ರಕ್ತಾಂಬರಧರ. ಓಂ ಶ್ರೀ ಹರಿಹರೇಶ್ವರಾಯ ನಮಃ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಮಲೆಹಿತ್ಲು ವನರಾಮ ರೆಸಿಡೆನ್ಸಿ ಇಲ್ಲಿ ದೈವಗಳ ಮಹತ್ವದ ಕುರಿತು ಒಂದು ಉಪನ್ಯಾಸ, ಅಂತೆಯೇ ದೈವ ನರ್ತಕರಿಗೆ ಸನ್ಮಾನಗಳು ಈ ಸಂದರ್ಭ ಭಕ್ತರ ಸಮ್ಮುಖದಲ್ಲಿ ಸಾಂಗವಾಗಿ ನೆರವೇರಿತು. ದೈವಗಳ ಮಹತ್ವದ ಕುರಿತು ಸಂಶೋಧಕರಾದ ಡಾಕ್ಟರ್ ಲಕ್ಷ್ಮೀ ಭಟ್ ಇವರು ಉಪನ್ಯಾಸ ನೆರವೇರಿಸಿಕೊಟ್ಟರು. ಓಂ ಸ್ವಸ್ತಿ. ಅಂಬರಾಧೀಶ್ವರ ಗೌರಿ. ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ, ಯಾವುದನ್ನು ಒಂದು ಕೆಲಸವನ್ನು ಮಾಡ್ತೇವೋ ಅದನ್ನು ನಮ್ಮ ಉಪನಿಷತ್ ಹೇಳ್ತದೆ, ತನ್ಮಹ ಇತ್ಯುಪಾಸೀತ ಮಹಾನ್ ಭವತಿ. ಅಂದರೆ ಯಾವ ವಿಚಾರವೇ ಇರಲಿ, ಯಾವ ಆರಾಧನಾ ಪದ್ಧತಿಯೇ ಇರಲಿ, ಯಾವ ಒಂದು ವ್ಯವಸ್ಥೆಯೇ ಇರಲಿ, ಅದನ್ನು ದೊಡ್ಡದು ಅಂತ ಗೌರವಿಸಿಕೊಂಡು ನಾವು ಅದಕ್ಕೆ ಕಾರ್ಯಪ್ರವೃತ್ತರಾಗಬೇಕು. ತನ್ನಮ ಇತ್ಯುಪಾಸೀತ ನಮ್ಯಂತೆ ಸ್ಮೈ ಕಾಮಾಹ ಅಂಥೇಳಿ. ಅಂದರೆ ಯಾವುದನ್ನು ನಾವು ನಮಸ್ಕಾರ ಮಾಡ್ತೇವೋ ಆಗ ನಮ್ಮ ಕಾಮನೆಗಳು ಪೂರ್ಣವಾಗ್ತದೆ ಅಂಥೇಳಿ. ಇಲ್ಲದಿದ್ದರೆ ಸಾಮಾನ್ಯವಾಗಿ ಯಾವುದೇ ಒಂದು ಮಂತ್ರ ಅಂತ ಇರಲಿ, ಜಾನಪದ ಅಂತ ಇರಲಿ, ಯಾವುದೇ ಒಂದು ಚರಿತ್ರೆ ಇರುವಂಥದ್ದು ಅಥವಾ ದೇವತೆಯ ಸ್ತುತಿ ಇರುವಂಥದ್ದು ವೇದಾದಿಗಳಲ್ಲಿ, ಅದರಿಂದ ಏನಪ್ಪ ವಿಶೇಷ ಅಂತ ಹೇಳಿದರೆ ಅದನ್ನು ಮಹತ್ವ ಅಂತ ಪರಿಗಣಿಸಿಕೊಂಡು ದೈವೇ ತೀರ್ಥೆ ದ್ವಿಜೇ ಮಂತ್ರೆ ದೈವಜ್ಞೇ ಭೇಷಜೆ ಗುರವು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂಥೇಳಿ. ಯಾವ ಶ್ರದ್ಧೆಯಿಂದ ನಾವು ಗೌರವಿಸ್ತೇವೋ ಆ ಶ್ರದ್ಧೆಯೇ ನಮಗೆ ಗೌರವವನ್ನು ಕೊಡ್ತದೆ, ಅಂದರೆ ನಮ್ಮ ಹೆಚ್ಚುಗಾರಿಕೆಯನ್ನು ನೀಡ್ತದೆ ಅಂಥೇಳಿ. ನಾವು ಎಷ್ಟೋ ಧ್ಯಾನಾದಿಗಳಲ್ಲಿ ನಾವು ಅನೇಕ ರೀತಿಯ ಧ್ಯಾನಗಳನ್ನು ಕರಿತೇವೆ, ಅದರಲ್ಲಿ ನಾವು ಶ್ರದ್ಧಾವಂತಿಕೆಯಿಂದ ತೊಡಗಿಸ್ಕೊಳ್ಬೇಕು ಅಂಥೇಳಿ. ಈ ದೃಷ್ಟಿಯಿಂದ ನನಗೆ ಕಂಡುಕೊಂಡದ್ದು ನಮ್ಮ ಉಪನಿಷತ್ ಪರಂಪರೆ ಏನಿದೆ ಅದು ಮತ್ತು ನಮ್ಮ ಇಲ್ಲಿ ಪ್ರಚಲಿತವಿರುವಂತಹ ದೈವಾರಾಧನೆ, ಇದು ಪ್ರಾಯಶಃ ನನಗೆ ವ್ಯತ್ಯಾಸವಾಗಿ ಕಾಣಲಿಲ್ಲ. ಅಂದರೆ ಒಂದೇ ಒಂದು ತತ್ವದ ಹಿನ್ನೆಲೆಯಲ್ಲಿ ಬಂದಿದೆ. ನಮ್ಮ ಉಪನಿಷತ್ ಹೇಳ್ತದೆ, ಒಂದು ಅವ್ಯಕ್ತವಾದ ತತ್ವ ವ್ಯಕ್ತವಾಗುವ ಬಗೆಯನ್ನು ಹೇಳ್ತದೆ. ಆಕಾಶಾದ್ ವಾಯು ವಾಯೋರಗ್ನಿ ಅದ್ಭ್ಯ ಪೃಥಿವಿ ಪೃಥಿವ್ಯೋಷಧಯ ಓಷಧೀಭ್ಯೋ ಅನ್ನಂ ಅನ್ನಾದ್ವೈ ಪ್ರಜಾ ಅಂಥೇಳಿ. ಆಕಾಶಾದ್ ವಾಯು, ಆಕಾಶ ಎನ್ನುವ ತತ್ವದಿಂದ ವಾಯು ಹುಟ್ಟುಕೊಂಡಿತಂತೆ. ವಾಯೋರಗ್ನಿ ಪಂಚಭೂತಗಳು, ವಾಯುವಿನಿಂದ ಅಗ್ನಿ ಹುಟ್ಟಿಕೊಂಡಿತಂತೆ. ಅಗ್ನೇರಾಪಃ, ಅಗ್ನಿಯಿಂದ ಅಪ ಅಂದರೆ ನೀರು ಹುಟ್ಟಿಕೊಂಡಿತಂತೆ. ಅದ್ಭ್ಯ ಪೃಥಿವಿ, ನೀರಿನಿಂದ ಭೂಮಿ ಹುಟ್ಟಿಕೊಂಡಿದೆ. ಪೃಥಿವ್ಯೋಷಧಯ, ಈ ಪೃಥಿವಿಯಿಂದ ಔಷಧಿ ವನಸ್ಪತಿಗಳು ಅಂದರೆ ಗಿಡಮೂಲಿಕೆಗಳು. ಓಷಧೀಭ್ಯೋ ಅನ್ನಂ, ಆ ಔಷಧಿ ವನಸ್ಪತಿಗಳಿಂದ ಅನ್ನ, ನಾವು ತಿನ್ನುವಂಥ ಅನ್ನ ಹುಟ್ಟಿಕೊಂಡಿದೆ. ಅನ್ನಾದ್ವೈ ಪ್ರಜಾ, ನಾವು ಬೆಳೆಯುವಂಥದ್ದು ಆ ಅನ್ನದಿಂದ ಅಂಥೇಳಿ. ಈ ರೀತಿ ಅವ್ಯಕ್ತವನ್ನು ವ್ಯಕ್ತ ಮಾಡುವ ಬಗೆ ಇದೊಂದು ನಮ್ಮ ಉಪನಿಷತ್ ಪರಂಪರೆಯನ್ನು ಪ್ರತಿಪಾದಿಸ್ತದೆ. ನನಗೆ ಜಾನಪದದಲ್ಲೂ ಅದೇ ಕಂಡಿದೆ ಹೆಚ್ಚು ಕಡಿಮೆ. ಇವತ್ತು ನಾವು ದೈವಕ್ಕೆ ಪ್ರಾರ್ಥನೆ ಮಾಡುವಾಗಲೂ ಹೇಗೆ ಮಾಡ್ತೇವೆ, ಯಾವ ದೈವವೇ ಇರಲಿ, ಆಕಾಶ ಬುಡ್ಲ ಭೂಮಿ ಡಾಲ ನೋಡಿ, ಆಕಾಶಾತ್ ಭೂಮಿ ಒಂದು ಎರಡು ವ್ಯತ್ಯಾಸಗಳು, ಕ್ರಮ ವ್ಯತ್ಯಾಸಗಳಿರ್ಬೋದು. ಆಕಾಶ ಬುಡ್ಲ ಭೂಮಿ ಡಾಲ, ಭೂಮಿ ಬುಡ್ಲ ಮಣಿಮಂಚ ಶತಪಾತಾಳ ಉಡಾಲ, ಶತಪಾತಾಳ ಬುಡ್ಲ ಮಣಿಮಂಚ ಉಡಾಲ, ಮಣಿಮಂಚಾವನ ಬುಡ್ಲ ಎನ್ನ ಫಾರಿಡಾಲ. ನೋಡಿ, ಮೂರ್ತ ಅಮೂರ್ತ, ಮೂರ್ತ ಅಮೂರ್ತವಾಗುವಂತಹ ಬಗೆ. ಎನ್ನ ಫಾರಿನ ಬುಡ್ಲ ಕಟ್ಟಿ ಮಾನೆಚ್ಚಿಡಾಲ ಅಂದರೆ ಏನು, ಮತ್ತೆ ಮೂರ್ತ, ಅದು ಜೋಗ ಅಂತ ಹೇಳ್ತೇವೆ ನಾವು ಅದನ್ನು ಪ್ರಾಯಶಃ ಅಲ್ವ ಲಕ್ಷ್ಮೀ ಪ್ರಸಾದ್, ಜೋಗ ಅಂತ ಅಂದರೆ ಅದನ್ನು ವ್ಯಕ್ತೀಕರಿಸಿಕೊಳ್ಳುವಂತಹ ಬಗೆ. ಈ ರೀತಿ ಉಪನಿಷತ್ ಕಾಲ ಇರ್ಬೋದು, ನಮ್ಮ ಜನಪದ ಅಧ್ಯಯನ ಇರ್ಬೋದು, ಇದು ಒಂದಕ್ಕೊಂದು ಪೂರಕವಾಗುವಂಥದ್ದು. ಈ ದೃಷ್ಟಿಯಿಂದ ನಾವು ಅಂಥದ್ದನ್ನು ತಿಳ್ಕೊಂಡು ಆರಾಧನೆ ಮಾಡಿದರೆ ಒಂದು ಜ್ಞಾನಕಾಂಡದ ತೃಪ್ತಿಯೂ ಆಗ್ತದೆ, ಕರ್ಮಕಾಂಡದ ಒಂದು ತೃಪ್ತಿಯೂ ಬರ್ತದೆ ಎನ್ನುವ ದೃಷ್ಟಿಯಿಂದ ಇವತ್ತಿನ ದಿವಸ ನಾವು ಸಾಮಾನ್ಯವಾಗಿ ಪ್ರತಿ ಸಲ ನಾವು 5 ವರ್ಷಕ್ಕೊಮ್ಮೆ ದೈವದ ನೇಮೋತ್ಸವವನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ಯಾರನ್ನಾದರೂ ಒಬ್ಬರದ್ದು ಹಿರಿಯನ್ನು ಕರೆದು 4 ಮಾತುಗಳನ್ನು ಆಡಿಸುವಂಥ ಕ್ರಮ. ಈ ದೃಷ್ಟಿಯಿಂದ ನಮ್ಮ ಇವತ್ತು ಬಹಳ ಆ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಗೈದಂತಹ, ನಾನು ಆಗ ಹೇಳಿದಾಗ ನನಗೆ ಉಪನಿಷತ್ತು ಬೇರೆ ಕಾಣಲಿಲ್ಲ, ದೈವದ ಜನಪದೀಯ ಕಾಣಲಿಲ್ಲ ಅಂತ. ಅದೇ ರೀತಿ ಇವತ್ತಿನ ಖ್ಯಾತ ಸಂಶೋಧಕಿಯಾದಂತಹ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಜಿ ಪ್ರಸಾದ್ ಏನಿದ್ದಾರೆ, ಅವರು ಸಂಸ್ಕೃತವನ್ನು ಅಧ್ಯಯನ ಮಾಡಿದವರು. ಸಂಸ್ಕೃತ MA ನನ್ನ ವಿದ್ಯಾರ್ಥಿಯಾಗಿದ್ದವರು ಕಟೀಲಲ್ಲಿ. ಆಮೇಲೆ ಅವರು ಜನಪದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರು, ಅತ್ಯದ್ಭುತವಾದಂತಹ ಸಾಧನೆಯನ್ನು ಮಾಡಿದರು.
ನಮ್ಮ ಈ ದಕ್ಷಿಣ ಕನ್ನಡ ಕರಾವಳಿ ಕರ್ನಾಟಕದಲ್ಲಿ ಇರುವಂತಹ ದೈವಸ್ಥಾನಗಳು, ಗುಡಿ ಗೋಪುರಗಳಿಗೆ ಕ್ಷೇತ್ರ ಕಾರ್ಯಗಳನ್ನು ಮಾಡುವುದರ ಮೂಲಕ, ಅನೇಕರನ್ನು ಸಂದರ್ಶಿಸುವುದರ ಮೂಲಕ ಒಂದು ದೈವಕ್ಕೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳನ್ನು ಒಂದು ಸಂಗ್ರಹ ಮಾಡಿಕೊಂಡು ಬೃಹತ್ತಾದಂತಹ ಒಂದು ಪುಸ್ತಕವನ್ನು, ಗ್ರಂಥವನ್ನು ಪ್ರಕಾಶನ ಮಾಡಿದ್ದಾರೆ. ಮಾಯ ಮತ್ತು ಜೋಗದ ಬೆಳಕಿನಲ್ಲಿ 1100 ದೈವಗಳು ಅಂಥೇಳಿ ಅವ್ರು ಹೇಳ್ತಾರೆ. 1100 ದೈವಗಳು ಅಂಥೇಳಿ. ಆದರೆ ಅವರು ಪಟ್ಟಿ ಮಾಡಿದ್ದೇ 2000 ದೈವಗಳಿಗೂ ಮಿಕ್ಕಿದೆ. ಇತ್ತೀಚೆಗಷ್ಟೇ ಒಂದು 6 ದೈವಗಳನ್ನು ಹೊಸದಾಗಿ ಹೇಳಿದರು. ಹೀಗೆ ಅಂದರೆ ನಿರಂತರ ಕಲಿಕೆ ಅಂಥೇಳಿ. ಇದೊಂದು ಕಲಿತು ಮುಗಿಯುವಂಥದ್ದು. ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಆ ಕಂಟಿನ್ಯೂಸ್ ಪ್ರೋಸೆಸ್ಸಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಶ್ರೀಮತಿ ಲಕ್ಷ್ಮೀ ಜಿ ಪ್ರಸಾದ್. ನಾವು ಹೇಳ್ತೇವೆ, ನಮ್ಮ ಪರಂಪರೆಯಲ್ಲಿ ಪುತ್ರಾದಿಚ್ಛೇತ್ ಪರಾಜಯಂ, ಅದೇ ರೀತಿ ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ. ನಮ್ಮ ಶಿಷ್ಯೆ ಇಂತಹ ಒಂದು ಉನ್ನತವಾದಂಥ ಪದವಿಗೆ ಹೋಗಿದ್ದಾರೆ ಅಂತ ಹೇಳಿದರೆ ನಮಗೆ ಅತ್ಯಂತ ಸಂತೋಷದ ಸಂದರ್ಭ. ಈ ದೃಷ್ಟಿಯಿಂದ ಅವರ ಒಂದು ಉಪಸ್ಥಿತಿಯನ್ನು ಗೌರವಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರಿಂದ 4 ಮಾತುಗಳನ್ನು ಆಡಿಸಬೇಕು ಎನ್ನುವ ದೃಷ್ಟಿಯಿಂದ ಅವರನ್ನು ಆಹ್ವಾನ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇದೊಂದು ಇವತ್ತು ನಮ್ಮಲ್ಲಿ ಮಹಿಳಾ ಅಂದರೆ ದೈವ, ಸ್ತ್ರೀ ದೈವ, ಅರ್ಥ ದೈವ ಅಂತ ಗೌರವಿಸ್ತೇವೆ. ಆದ್ದರಿಂದ ನಾವು ಮಹಿಳೆಯರನ್ನು ಗೌರವಿಸುವ ಎನ್ನುವ ದೃಷ್ಟಿಯಿಂದ, ಅದೇ ರೀತಿ ಭಾರತೀಯ ಪರಂಪರೆಯ ನೃತ್ಯ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆಯನ್ನು ಮಾಡಿದಂತಹ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿ ಬೆಳೆದು ಮೈಸೂರಿನಲ್ಲಿ ತುಂಬ ನೃತ್ಯಗಿರಿ ಎನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದರ ಮೂಲಕ ಇವತ್ತು ಮೈಸೂರಿನ ಮನೆ ಮಾತಾಗಿರುವಂತಹ ಡಾಕ್ಟರ್ ವಿದುಷಿ ಕೃಪಾ ಫಡ್ಕೆಯವರು, ಅವರು ನೃತ್ಯಗಿರಿ ಸಂಸ್ಥೆಯ ಸಂಯೋಜಕಿಯಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಾಡುವ ಎನ್ನುವಂಥ ದೃಷ್ಟಿಯಿಂದ ಅವರನ್ನು ಆಹ್ವಾನಿಸಿದ್ದೇವೆ. ಮಾನ್ಯ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಕೃಪಾ ಫಡ್ಕೆಯವರನ್ನು ಹಾಗೂ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು ವೇದಿಕೆಗೆ ಅವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ಒಂದು ಪ್ರಾರ್ಥನೆಯ ಮೂಲಕ ಪ್ರಾರಂಭವಾಗ್ತದೆ. ಇದೊಂದು ರೀತಿ ಅನೌಪಚಾರಿಕ ಕಾರ್ಯಕ್ರಮ. ತಾವು ತುಂಬ ಶಿಷ್ಟಾಚಾರಗಳನ್ನು ಪಾಲಿಸಿದ ಮನೆ ಮಂದಿ ಎಲ್ಲರೂ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮ. ಈ ದೃಷ್ಟಿಯಿಂದ ತುಂಬ ಔಪಚಾರಿಕತೆ ಅಂತ ಇಲ್ಲ, ಅದರೊಂದು ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಪೂಜಾ ಸುಗಮ್ ಇವಳು ಸಹ ನೃತ್ಯ ವಿದುಷಿ. ಇತ್ತೀಚೆಗಷ್ಟೇ ಅವರ ಎಲ್ಲ ಅಧ್ಯಯನವನ್ನು ಮಾಡಿ ನೃತ್ಯ ಗುರುವಾಗಿ ಇವತ್ತು ತಮ್ಮ ಅಮೋಘವಾದಂತಹ ಪ್ರತಿಭೆಯನ್ನು ಎಲ್ಲ ಕಡೆ ಪ್ರದರ್ಶಿಸ್ತಾ ಇದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಅವರು ಒಂದು ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಲಂಬೋದರ ರಕ್ತಾಂಬರಧರ ಲಂಬೋದರ ರಕ್ತಾಂಬರಧರ ಅಂಬರಾಧೀಶ್ವರ ಗೌರಿ ಕುಮಾರ ಸಿಂಧೂರವದನಾರವಿಂದ ಸುಂದರ ವಿಘ್ನದಾಂಧಕಾರ ಶರಶ್ಚಂದೀರ ಧೀರ ಸಿಂಧೂರವದನಾರವಿಂದ ಸುಂದರ ವಿಘ್ನದಾಂಧಕಾರ ಶರಶ್ಚಂದೀರ ಧೀರ ಲಂಬೋದರ ರಕ್ತಾಂಬರಧರ ಅಂಬರಾಧೀಶ್ವರ ಗೌರಿ ಕುಮಾರ ವರಪಾಶಾಂಕುಶದಂತಧರ ಸುಮೋಹಕ ಶೂರ್ಪಕರಣ ತ್ವಚರಣ ಪಂಕಜ ಕಾನಮೀಪೆ ಜಗನ್ನಾಥ ವಿಠಲನ ಮಗನಾಗಿ ದ್ವಾಪರ ಯುಗದಲ್ಲಿ ಜನಿಸಿದ ಸಲಹೋ ನೀ ಸಲಹೋ ಲಂಬೋದರ ರಕ್ತಾಂಬರಧರ ಅಂಬರಾಧೀಶ್ವರ ಗೌರಿ ಕುಮಾರ ಗೌರಿ ಕುಮಾರ ಗೌರಿ ಕುಮಾರ. ಕೃತಜ್ಞತೆಗಳು. ಇಂತಹ ಕಾರ್ಯಕ್ರಮದೊಂದಿಗೆ ನಾನೊಂದು ಉಪಕ್ರಮವನ್ನು ನಾವು ಹಿಂದಿನಿಂದಲೂ ಮಾಡ್ತಾ ಇದ್ದೇವೆ. ನಮ್ಮಲ್ಲಿಗೆ ಇವತ್ತು ಆ ಒರ್ತೆ ದೈವದ ನೇಮವನ್ನು ಕಟ್ಟಲಿಕ್ಕೆ
ಅದಕ್ಕೆ ಸಂಬಂಧಪಟ್ಟಂತಹ ಕಲಾವಿದರು ತಜ್ಞರು ನಮ್ಮನ್ನು ಪ್ರತಿ ವರ್ಷ ಬರ್ತಾರೆ. ನಮ್ಮ ದುರ್ಗದ ಅಜಾಲಿನವರವರು ಕರ್ವಾಶೆಯ ಶ್ರೀ ರಾಜು ನಲಿಕೆಯವರು ಅವರು ಈ ವರ್ಷ ನಮ್ಮಲ್ಲಿಗೆ ಆ ಕೋಲ ಕಟ್ಟಲಿಕ್ಕೆ ಬಂದಿದ್ದಾರೆ. ಯಾರು ಆ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೋ ಅವರು ತಪಸ್ವಿಗಳು ಅಂತ ಅರ್ಥ. ಯಾಕಂತ ಹೇಳಿದರೆ ಅದೊಂದು ಉದ್ದೇಶದಿಂದ ಕೆಲಸ ಮಾಡುವಂಥದ್ದು. ವೃತ್ತಿ ಅಂತ ಒಂದು ಕಡೆ ಆದರೆ ಅದಕ್ಕೊಂದು ಗುರಿ ಇರ್ತದೆ. ಅದರ ಪ್ರಕಾರ ಆ ಪರಂಪರೆಯನ್ನು ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಒಂದು ಜನಾಂಗಕ್ಕೆ, ಜನ ಸಮುದಾಯಕ್ಕೆ ಇರ್ತದೆ. ಆದ್ದರಿಂದ ಅದರ ಗೌರವಿಸುವಂಥದ್ದು ನಮ್ಮ ಕರ್ತವ್ಯ ಎನ್ನುವ ದೃಷ್ಟಿಯಿಂದ ಶ್ರೀ ರಾಜು ನಲಿಕೆ ಅವರನ್ನು ನಾವು ಗೌರವಿಸುವಂತಹ ಒಂದು ಯೋಚನೆಗೆ ಮಾಡಿದ್ದೇವೆ. ಅವರು ಈಗ ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಗೌರವಾರ್ಪಣಾ ಕಾರ್ಯಕ್ರಮವನ್ನು ಚಿಕ್ಕ ಚೊಕ್ಕದಾಗಿ ನೆರವೇರಿಸ್ತೇವೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದಂತಹ ವಿದುಷಿ ಡಾಕ್ಟರ್ ಕೃಪಾ ಫಡ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕುಮಾರಿ ಮಹತಿ ಮರಾಠೆಯವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಇದರ ಕುರಿತಾಗಿ ಮಾತನಾಡುವರು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು. ಅವರಿಗೆ ನಾನು ಅವರ ಹೇಳಬೇಕಾಗಿಲ್ಲ, ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ ಏನು ಹೇಳ್ತಾ ಇದ್ದೇನೆ. ಆ ರೀತಿ ತುಂಬ ಸಂಶೋಧನವನ್ನು ಮಾಡಿ ಕುತೂಹಲ ಪ್ರವೃತ್ತಿಯಾಗ ಎಷ್ಟೆಷ್ಟೋ ಕಷ್ಟ ಪರಂಪರೆಗಳನ್ನು ಅವರು ಆ ಕ್ಷೇತ್ರದಲ್ಲಿ ಅನುಭವಿಸಿದ್ದಾರೆ. ಅಂತ ಆ ಕ್ಷೇತ್ರ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದರ ಒಂದು ಫಲಶ್ರುತಿಯಾಗಿ ಅವರು ಆ ಪುಸ್ತಕ ಗ್ರಂಥದ ರಚನೆ, ಆ ಗ್ರಂಥ ರಚನೆಯಲ್ಲಿ ಅವರು ಕಂಡುಕೊಂಡಂತಹ ತೊಡಕುಗಳ ಒಂದು ಸಣ್ಣ ಹಿನ್ನೆಲೆಯೊಂದಿಗೆ ದೈವಾರಾಧನೆಯ ಮಹತ್ವದ ಕುರಿತು ಹಾಗೂ ಅದರ ವೈಶಿಷ್ಟ್ಯಗಳ ಕುರಿತು 4-6 ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಇವರಿಗೆ ಶ್ರೀಯುತ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಊರ್ಮಿಳಾ ಕಾಕತ್ಕರ್ ಅವರು ಆಗಮಿಸಿ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಕ್ಕ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸುವವರು ಶ್ರೀಯುತ ರಾಜು ನಲಿಕೆಯವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಗಿರೀಶ್ ಮರಾಠೆಯವರು ಬಂದು ಅವರಿಗೆ ಒಂದು ಪುಷ್ಪವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೆಚ್ಚು ವಿಸ್ತಾರವಾದಂತಹ ಒಂದು ಪ್ರಸ್ತಾವನೆಯನ್ನು ಮಾಡೋದಿಲ್ಲ. ನಮಗೆಲ್ಲ ಗೊತ್ತಿರುವಂತೆ ನಾವೆಲ್ಲರೂ ವೈದಿಕ ಪರಂಪರೆ ಹಾಗೂ ಜನಪದದ ಶಿಷ್ಟ ಪರಂಪರೆಗಳನ್ನು ಗೌರವಿಸುವವರು. ನಮ್ಮ ನಿತ್ಯದ ಆರಾಧನೆಯಲ್ಲೂ ಹೇಳ್ತೇವೆ ನಾವು ಇಷ್ಟ ದೇವತಾಭ್ಯೋ ನಮಃ, ಕುಲ ದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಸ್ಥಾನ ದೇವತಾಭ್ಯೋ ನಮಃ ಅಂತ ಹೇಳ್ತೇವೆ ನಾವು. ಅಂದರೆ ಅದು ವೈದಿಕ ಪರಂಪರೆಯಿಂದ ಆರಂಭಿಸಿ ನಾವು ಎಲ್ಲಿ ಇದ್ದೇವೋ ಆ ಒಂದು ಜನಪದದ ನಂಬಿಕೆಗಳೆಲ್ಲ ಏನಿದೆಯೋ ಅದನ್ನೆಲ್ಲ ಗೌರವಿಸಬೇಕು ಅಂತ ಅರ್ಥ. ಈ ದೃಷ್ಟಿಯಿಂದ ಈ ಉಭಯತರವಾದಂತಹ ವಿಚಾರಗಳನ್ನು ಗೌರವಿಸುವಂತಹ ನಮ್ಮ ಪರಂಪರೆಯ ಆ ಒಂದು ಪರಂಪರೆಯನ್ನು, ಆ ದೈವಾರಾಧನೆಯನ್ನು ಮುಂದುವರಿಸುತ್ತಾ ಇರುವಂತಹ ಈ ನಮ್ಮ ಪರಂಪರೆಯಲ್ಲಿ ಅದರ ಕುರಿತಾಗಿ ಒಂದು ಜಿಜ್ಞಾಸೆಯನ್ನು ಮಾಡುವಂತಹ ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮ. ಅದರ ಪೂರ್ವವರ್ತಿಯಾಗಿ ಶ್ರೀಯುತ ರಾಜು ನಲಿಕೆ ಅವರಿಗೆ ಗೌರವಾರ್ಪಣಾ ಕಾರ್ಯಕ್ರಮ, ಆಮೇಲೆ ಅವರಿಗೆ ಎಣ್ಣೆ ಬುಳೆಯಲ್ಲಿ ಆಗಲಿಕ್ಕಿದೆ. ಆದ್ದರಿಂದ ಬೇಗ ಅವರನ್ನು ನಾವು ಇಲ್ಲಿಂದ ಕಳಿಸಬೇಕಾಗ್ತದೆ. ಅವರಿಗೆ ಈಗ ಗೌರವಾರ್ಪಣೆಯನ್ನು ಮಾಡುವಂಥದ್ದು. ಅವರು ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಆಸನದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕುಮಾರಿ ಮಹತಿ ಮರಾಠೆಯವರು ಅವರ ಒಂದು ಪರಿಚಯ ಗೌರವಾರ್ಪಣಾ ಪತ್ರವನ್ನು ಓದಲಿಕ್ಕಿದ್ದಾರೆ. ಮರಾಠೆ ಪರಿವಾರ, ಮಲೆಹಿತ್ಲು, ದುರ್ಗ, ಕಾರ್ಕಳ, ಉಡುಪಿ ಜಿಲ್ಲೆ. ಪರಶುರಾಮ ಸೃಷ್ಟಿಯ ಈ ತುಳುನಾಡು ಭಾಗದಲ್ಲಿ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಿರುವ ಆಚರಣ ವಿಶೇಷವೇ ದೈವಾರಾಧನೆ. ಈ ದೈವಾರಾಧನೆಯಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡು ದೈವವನ್ನು ತಮ್ಮ ಮೇಲೆ ಆವಾಹಿಸಿಕೊಂಡು ಜನರಿಗೆ ಅಭಯವನ್ನು ನೀಡುವ ಜನಸಮುದಾಯಗಳಲ್ಲಿ ನಲಿಕೆ ಸಮುದಾಯವೂ ಒಂದು. ಇಂತಹ ನಲಿಕೆ ಸಮುದಾಯದಲ್ಲಿ ಜನ್ಮ ತಳೆದು ಪವಿತ್ರ ಹಾಗೂ ಪುಣ್ಯತಮ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಂಪ್ರದಾಯಬದ್ಧ ದೈವದ ಕೋಲವನ್ನು ನಡೆಸುವ ಶ್ರೀ ರಾಜು ನಲಿಕೆ ಅವರಿಗೆ ನೀಡುತ್ತಿರುವ ಗೌರವಾರ್ಪಣಾ ಪತ್ರ. ಮಾನ್ಯರೇ, ಕಾರ್ಕಳ ತಾಲೂಕಿನ ಕೆರ್ವಾಶಿಯ ಶ್ರೀ ತನಿಯ ಹಾಗೂ ಶ್ರೀಮತಿ ಸುಂದರಿ ದಂಪತಿಗಳ 7 ಜನ ಮಕ್ಕಳಲ್ಲಿ 6ನೆಯವರಾಗಿ ದಿನಾಂಕ 1/1/1979 ಜನಿಸಿದ ತಾವು 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಪವಿತ್ರ ಕಾಯಕವಾದ ಕೋಲ ಕಟ್ಟಲು 2004ರಿಂದ ಆರಂಭಿಸಿದ್ದೀರಿ. ಇಲ್ಲಿಯವರೆಗೆ ಹಲವಾರು ಮನೆತನಗಳ ಹಾಗೂ ಊರ ದೈವಸ್ಥಾನಗಳ ಹಲವಾರು ದೈವಗಳಿಗೆ ಕೋಲವನ್ನು ಕಟ್ಟಿ ಸಾರ್ಥಕ ಸೇವೆಯನ್ನು ನಡೆಸಿ
ನಡೆಸಿಕೊಂಡು ಬಂದಿರುತ್ತೀರಿ. ಮಡದಿಯಾದ ಸೌ ರೇಷ್ಮಾ ಹಾಗೂ ಮಕ್ಕಳಾದ ಶ್ರೀ ಶ್ರವಂತರಾಜ್ ಹಾಗೂ ಶ್ರೀ ಶಮಿತ್ರಾಜ್ ಇವರೊಂದಿಗೆ ತುಂಬು ಸಂಸಾರ ಜೀವನವನ್ನು ನಡೆಸುತ್ತಿರುವ ತಮಗೆ ಇತೋಪ್ಯತಿಶಯವಾದ ಆಯುರಾರೋಗ್ಯ ಐಶ್ವರ್ಯಗಳನ್ನು ಹಾಗೂ ದೈವಗಳ ಚಾಕರಿ ಮಾಡುವ ಅವಕಾಶಗಳನ್ನು ಒದಗಿಸಿಕೊಡಲಿ ಎಂದು ದೇವರಲ್ಲಿ ಹಾಗೂ ದೈವಗಳಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ದುರ್ಗ ಮಲಹಿತ್ಲು ಮರಾಠ ಕುಟುಂಬದ ಆರಾಧ್ಯ ದೈವವಾದ ಒರ್ತೆ ದೈವದ ನೇಮೋತ್ಸವದ ಸಂದರ್ಭದಲ್ಲಿ ತಮಗೆ ನೀಡುತ್ತಿರುವ ಗೌರವಾರ್ಪಣೆ. ಶ್ರೀಮತಿ ಮತ್ತು ಶ್ರೀ ಪದ್ಮನಾಭ ಮರಾಠೆ ಮತ್ತು ಕುಟುಂಬಸ್ಥರು. ಸ್ಥಳ ದುರ್ಗ ಮಲಹಿತ್ಲು. ಮಾನಯ ಅಂಥೇಳಿ, ಅದು ದೊಡ್ಡದಿರಲಿ ಚಿಕ್ಕದಿರಲಿ, ತಮ್ಮ ತಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುವವರು ಯಾವತ್ತೂ ಗೌರವಾನ್ವಿತರು ಅಂಥೇಳಿ. ಶಿವನ ತಪಸ್ಸನ್ನು ಭಂಗಪಡಿಸುವಂಥದ್ದು ವಾಸ್ತವಿಕವಾಗಿ ಒಂದರ್ಥದಲ್ಲಿ ಅದು ಯಾರದ್ದೇ ತಪಸ್ಸನ್ನು ಭಂಗಪಡಿಸಬಾರ್ದು. ಆದರೆ ಲೋಕಕ್ಕೆ ಒಳ್ಳೆಯದಾಗ್ತದೆ ಎನ್ನುವುದಕ್ಕೋಸ್ಕರ ತಾರಕಾಸುರನ್ನು ಕೊಲ್ಲಲಿಕ್ಕೆ ಕುಮಾರ ಹುಟ್ಟಬೇಕಂತ ಹೇಳಿದ್ರೆ ಶಿವನ ತಪಸ್ಸನ್ನು ಭಂಗಪಡಿಸಬೇಕು. ಅದಕ್ಕೋಸ್ಕರ ಇಂದ್ರ ಮನ್ಮಥನನ್ನು ಕರಿತಾನಂತೆ. ಮನ್ಮಥನನ್ನು ಕರೆದು ನೀನೇ ಕೆಲಸವನ್ನು ಮಾಡು ಅಂತ ಹೇಳ್ತಾನಂತೆ. ಆಗ ಅದಕ್ಕೆ ಕಾಳಿದಾಸ ಒಂದು ಸಮರ್ಥನೆಯನ್ನು ಮಾಡ್ತಾನೆ. ಅದು ಎಂಥದೇ ಕೆಲಸ ಇರಲಿ, ಅನನ್ಯ ಸಾಧಾರಣ ಕರ್ಮ, ಇನ್ನೊಬ್ಬನಿಗೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವುದು. ಅನ್ಯ ಸಾಧಾರಣ ಅಂದರೆ ಯಾರೂ ಮಾಡುವಂಥದ್ದು. ಅನನ್ಯ ಸಾಧಾರಣಮೇವ ಕರ್ಮ ಅಂತ ಹೇಳ್ತಾನೆ. ಅನನ್ಯ ಸಾಧಾರಣವಾದಂತಹ ಕೆಲಸವನ್ನು ಒಬ್ಬ ಮಾಡ್ತಾ ಇದ್ದರೆ ಅದು ಯಾವತ್ತೂ ಗೌರವಾನ್ವಿತ. ಈ ದೃಷ್ಟಿಯಿಂದ ನಾವು ಆ ವೃತ್ತಿಯಲ್ಲಿ ತಮ್ಮನ್ನು ನಿಷ್ಠೆಯಿಂದ ತೊಡಗಿಸಿಕೊಂಡವರು ರಾಜು ನಲಿಕೆಯವರು. ಅದಕ್ಕೋಸ್ಕರ ಅವರನ್ನು ಗೌರವಿಸ್ತಾ ಇದ್ದೇನೆ. ಇವತ್ತು ನಮ್ಮ ಒಂದು ಭಾಗ್ಯ, ಯಾಕಂದರೆ ನಮ್ಮ ಹಿಂದಿನ ನೇಮೋತ್ಸವದಲ್ಲಿಯೂ ಡಾಕ್ಟರ್ ಭರತೇಶ್ ಅವರು ಕಾರ್ಕಳದಿಂದ ನಮ್ಮಲ್ಲಿ ಇಲ್ಲಿ ಉಪಸ್ಥಿತರಿದ್ದರು. ಇವತ್ತು ಉಪಸ್ಥಿತರಿದ್ದಾರೆ ಡಾಕ್ಟರ್ ಭರತೇಶ್ ಅವರು. ಡಾಕ್ಟರ್ ಜಗದೀಶ್ ಪೈ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಪರ ರೀತಿಯ ಒಂದು ಗೌರವಾರ್ಪಣೆಯನ್ನು ಅವರಿಗೆ ನಡೆಸಬೇಕು. ಹಾಗೂ ವೇದಿಕೆಯಲ್ಲಿರುವಂಥ ಡಾಕ್ಟರ್ ಕೃಪಾ ಫಡ್ಕೆಯವರು ಅವರಿಗೆ ಶಾಲನ್ನು ಹೊದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜನಕಲೆಗಳ ಎನ್ನ ಸೊಲ್ಮೆನೆ ಸಂದ ಒಂದು ಇನಿ ಎಂಕ್ ಸಾಧಾರಣ ಮಟ್ಟದ ಸನ್ಮಾನ ಮಲ್ತನೆ ಎನ್ನ ಯೋಗ ಒಂದು ಎನ್ನುವೆ ಅಂಚೆನೆ ಎಂಕ್ ಸನ್ಮಾನ ಮಲ್ತನೆಗೆ ಇನಿ ಮುಲ್ತ ಕುಟುಂಬದ ಮಾತಾ ಜನಕಲೆಗಳ ಎನ್ನ ಋತುಪೂರ್ವಕವಾಯಿನ ಸೊಲ್ಮೆನೆ ಸಂದ ಒಂದು ಯಾನಿ ಎನ್ನ ಎರಡು ಪಾತ್ರೆಯನ್ನು ಮುಗಿತೋದಿಲ್ಲ. ಅದರಿಂದ ಧಾರ್ಮಿಕ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆಗಮಿಸಿದಂತಹ ತಮಗೆಲ್ಲರಿಗೂ ನನ್ನ ವಿದ್ಯಾಗುರುಗಳು ಶ್ರೀಯುತ ವೇದಮೂರ್ತಿ ಜ್ಯೋತಿರ್ವಿದ್ವಾನ್ ಶ್ರೀಯುತ ರಮಾನಾಥ್ ಲೋಂಡೆಯವರು ಎಲ್ಲ ಆಗಮಿಸಿದ್ದಾರೆ. ಅನೇಕ ಊರಿನ ಹಿರಿಯರು ಎಲ್ಲ ಆಗಮಿಸಿದ್ದೀರಿ. ಬಂಧು ಬಾಂಧವರು ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ರವಿಶಂಕರ್ ವಿದ್ಯಾಮಂದಿರದ ಪ್ರಾಂಶುಪಾಲೆಯಾದಂತಹ ಶ್ರೀಯುತ ಸೋನಾಲ್ ಕಾಮತ್ ಅವರು ಆಗಮಿಸಿದ್ದಾರೆ. ಅವರಿಗೂ ಹಾಗೂ ಎಲ್ಲರಿಗೂ ಸಹ ನಾನು ಡಾಕ್ಟರ್ ನಂದಾಪಯ್ಯವರು ಹಾಗೂ ಒಬ್ಬೊಬ್ಬರನ್ನ ಹೆಸರು ಹೇಳ್ತಾ ಇಲ್ಲ, ಎಲ್ಲರೂ ಆಗಮಿಸಿದ್ದಾರೆ. ಎಲ್ಲರ ಉಪಸ್ಥಿತಿಯನ್ನು ಡಾಕ್ಟರ್ ಭರತೇಶ್, ಡಾಕ್ಟರ್ ಜಗದೀಶ್ ಪೈ ಹಾಗೂ ಎಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಮುಂದೆ ನಾವುಗಳೆಲ್ಲರೂ ಈ ಜ್ಞಾನಯಜ್ಞ ದೈವಗಳ ಒಂದು ದೈವ ಪ್ರಪಂಚ ಅನ್ನು ನಾವು ಹೆಸರಿಡೋಣ. ಇದಕ್ಕೆ ಅದರಲ್ಲಿ ಒಂದು ವಿಹಾರವನ್ನು ಮಾಡೋಣ. ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು ಇದರ ಕುರಿತಾಗಿ 4-6 ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ.
ಅಜ್ಞಾನವೆಂಬ ಕತ್ತಲಿನಲ್ಲಿ ಮುಳುಗಿ ಕುರುಡಾಗಿದ್ದ ನನ್ನ ಕಣ್ಣುಗಳನ್ನು ಜ್ಞಾನಾಂಜನವೆಂಬ ಶಲಾಕೆಯಿಂದ ತೆರೆಯಿಸಿದ ನನ್ನ ಗುರುವೃಂದಕ್ಕೆ ತಲೆಬಾಗಿದ್ದೇನೆ. ಕುಲದೈವವು ಇಷ್ಟದೈವವೂ ಆಗಿರುವ ದುರ್ಗಾಂಬೆಗೆ ಮಣಿದಿದ್ದೇನೆ. ಸ್ಥಳದೈವ ಅನಂತ ಶಯನನಿಗೆ ನಮಿಸಿದ್ದೇನೆ. ತುಳುನಾಡಿನ ಎಲ್ಲ ದೈವ ದೇವರುಗಳಿಗೆ ನಮಿಸಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ವಿದ್ದುಷಿ ಕೃಪಾ ಮೇಡಮ್ ಅವರಿಗೆ ವಂದಿಸಿದ್ದೇನೆ. ನನ್ನ ಗುರುಗಳಾದಂತಹ ಪದ್ಮನಾಭ ಮರಾಠೆಯವರಿಗೆ ವಂದಿಸಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಹಿರಿಯರಿಗೆ ತಲೆಬಾಗಿದ್ದೇನೆ. ತೇನ ವಿನ ತೃಣಮಪಿ ನ ಚಲತಿ. ಭಗವಂತನ ಆಣತಿ ಇಲ್ಲ ಇದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡುವುದಿಲ್ಲವಂತೆ. ಅದು ಸತ್ಯ ಅಂತ ನಂಗೆ ಅನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಶಿಷ್ಯರು ಗುರುಗಳನ್ನು ಆಹ್ವಾನಿಸುವುದು ಕಾರ್ಯಕ್ರಮ. ಬಹುಶಃ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ದಿವಸ ನಾನು ಬಹುಶಃ ಕಾಲೇಜಿಗೆ ಹೊರಡುವ ಗಡಿಬಿಡಿಯಲ್ಲಿದ್ದೆ. ಫೋನ್ ಬಂತು. ಆ್ಯಕ್ಚುಲಿ ನನಗೆ ಯಾರು ಕರೆದದ್ದು ಹೊಡೆದು ಕ್ಲಿಯರ್ ಆಗಲಿಲ್ಲ. ಕಾರ್ಕಳದಿಂದ ಪದ್ಮನಾಭ ಅಷ್ಟು ಕೇಳಿ ನಾನು ಸರ್ದು ನಂಬರ್ ಸೇವ್ ಮಾಡಿದ್ದು ನಂತರ ಕಳೆದೋಗಿತ್ತು. ಇಲ್ಲಾಂದರೆ ಕಾಲ್ ಬಂದಾಗ ನಂಬರಲ್ಲಿ ಗೊತ್ತಾಗ್ತದಲ್ಲ ನಮಗೆ. ಆ ಪ್ರೋಗ್ರಾಮಿಗೆ ಬರಬೇಕು ಹೇಳಿದ್ರೆ ಆಯಿತು ಹೇಳಿ ಡೇಟು ಅದನ್ನು ಫಿಕ್ಸ್ ಮಾಡ್ಕೊಂಡು ನಾನು ಇಟ್ಟೆ. ನಂತರ ನಾನು ಸಂಜೆ ಬಂದು ನೋಡಿದೆ ಯಾರ್ದು ಇದು ಅಂತ ಹೇಳಿ. ಆಗ ನನಗೆ ಸರ್ದು ನಮ್ಮದು ಅಂತ ಗೊತ್ತಾಯಿತು. ನನಗೆ ಬಹಳ ತಲೆಬಿಸಿ ಆಯಿತು. ಯಾಕೆಂದರೆ ಪದ್ಮನಾಭ ಸರ್ ಅವರಿರುವಾಗ ಭಾಷಣ ಮಾಡೋದು ಸುಲಭ ಅಲ್ಲ ಅಂತ ನಂಗೆ ಗೊತ್ತುಂಟು. ಅವರು ಎಂಥ ದೊಡ್ಡ ಪಂಡಿತರು ಹೊಡೆದು ನನಗೆ ಗೊತ್ತು. ನಾನು ಅವರ ವಿದ್ಯಾರ್ಥಿನಿ ಅಲ್ವಾ. ಅದರಲ್ಲೂ ನಾನು ಗಮನಿಸಿದ ಹಾಗೆ ಈ ಚಿತ್ಪಾವನ ಬ್ರಾಹ್ಮಣ ಸಮಾಜ ಇದೆಯಲ್ಲ, ಬಹಳ ಛಾತಿ ಇದ್ದವರು. ತುಂಬ ದೀರ್ಘಕಾಲದಲ್ಲಿ ಪೋರ್ಚುಗೀಸರಿಂದ ಬಹಳಷ್ಟು ಆಕ್ರಮಣಕ್ಕೊಳಗಾಗಿ ಹಿಂಸೆಗೊಳಗಾಗಿ ಮಹಾರಾಷ್ಟ್ರದ ಸಾರಸ್ವತ ಪ್ರದೇಶದಿಂದ ಅಲ್ಲಿಂದ ಈ ಕಡೆಗೆ ಬಂದವರಂತೆ. ಇಲ್ಲಿ ಎಲ್ಲ ಬಂದು ಪೋರ್ಚುಗೀಸನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ತುಂಬ ದೀರ್ಘಕಾಲ ಕಾಡಿನಲ್ಲಿ ಕೂಡ ಇರಬೇಕಾಯ್ತಂತೆ. ಹಾಗೆ ಚಿತ್ಪವನರಿಗೆ ಬಾರದ ವಿದ್ಯೆ ಇಲ್ಲ ಅಂತ ನಾನು ವಿದ್ಯಾರ್ಥಿನಿಯಾಗಿದ್ದೆ ಅಂತ ಗಮನಿಸ್ತೇನೆ. ಚಿತ್ಪವನ ಹುಡುಗಿಯರು ಬಹಳ ಪ್ರತಿಭಾವಂತರು. ಅವರಿಗೆ ಬಾರದ ವಿದ್ಯೆ ಇಲ್ಲ. ಸಂಗೀತ ಅವರಿಗೆ, ಪ್ರೈಸ್ ಅವರಿಗೆ, ಡ್ಯಾನ್ಸ್ ಅವರಿಗೆ, ಪ್ರಬಂಧ ಅವರಿಗೆ, ಭಾಷಣ ಅವರಿಗೆ, ಸ್ಪೋರ್ಟ್ಸ್ ಹೋದರೆ ಸ್ಪೋರ್ಟ್ಸ್ ಅವರಿಗೆ. ನಾವೆಲ್ಲ ಸುಮ್ಮನೆ ಹೋಗಿ ಮುಖ ಚಪ್ಪೆ ಮಾಡ್ಕೊಂಡು ಬರೋದು. ಬಹುಮಾನಗಳೆಲ್ಲ ಇವರಿಗೆ. ಸೊ ಇಲ್ಲಿ ಪದ್ಮನಾಭ ಮರಾಠೆ ಸರ್ ಮನೆಗೆ ಬಂದರೆ ಇವರೇ ಹೆಚ್ಚಿರ್ತಾರೆ. ಸೊ ಇಲ್ಲಿ ಭಾಷಣಕ್ಕೆ ಒಪ್ಪಿಕೊಂಡು ನಾನು ತಪ್ಪು ಮಾಡಿದ್ನ ಅಂತ ನಂಗೆ ಒಂದು ಕ್ಷಣ ಅನ್ನಿಸ್ತು. ಸೊ ಆಮೇಲೆ ನೋಡುವ, ಕರೆದಿದ್ದಾರೆ, ಹೋಗುವ. ನನಗೆ ಸರ್ ಮನೆಗೂ ಹೋಗಬೇಕು ಅಂತಿತ್ತು. ಹಾಗೆ ಒಮ್ಮೆ ನೋಡಿದಾಗಾಯಿತು. ನಾನು ಸ್ಟೂಡೆಂಟ್ ಲೈಫಲ್ಲಿ ಬಂದಿರಲಿಲ್ಲ. ಒಮ್ಮೆ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಸರ್ ಮನೆಗೆ ಬಂದಿದ್ದರು. ನನಗೆ ಆವಾಗ ಗಂಡನ ಮನೆಯಲ್ಲೇನೋ, ನನಗೆ ಮದುವೆ ಆಗಿತ್ತು MA ಓದುವಾಗ. ಆ ಗಂಡನ ಮನೆಯಲ್ಲೇನೋ ಪೂಜೆ ಇತ್ತು. ಬಹುಶಃ ತಂದೆ ಮನೆಯಲ್ಲಿ ಪೂಜೆ ಇದ್ದಾಗ ಅವ್ರ ಮೇಲಾಗ ಏನೋ ತಪ್ಪಿಸ್ಕೊಂಡು ಬರ್ಬೋದೇನೋ. ಗಂಡನ ಮನೆಯಲ್ಲಿ ಬರುವಾಗ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಆಗಿನ ಕಾಲಕ್ಕೆ. ಹಾಗೆ ನಾನು ಗಂಡನ ಮನೆಗೆ ಹೋಗಿದ್ದೆ, ಬಂದಿರಲಿಲ್ಲ. ಹಾಗೆ ನನಗೊಂದು ಕುತೂಹಲ ಇತ್ತು ಇಲ್ಲಿ ಬರಬೇಕು ಅಂತ ಹೇಳಿ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನಗೆ, ಇವರು ಕೃಪಾ ಮೇಡಮನ್ನು ನೋಡಿದಾಗ ನಾನು ತಕ್ಷಣ ಐಡೆಂಟಿಫೈ ಮಾಡಿದೆ. ದೀಪಾ ಪಡ್ಕೆ ಏನಾಗಬೇಕು ಕೇಳಿದೆ. ಅವರನ್ನು ನೋಡಿದ ತಕ್ಷಣ ರಿಸೆಂಬ್ಲೆನ್ಸ್. ದೀಪಾ ಪಡ್ಕೆ ನನ್ನ ಸಹಪಾಠಿ, 1 ವರ್ಷ ಸೀನಿಯರ್ ಡಿಗ್ರಿಯಲ್ಲಿ. ಅವರೇ ಆ ಸಂಗೀತ ಹೇಳಿದ್ದು. ಹಾಡನ್ನು ನಾನು ಕೇಳಿದ್ದೆಲ್ಲ ಉಂಟಲ್ಲ, ಇವರೆಲ್ಲ ಇಷ್ಟು ಪ್ರತಿಭಾವಂತರಂದು ಗೊತ್ತಾಗಲೇ ಆಗ. ಅಂಜಲಿ ಗೋಖಲೆ, ಅನಿತಾ ಗೋಖಲೆ, ದೀಪಾ ಪಡ್ಕೆ, ಅಲ್ಲಿರುವವರೆಲ್ಲ ಚಿತ್ಪವನರೆಲ್ಲ ಹಾಡೋದ್ರಲ್ಲೇ, ಹಸೆ ಹಾಡಿದ್ರೆ ಡ್ಯಾನ್ಸ್ ಮಾಡೋದರಲ್ಲೂ, ಭಾಷಣದಲ್ಲಿ, ಪ್ರಬಂಧದಲ್ಲಿ, ಏಕಪಾತ್ರದಲ್ಲಿ ಎಲ್ಲ ಅವರಿಗೆ ಬಹುಮಾನಗಳ ಸುರಿಮಳೆ. ನಾನು ನೋಡಿದ್ದು ಆವಾಗಲೇ ಉಜಿರೆಯಲ್ಲಿ. ಬಂದಾಗ ಗೊತ್ತಾಯಿತು ನನಗೆ ದೀಪಾ ಪಡ್ಕೆ ಮತ್ತು ಶಿವಸುಬ್ರಹ್ಮಣ್ಯ ಬಹಳ ಆತ್ಮೀಯರು. ಹಾಗಾಗಿ ಕೃಪಾ ಮೇಡಮೇ ಇಲ್ಲಿ ಬಂದಿದ್ದು ನನಗೆ ಬಹಳ ಖುಷಿಯಾಯಿತು. ಕೃಪಾ ಮೇಡಮ್ ತಂಗಿಯೇ ಇಲ್ಲಿ ಪದ್ಮನಾಭ ಮರಾಠೆ ಸರ್ನ ಹೆಂಡತಿ ಅಂತ ಹೇಳೋದು ಇವತ್ತೇ ನಂಗೆ ಗೊತ್ತಾಯಿತು. ಭಾಳ ಖುಷಿಯಾಯಿತು. ಬಹುಶಃ ಭಗವಂತನ ಆಣತಿ ಹೇಳಿದ್ರೆ ಇರಬೇಕು, ಕಾಲ ಕೂಡಿ ಬರಬೇಕು ನಾನು ಇಂಥ ಸ್ಥಳಕ್ಕೆ ಬರಲಿಕ್ಕೆ ಅಂತ. ಇನ್ನು ಅವರನ್ನು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ನನಗಂತೂ ಪೂರ್ತಿ ಭಯ ಆಗಿ ಹೋಯಿತು. ವಾಸ್ತವದಲ್ಲಿ ಅವರು ಹೇಳುವಷ್ಟೇನಿಲ್ಲ. ನಾನು ಅವರಿಗೆ ಅವರ ವಿದ್ಯಾರ್ಥಿನಿ ಅಂತ ನನ್ನ ಮೇಲೆ ಬಹಳ ಪ್ರೀತಿ, ಅಭಿಮಾನ. ಹಾಗೆ ಒಂದಿಷ್ಟು ಮಾಡಿದ್ದನ್ನು ದೊಡ್ಡ ಪರ್ವತವಾಗಿ ಅವರು ಹೇಳಿದ್ದಾರೆ. ವಾಸ್ತವದಲ್ಲಿ ಅಂಥದ್ದೇನು ಮಾಡಿಲ್ಲ. ನಾನು ಒಂದಿನಿತ ಅಧ್ಯಯನ ಮಾಡಿದ್ದೇನೆ ಅಷ್ಟೇ. ಇನ್ನೀಗ ನನ್ನ ಅಧ್ಯಯನ ಕ್ಷೇತ್ರಕ್ಕೆ ಬರ್ತೇನೆ. ಭೂತಾರಾಧನೆ ನನ್ನ ಅಧ್ಯಯನದ ವಿಷಯ. ಮೊದಲಿಗೆ ಭೂತ ಅನ್ನುವ ಪದ ಬಳಕೆ ಸರಿಯಾ ಅಂತ ಚರ್ಚೆ ಇದೆ ತುಂಬ. ಇಲ್ಲಿ ಭೂತ ಅನ್ನುವ ಪದ ಬಳಕೆ ಮೊದಲಿಂದಲೂ ಇತ್ತು. ಈಗ ಕೂಡ ನಾವು ಭೂತ ಕೋಲಕ್ಕೆ ಹೋಗೋದು ಅಂತಲೇ ಹೇಳೋದು, ಭೂತ ಕಟ್ಟೋದು ಅಂತಲೇ ಹೇಳೋದು, ಭೂತ ಕಟ್ಟುವವರು ಅಂತಲೇ ಹೇಳೋದು, ದೈವ ಕಟ್ಟೋದು ಅಂತ ನಾವು ಹೇಳೋದಿಲ್ಲ. ಹೇಳ್ತಾರೆ ಇಲ್ಲಿ ಉಡುಪಿ ಕುಂದಾಪುರ ಕಡೆಗೆ ಹೋದರೆ ಹೋಗ್ತಾರೆ. ನಮ್ಮ ತುಳುವರು ಹೇಳೋದು ಭೂತ ಅಂತಲೇ. ಆದರೆ ಭೂತ ಅನ್ನುವ ಪದಕ್ಕೆ ಇರುವ ಅರ್ಥದ ಕಲ್ಪನೆ ತಪ್ಪಾಗಿದೆ. ಭೂತ ಅಂದರೆ ವಾಸ್ತವದಲ್ಲಿ ಪೂತಮ್ ಅನ್ನುವ ಸಂಸ್ಕೃತ ಪದ, ಪವಿತ್ರವಾದ್ದು, ಅದರಿಂದ ಉದ್ಭವವಾದ ಪದ ಅದು ಪೂತಮ್. ಪೂತಮ್ ಅಂದರೆ ಪವಿತ್ರವಾದ್ದು ಅಂತ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೂ ಪೂತಮ್ ಅಂತ ಕರಿತೇವೆ. ಶಿವಸಹಸ್ರನಾಮದಲ್ಲಿ ಶಿವನಿಗೂ ನಾವು ಪೂತಮ್ ಅಂತ ಕರಿತೇವೆ. ಅಂದರೆ ಪವಿತ್ರವಾದ ದಿವ್ಯವಾದ ಶಕ್ತಿ ಅಂತ ಅರ್ಥ. ಆ ಪೂತಮ್ ಅನ್ನುವ ಪದ ಆಡು ಭಾಷೆಯಲ್ಲಿ ಭೂತ ಆಯಿತು. ಅದಕ್ಕೆ ಸಾಕ್ಷಿ ಏನಂತಂದರೆ ಕೊಡವರಲ್ಲಿ ಭೂತಾರಾಧನೆ ಇದೆ. ಅವರು ಇವತ್ತಿಗೂ ಅದನ್ನು ಪೂದ ತೆರೆ ಅಂತ ಕರೀತಾರೆ. ತೆರೆ ಅಂದರೆ ಉತ್ಸವ ಅಂತ ಕೊಡವ ಭಾಷೆಯಲ್ಲಿ. ಪೂದ ತೆರೆ, ಪೂದ ಅಂತ ಕರೀತಾರೆ. ಅಂದರೆ ಭೂತವನ್ನು ಪೂದ ಅಂತ ಕರೀತಾರೆ. ಅಂದರೆ ಪೂತಮ್ ಪೂದ ಆಗಿದೆ ಅಲ್ಲಿ, ನಮ್ಮಲ್ಲಿ ಭೂತ ಆಗಿದೆ ಅಲ್ಲಿ ಅಷ್ಟೇ. ಅದು ಭಾಷಾ ವಿಜ್ಞಾನ ತಳಹಲಿಯಲ್ಲಿ ಹೋದರೆ
ಭೂತ ಆಗೋದು ಸಾಮಾನ್ಯವಿದ್ದ ವಿಚಾರ, ಭೂತ ಕೂಡ ಆಗುವಂಥದ್ದು. ಹಾಗಾಗಿ ಮೂಲತಃ ಇದರ ಶಬ್ದ ಭೂತಮ್ ಅನ್ನೋ ಸಂಸ್ಕೃತ ಪದವೇ ಇರಬೇಕು. ಭಾರತೀಯ ಎಲ್ಲ ಭಾಷೆಗಳಿಗೆ ತಾಯಿ ಸಂಸ್ಕೃತವೇ, ಹೆತ್ತ ತಾಯಿಯ ಸಾಕು ತಾಯಿಯ ಅಂತ ಮಾತ್ರ ಚರ್ಚೆ ಇರುವುದು. ಆದರೆ ತಾಯಿ ಸಂಸ್ಕೃತವೇ. ಹಾಗಾಗಿ ತುಳುವಿನಲ್ಲಿಯೂ ಭೂತಮ್ ಅನ್ನುವ ಪದ, ಅದರಿಂದ ಭೂತ ಸೃಷ್ಟಿಯಾಗಿರಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪವಿತ್ರವಾದ ಶಕ್ತಿ ಭೂತಮ್ ಅನ್ನೋದರಿಂದಲೇ ಭೂತ ಅನ್ನುವ ಪದ ಬಳಕೆಯಾಗಿದೆ. ಇನ್ನೊಂದು ಅಮೃತ ಸೋಮೇಶ್ವರ ಹೇಳಿದ ವಾದ ಇದೆ, ಇಲ್ಲಿಯ ಭೂತಗಳೆಲ್ಲವೂ ಈ ಹಿಂದೆ ಈ ನಾಡಿನಲ್ಲಿ ಇದ್ದು ಆಗಿ ಹೋದಂಥ ಶಕ್ತಿಗಳು, ವ್ಯಕ್ತಿಗಳು. ಆದ್ದರಿಂದಾಗಿ ಹಿಂದಿನ ಕಾಲದಲ್ಲಿ ಇದ್ದವರು, ಭೂತ ಕಾಲದಲ್ಲಿ ಇದ್ದವರು ಅನ್ನುವ ಅರ್ಥದಲ್ಲಿ ಭೂತ ಬಂದಿರ್ಬೋದು ಅಂತ ಹೇಳ್ತಾರೆ. ಈ ಸಾಧ್ಯತೆಯನ್ನು ಅಲ್ಲಗಡಲಿಕ್ಕಾಗೋದಿಲ್ಲ. ಆದರೆ ಭೂತಮ್ ಅನ್ನುವ ಪದದಿಂದಲೇ ಸೃಷ್ಟಿಯಾಗಿದೆ ಹೇಳೋದು ಹೆಚ್ಚು ಹತ್ತಿರ ಅಂತ ನಂಗೆ ಅನ್ನಿಸ್ತದೆ. ಇನ್ನು ತುಳುನಾಡಿನಲ್ಲಿ ಎಷ್ಟು ಭೂತಗಳಿವೆ, ಎಷ್ಟು ಭೂತಗಳಿಗೆ ಆರಾಧನೆ ಇದೆ? ನೆಕ್ಸ್ಟ್ ಪ್ರಶ್ನೆ. ನನಗೂ ಇದನ್ನು ತುಂಬ ಜನ ಕೇಳಿದ್ದಾರೆ. ಈ ಭೂತಗಳು ಎಷ್ಟು ಇದೆ ಅಂತ ಹೇಳೋದನ್ನು ಪತ್ತೆ ಮಾಡಲಿಕ್ಕೆ ನಾನು ಹುಡುಕಿಕೊಂಡು ಹೋಗಿ ಲೆಕ್ಕ ಹಾಕಲಿಕ್ಕೆ ಕಾರಣ, ತುಂಬ ಜನ ನನ್ನಲ್ಲಿ ಎಷ್ಟು ಭೂತಗಳಿಗೆ ಆರಾಧನೆ ಇದೆ ಅಂತ ಕೇಳಿದ್ದು. ನಾನು ಅಧ್ಯಯನ ಮಾಡಲಿಕ್ಕೆ ಆರಂಭ ಆಗುವಾಗ 2000ನೇ ಇಸವಿಯಲ್ಲಿ ಡಾಕ್ಟರ್ ಚಿನ್ನಪ್ಪಗೌಡ, ಡಾಕ್ಟರ್ ವಿವೇಕರೆಗಳು, ಡಾಕ್ಟರ್ ಗಣನಾಥ್ ಶೆಟ್ಟಿಯಕ್ಕರು ಇವರೆಲ್ಲ ಈಗಾಗಲೇ ಅಧ್ಯಯನ ಮಾಡಿದವರು ಈ ಕ್ಷೇತ್ರದಲ್ಲಿ. ಇವರ ಭಾಷಣವನ್ನು ಕೇಳಿದ್ದೆ. ತುಳುನಾಡಿನಲ್ಲಿ ಸುಮಾರು 300 ದೈವಗಳಿಗೆ 400 ದೈವಗಳಿಗೆ ಆರಾಧನೆ ಇದೆ ಅಂತ. ಆಗ ಇವರು ಏನು ಬರೆದಿದ್ದಾರೆ ಅಂತ ಇವರ ಪುಸ್ತಕಗಳನ್ನೆಲ್ಲ ತೆಗೆದು ನೋಡಿದಾಗ ಡಾಕ್ಟರ್ BA ವಿವೇಕರೈಗಳು ಮೊದಲು ತುಳು ಜನಪದ ಅಧ್ಯಯನಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟವರು. ಅವರ ತುಳು ಜನಪದ ಸಾಹಿತ್ಯ PhD ಥೀಸಿಸ್ ಅವರದ್ದು ಬಹಳ ದೊಡ್ಡ ಗ್ರಂಥ ಅದು. ಅದರಲ್ಲಿ 267 ದೈವಗಳ ಒಂದು ಪಟ್ಟಿ ಇತ್ತು. ಇದನ್ನು ಪರಿಷ್ಕರಿಸಿ ಚಿನ್ನಪ್ಪಗೌಡರು 300 ದೈವಗಳ ಒಂದು ಪಟ್ಟಿಯನ್ನು ಮಾಡಿದರು. ಇದಾದ ನಂತರ ರಘುನಾಥ ವರ್ಕಾಡಿ ಎಂಬುವರು ಕಡಂಬಾರದ ಮಲರಾಯ ಅಂತ ಒಂದು ಪುಸ್ತಕ ಪ್ರಕಟಿಸಿದರು. ಅದರಲ್ಲಿ ಅನುಬಂಧದಲ್ಲಿ 404 ದೈವಗಳ ಹೆಸರನ್ನು ಹೆಸರಿಸಿದರು. ಅದರಲ್ಲಿ ಈ 300 ದೈವಗಳು ಕೂಡ ಸೇರಿತ್ತು, ಚಿನ್ನಪ್ಪಗೌಡರು ಮಾಡಿದಂಥ 300. ಆದರೆ ನನ್ನಲ್ಲಿ ಈ ಪಟ್ಟಿಯಲ್ಲಿ ಸೇರಿದಂಥ ಅನೇಕ ದೈವಗಳ ಹೆಸರಿತ್ತು. ನಾನು ವಾಸ್ತವದಲ್ಲಿ ಭೂತಾರಾಧನೆ ಅಧ್ಯಯನ ಮಾಡಲಿಕ್ಕೆ ಬಂದದ್ದು MPhil ಪದವಿಗಾಗಿ. ನಾನೇನು PhD ಮಾಡಬೇಕು ಅಥವಾ ಉದ್ಧಾರ ಮಾಡಬೇಕು, ದೊಡ್ಡ ಪುಸ್ತಕ ಬರೆದು ಏನೋ ಭಯಂಕರ ಮಾಡ್ತೇನೆ ಅಂತ ಹೊರಟದ್ದು ಖಂಡಿತ ಅಲ್ಲ. ಹೊಟ್ಟೆಪಾಡಿ. MPhil ಮಾಡಿದರೆ ಕೆಲಸ ಕಾಯಂ ಆಗ್ತದೆ. ಯಾವುದಾದ್ರು ಒಂದು ಏಡೆಡ್ ಕಾಲೇಜಿಗೆ ಸೇರ್ಕೋಬೋದು. MPhil ಇದ್ದರೆ ಕೆಲಸ ಬರ್ತದೆ. ಹಾಗೆ MPhil ಮಾಡೋದು ಹೇಗೆ? MPhil ಮಾಡೋದು ಕನ್ನಡದಲ್ಲಿ ಸುಲಭ ಅಲ್ಲ. ನಾನು ಸಂಸ್ಕೃತ ಫೀಲ್ಡನ್ನು ಬಿಟ್ಟು ಕನ್ನಡಕ್ಕೆ ಬಂದಿದ್ದೆ. ಯಾಕೆಂತಂದರೆ ಸಂಸ್ಕೃತದಲ್ಲಿ ಉದ್ಯೋಗ ಅವಕಾಶಗಳಿಲ್ಲ. ಹಾಗಾಗಿ ಕನ್ನಡಕ್ಕೆ ಹೆಚ್ಚಿದೆ ಅಂತ ಕನ್ನಡ MA ಮಾಡ್ಕೊಂಡಿದ್ದೆ, ಕನ್ನಡಕ್ಕೆ ಬಂದಿದ್ದೆ. ಕನ್ನಡದಲ್ಲಿ PhD ಮಾಡೋದು ಸುಲಭ ಅಲ್ಲ. ಒಂದೊಂದು ಕವಿಯ ಮೇಲೆ 20 PhD ಮಾಡಿದ್ದಾರೆ. ನಾನೆಂತ ಮಾಡೋದು 21ನೇದನ್ನು ಒಂದು ಕವಿಯನ್ನು ಹಿಡಿದು. ಸೊ ಎಂತ ಮಾಡಿದ್ರು, ನನಗೆ ತುಳು ಸುಲಭ ಅಂತ ಅನ್ನಿಸ್ತು. ನಮ್ಮ ಮನೆಯಲ್ಲಿ ಭೂತಕೋಲ ಇದೆ, ಇದು ಸುಲಭ ಅಂತ ಅನ್ನಿಸ್ತು. ಹಾಗೆ ನಮ್ಮ ಮನೆಯಲ್ಲಿ ಭೂತಕೋಲ ಆಗುವಾಗ ನಾನು ಮೊದಲು ನನ್ನ ತಂದೆಯವರಲ್ಲಿ ಹೋಗಿ ಕೇಳಿದೆ, ನಮ್ಮ ಮನೆಯ ಗದ್ದೆಯಲ್ಲಿ ಪೂಕರೆ ಕಂಬಳ ನೇಮ ಆಗ್ತದೆ, ಇಲ್ಲಿ ದೈವ ಯಾವುದು ಅಂತ. ಆಗ ತಂದೆ ಅದು ಗೊತ್ತಿಲ್ಲ ಹೇಳಿದರು. ಆಗ ನಂಗೆ ಮೊದಲ ಬಾರಿ ಗೊತ್ತಾಯಿತು, ಭೂತಕೋಲ ಆಗುವಾಗ ಮನೆ ಮಂದಿಗೆ ಕೂಡ ಭೂತದ ಹೆಸರು ಗೊತ್ತಿರೋದಿಲ್ಲ ಅಂತ. ನಾನು ಅಧ್ಯಯನ ಮಾಡಲಿಕ್ಕೆ ಭಾಳ ಉಂಟು ಅಂತ ಗೊತ್ತಾಯಿತು. ಆಗ ಅಮ್ಮ ಹೇಳಿದರು, ಅಜ್ಜಿ ಹೇಳ್ತಾಯಿದ್ರು, ತಂದೆಯ ತಾಯಿ ಹೇಳ್ತಾಯಿದ್ರು, ಅದು ನಾಗಬ್ರಹ್ಮ ಅಂತೆ ಅಲ್ಲಿ ಅಂತ. ಇರ್ಬೋದು ಅಂತ ಅನ್ನಿಸ್ತು. ಕಂಬಳದ ಅಧಿದೈವ ನಾಗಬ್ರಹ್ಮ. ಸರಿ ಹೇಳಿ ಭೂತಕೋಲ ದಿವಸ ಬಂತು, ಪೂಕರೆ ಕಂಬಳ ನೇಮ ದಿವಸ ಬಂತು. ಭೂತ ಕಟ್ಟುವವರಿಗೆ ಗೊತ್ತಿರ್ತದೆ, ಸೊ ವಾಟ್ ಅಂತ ಅಂದ್ಕೊಂಡೆ. ಕ್ಯಾಮರಾ ಎಲ್ಲ ರೆಡಿ ಮಾಡಿಕೊಂಡೆ, ಅಣ್ಣ ಕೊಟ್ಟ ಕ್ಯಾಮರಾ ಇತ್ತು. ಸೊ ಕ್ಯಾಮರಾ ಮಾಡ್ಕೊಂಡೆಲ್ಲ ರೆಡಿ ಮಾಡಿ ಭೂತ ಕಟ್ಟುವವ್ರ ಹತ್ರ ಇನ್ನೇನು ಭೂತಕೋಲ ಶುರುವಾಗುವ ಮುಂಚೆ ಮೊದಲು ಹೋಗಿ ಮಾತನಾಡಿದೆ. ನಮ್ಮ ಮನೆಯಲ್ಲಿ ಆಗೋದಲ್ವಾ, ಅಲ್ಲಿ ಉಮೇಶ ಅಪ್ಪಣ್ಣ ಅಂತೆಲ್ಲ ಬಂದಿದ್ದರು, ನಲಿಕೆಯವರು ಬಂದಿದ್ದರು. ನಮಗೆ ಪರಿಚಿತರೇ, ಅವರು ಆಗಾಗ ಬರ್ತಾ ಇರ್ತಾರೆ ಮನೆಗೆಲ್ಲ. ನಾನು ಹೋಗಿ ಕೇಳಿದೆ, ಮುಳ್ಪಾಪುನ ದೈವ ಓ ಭೂತ ಅಂತ. ಆಗ ಅವರು ಹೇಳಿದರು, ಉರವ ಮತ್ತು ಬಂಟಮುಡಿ ಅಂತ ಹೇಳಿದರು. ಅದು ಎಂತ ಕೇಳಿದೆ, ಆ ದೈವ ಯಾವುದು ಅಂತ ಹೇಳಿ. ಅವರಿಗೆ ಕತೆ ಗೊತ್ತಿಲ್ಲ. ಅವು ಇಂಚನೆ ಕಟ್ಟುನೆ ಅಂತ ಹೇಳಿದರು. ಹಾಗಾದರೆ ನೀವೆಂತ ನುಡಿಗಟ್ಟಲ್ಲಿ ಹೇಳೋದು, ಅದು ಪ್ರಸರಣವನ್ನು ಹೇಳೋದು, ಎಲ್ಲಿಂದ ಬಂದೆ ಅಂತ ಹೇಳಿ. ಸರಿ, ಎಲ್ಲಿಂದ ಬಂದದ್ದು ಅಂತ ಹೇಳ್ತೀರಿ ಹೇಳಿದರು. ಅದು ಮಂಜನಾಡಿಯಿಂದ, ನಾರ್ಯದಿಂದ, ನಡಿಬೈಲು ಗುತ್ತಿನಿಂದ ಬಂದದ್ದೆಲ್ಲ ಪ್ರಸರಣ ಹೇಳ್ತೇವೆ. ಅಲ್ಲಿ ಎಲ್ಲ ಈ ಕೋಲ ಉಂಟಾ ಕೇಳಿದೆ. ಹೌದು ಹೇಳಿದರು. ಸರಿ ಹೇಳಿ ನಾನು ಮಾಡ್ಕೊಂಡು ಬಂದೆ. ನನಗೆ 2 ಫೋಟೋ ಹಿಡ್ಕೊಂಡು ಬಂದೆ. ನನಗೆ ಗ್ಯಾರಂಟಿ ಇತ್ತು, ಡಾಕ್ಟರ್ ವಿವೇಕರೈಗಳ ಪುಸ್ತಕದಲ್ಲಿ, ಡಾಕ್ಟರ್ ಚಿನ್ನಪ್ಪಗೌಡರ ಪುಸ್ತಕದಲ್ಲಿ ಈ ದೈವಗಳ ಮಾಹಿತಿ ಇರ್ತದೆ. ನಾನು ಅಲ್ಲಿಂದ ಬರೆಯೋದು, ರೆಫರೆನ್ಸ್ ಹಾಕೋದು, 2 ಫೋಟೋ ಜೋಡಿಸೋದು, ಒಂದು MPhil ಸುಲಭ, 100 ಪುಟ ಇದ್ದರೆ ಸಾಕು. ಜೈ ಅಂತ ಮಾಡಿ MPhil ಮುಗಿಸೋದು ಅಂತ ಅಂದ್ಕೊಂಡು ಬಂದೆ ಮನೆಗೆ ಗದ್ದೆಯಿಂದ. ಬಂದು ಪುಸ್ತಕ ತೆರೆದು ನೋಡ್ತೇನೆ, ಮಾಹಿತಿ ಇರೋದು ಬಿಡಿ, ಈ 2 ದೈವಗಳ ಹೆಸರು ಕೂಡ ಅಲ್ಲಿ ಇಲ್ಲ. ನಾನು ರಿಜಿಸ್ಟ್ರೇಷನ್ ಮಾಡಿ ಆಗಿತ್ತು, ಪೂಕರ ಕಂಬಳ ನೇಮದ ಬಗ್ಗೆ MPhil ಮಾಡೋದು ಅಂತ. ಈಗ ಪೇಚಾಟಕ್ಕೆ ಸಿಕ್ಕಿದೆ. ನನಗೆ ಅಧ್ಯಯನ ಮಾಡೋದು ಅನಿವಾರ್ಯ ಆಯಿತು. ಅದೃಷ್ಟಕ್ಕೆ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಡುವಾಗ ಒಂದು ಸಂಶೋಧನಾ ವಿಧಿವಿಧಾನಗಳನ್ನು ಕಲ್ತಿರ್ತೇವೆ. ಅಲ್ಲಿಯೇ ಕೇಳ್ಕೊಂಡು ಬಂದಿದ್ದೆ ಅಲ್ಲ, ಬೇರೆ ಎಲ್ಲಿ ಇದಾಗ್ತದೆ ಅಂತ ನೋಡು, ಅಲ್ಲಿ ಮಾಹಿತಿ ಸಿಗ್ಬೋದು. ಈ ಉರವ ಮತ್ತು ಬಂಟಮುಡಿ ಅಂದರೆ ಏರುಬಂಟ ದೈವ ಮಾಹಿತಿ ಸಿಗ್ಬೋದು ಅಂತ ಬೇರೆ ಬೇರೆ ಕಡೆಗೆ ಹೋದೆ. ಜೊತೆಗೆ ಇದಕ್ಕೆ ಸಂಬಂಧಿಸಿದ ಪಾಠದನಗಳನ್ನು ಸಂಗ್ರಹ ಮಾಡಿದೆ.
ಈಜು ಮಂಜಟ್ಟಿಗೋಣ ಅಂತ ಒಂದು ಪಾಡ್ದನೆ ಇದೆ. ಅದರಲ್ಲಿ ಒಂದು ವರ್ಷನ್ ಅನೇಕ ವರ್ಷನ್ಗಳಿವೆ. ಅದಕ್ಕೆ ಒಂದು ವರ್ಷನ್ ನನಗೆ ಸಿಕ್ತು. ಕುಂಡಪರವರು ಬಹುಶಃ ಕೊಟ್ಟದ್ದು ನನಗೆ ಈಜು ಮಂಜಟ್ಟಿಗೋಣ ಪಾಡ್ದನ. ಇದರಲ್ಲಿ ಏನು ಹೇಳ್ತೇವೆ ಅಂದರೆ, ರೆಂಜಲಡಿ ಬರಿಕೆಯ ಮಂಜನಾಳ್ವರು ಅರಸರಾಗಿದ್ದವರು ಮೊದಲು ಮುಡಿಪು ಸುತ್ತಮುತ್ತ ಅವರ ವಂಶವು ಅರಸರಾಗಿದ್ದರು. ಈಗ ವಂಶ ಆಡಳಿತ ಎಲ್ಲ ಹೋಗಿ ಸಾಮಾನ್ಯ ಜಮೀನ್ದಾರರಾಗಿದ್ದಾರೆ. ಅವರಲ್ಲಿ ಒಬ್ಬ ನಾರ್ಯದ ಹುಡುಗ, ಮೂಲದ ಹುಡುಗ, ನಾರ್ಯದವನವನು, ಬಬ್ಬು ಅಂತ ಹೆಸರವನದ್ದು. ಅವನು ಮನೆ ಕೆಲಸಕ್ಕಿದ್ದ. ಅವನಿಗೆ ಒಂದು ದಿವಸ ಹುಷಾರಿರುವುದಿಲ್ಲ. ಮಂಜನಾಳೂರು ನೀನು ಗದ್ದೆಗೆ ಬರಬೇಡ, ನಾನು ನಾಳೆ ಕೆಲಸ ಮಾಡ್ತೇನೆ ಅಂತ ಹೇಳಿರ್ತಾರೆ. ಹಾಗೆ ಬೆಳ್ಳಂಬೆಳಗ್ಗೆ ಎದ್ದು ಇವರು ಕೊಟ್ಟು ಪಿಕ್ಕ ಸೆಳ್ಕೊಂಡು ಗದ್ದೆಯಲ್ಲಿ ನೀರು ತುಂಬಿಸಿದ್ರೆ ಅದನ್ನು ಬಿಡಲಿಕ್ಕೆ ಎಲ್ಲ ಮಾಡಲಿಕ್ಕೆ ಹೋಗ್ತಾರೆ. ಹೋಗುವಾಗ ಇವರಿಗಿಂತ ಮೊದಲು ನಾರ್ಯದ ಬಬ್ಬು ಬಂದು ಕೂತಿದ್ದಾನೆ, ಮೂಲದ ಹುಡುಗ. ಆಗ ಇವರು ಹೇಳ್ತಾರೆ, ನಿಮಗೆ ಬರಬೇಡ ಹೇಳಿದ್ದಲ್ಲ, ನೀನು ಯಾಕೆ ಬಂದದ್ದು ಅಂತ. ಅವನು ಹೇಳ್ತಾನೆ, ನಾನಿರುವ ತನಕ ಒಡೆಯ ನೀವು ಕೊಟ್ಟು ಪಿಕ್ಕಾಸು ಮುಟ್ಲಿಕ್ಕಿಲ್ಲ, ನೀವು ಯಾಕೆ ಬಂದದ್ದು ಅಂತ. ಆಗ ಹೇಳ್ತಾರೆ, ನಿನಗೆ ಇಷ್ಟು ಪ್ರೀತಿ ಉಂಟಲ್ಲ ನಮ್ಮ ಮೇಲೆ, ನಿನಗೆ ಎಂಥ ಆಸೆ ಉಂಟು, ನಿನ್ನ ಆಸೆಯನ್ನು ನಾನು ಈಡೇರಿಸ್ತೇನೆ ಅಂತ ಮಂಜನಾಳೂರು ಹೇಳ್ತಾರೆ. ಆಗ ಆ ಹುಡುಗ ಕೇಳ್ತಾನೆ, ನೋಡಿ ತನಗೇನು ಬೇಕು ಅಂತ ಕೇಳೋದಿಲ್ಲ, ನಮ್ಮದು ಆನೆ ಕುದುರೆಯನ್ನು ಸಾಕಿದ ವಂಶ ಅಲ್ವಾ ಬಲ್ಲಾಳ್ರೆ, ನಾವು ಕೊನೆಯ ಪಕ್ಷ ಕೋಣಕರುಗಳನ್ನಾರು ಸಾಕಬೇಕು ಅಂತ. ಇದು ಯಾವುದು, ಕಂಬಳಕ್ಕೆ ಓಡಿಸುವ ಕೋಣಗಳು ಪ್ರೆಸ್ಟೀಜ್, ಅದು ವಂಶಕ್ಕೆಲ್ಲ ಈಗ ಕೂಡ ಪ್ರೆಸ್ಟೀಜಿನ ವಿಷಯ ಕೋಣಗಳನ್ನು ಸಾಕುವಂಥದ್ದು. ಹಾಗೆ ಓಡಿಸಬೇಕು. ಸರಿ ಹೇಳಿ ಇವರು ಮನೆಗೆ ಬರ್ತಾರೆ. ಒಂದು ದಿವಸ ನೋಡ್ತಾರೆ, ಎಲ್ಲಿಗೆ, ಸುಬ್ರಹ್ಮಣ್ಯ ಸಂತೆಗೆ ಹೋಗ್ತಾರೆ, ಕುಲಕುಂದ ಜಾತ್ರೆಗೆ. ಅಲ್ಲಿ ಹೋಗಿ ಕೋಣಕರುಗಳನ್ನು ತರಲಿಕ್ಕೆ ಹೊರಡ್ತಾರೆ. ಮನೆಗೆ ಬರ್ತಾರೆ, ನಾರ್ಯದ ಬಬ್ಬು ಜೊತೆಗೆ ಹೊರಡ್ತಾರೆ. ಹೋಗ್ತಾ ತಮ್ಮ ಕುಲದೈವ ಒರಿದಯ್ಯ ಧೂಮಾವತಿ ಅಲ್ಲಿಗೆ ಹೋಗಿ ಅದರ ಗುಡಿಯ ಬಾಗಿಲನ್ನು ತೆರೆದು ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ, ನಮಗೆ ಒಳ್ಳೆ ಕರುಗಳು ಸಿಕ್ಕಿದರೆ ಹಿಂದೆ ಬಂದು ಒಂದು ತುತ್ತು ಉಂಡು ಎರಡನೇ ತುತ್ತು ಬಾಯಿಯ ಒಳಗೆ ಇಡುವುದರ ಮೊದಲು ನೇಮ ಕೊಡಲಿಕ್ಕೆ ಕೈಲನ್ನು ಕಡಿಸ್ತೇನೆ, ಬಾಳೆಗೊನೆಯನ್ನು ಕಡಿಸ್ತೇನೆ ಅಂತ ಹರಿಕೆ ಹೇಳ್ಕೊಳ್ತಾರೆ. ಹೋಗ್ತಾರೆ, ಹೋಗಿ ಹುಡುಕ್ತಾರೆ, ಇವರಿಗೆ ಬೇಕಾದ ಕೋಣಕರುಗಳು ಸಿಗುವುದಿಲ್ಲ. ಕೊನೆಗೆ ಇನ್ನೇನು ಹಿಂದೆ ಬರ್ತಾರೆ. ಆಗ ದೈವ ಪ್ರೇರಣೆಯೋ ಎನ್ನುವ ಹಾಗೆ ಒಬ್ಬ ಜೋಗಿ ಪುರುಷ ಬರ್ತಾನೆ. ಎರುತ್ತ ಗಿರ್ದಗು ಬತ್ತನತ್ತ ಬಲ್ಲಾಳರೆ ಅಂತ ಕೇಳ್ತಾರೆ, ನೀವು ಕೋಣಗಳನ್ನು ತಗೊಳ್ಳಿಕ್ಕೆ ಬಂದದ್ದಲ್ವ ಅಂತ. ಆಗ ಬಲ್ಲಾಳರು ಹೇಳ್ತಾರೆ, ಈಲ ನಾಲು ಇಲ್ಲು ನಟ್ಟನ ಪುರುಷ ನಿಕ್ಕದಾಯೆ, ನೀನು 4 ಮನೆ ಬೇಡುವವನು, ನಿನಗೆ ಯಾಕೆ ಅಂತ. ಆಗ ಆ ಜೋಗಿ ಪುರುಷ ಹೇಳೋ ಒಂದು ಮಾತಿದೆ. ಆ ದೈವ ಯಾವುದು ಹೇಳೋದು ನನಗೆ ಇವತ್ತಿನ ತನಕ ಸಿಗಲಿಲ್ಲ. ಕುರ್ನಾಡದ ದೈವನೇ ನಟ್ಟುದುಂಡೆ, ಯಾನ ನಟ್ಟಿಂಡ ದಾನೆ ಉಳ್ಳಾಯ ಅಂತ ಕೇಳ್ತಾನೆ. ಕುರ್ನಾಡಿನ ದೈವವೇ ಭಿಕ್ಷೆ ಬೇಡಿದೆ ಅಂತೆ, ನಾನು ಬೇಡಿದರೆ ಏನಂತೆ ಅಂತ. ಆದರೆ ಆ ಭಿಕ್ಷೆ ಬೇಡುವ ಕುರ್ನಾಡಿನ ದೈವ ಯಾವುದು ಹೇಳೋದು, ಅದೇ ಪರಿಸರದಲ್ಲಿ ಹುಟ್ಟಿ ಬೆಳೆದ ನನಗೆ ಇವತ್ತಿಗೂ ಹುಡ್ಲಿಕ್ಕೆ ಆಗಲಿಲ್ಲ. ನನ್ನ ತಂದೆ ಮನೆ ಕೊಳ್ಳೂರು, ಕುರ್ನಾಡು ತುಂಬ ಹತ್ತಿರ ನಮಗೆ. ನನಗೆ ಇವತ್ತಿನ ತನಕ ಅದನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಲಿ, ಅಂದರೆ ದೈವಾರಾಧನೆ ಬಗ್ಗೆ ಅಧ್ಯಯನ ಎಷ್ಟು ಬಾಕಿ ಇದೆ ಅಂತ. ಸರಿ ಹೇಳಿ ಅವನು ಹೇಳ್ತಾನೆ. ಆಗ ಜೋಗಿ ಪುರುಷ ಹೇಳ್ತಾನೆ, ಇಲ್ಲ ನಾನು ನಿಮಗೆ ಕರುಗಳನ್ನು ತೋರಿಸ್ತೇನೆ ಹೇಳ್ತಾನೆ. 2 ಕರುಗಳನ್ನು ತೋರಿಸ್ತಾನೆ. ಅದರ ಬಾಲದಿಂದ ತಲೆಯ ತನಕ ಬೆಳ್ಳಿಯ ವರಾಹವನ್ನು ಇಡ್ತಾರೆ. ಅದಕ್ಕೆ ಏನು ಇದೆ, ಅವರಿಗೆ ಒಂದು ನಿಯಮ ಇದೆ ಕೋಣಗಳನ್ನು ತರಲಿಕ್ಕೆ. ಅದನ್ನು ಮಾಡಿ ಮನೆಗೆ ತಗೊಂಡು ಬರ್ತಾರೆ. ಪಾಡ್ದನದಲ್ಲಿ ಹೇಳ್ತದೆ, ಮನೆಗೆ ತಂದ ತಕ್ಷಣ ಅರಸರಿಂದ ಸತ್ಯದ ಕಂಬಳದಲ್ಲಿ ಓಡಿಸಲಿಕ್ಕೆ ಓಲೆ ಬರ್ತದೆ ಅಂತ. ಆದರೆ ಕತೆ ನಮಗೆ ಅನ್ನಿಸ್ತದೆ ಅಲ್ಲಿ ಗ್ಯಾಪ್ ಇತ್ತು ಸ್ವಲ್ಪ ಅಂತ. ಸರಿ, ಕಟ್ಟಿದ ತಕ್ಷಣ ಅರಸರಿಂದ ಬಂದರೆ ಮರ್ಯಾದೆಯ ಪ್ರಶ್ನೆ ಅಲ್ವಾ, ಕರುಗಳನ್ನು ತಗೊಂಡು ಕೋಣ ಓಡಿಸ್ಲಿಕ್ಕೆ ಹೋಗ್ತಾರೆ. ಇಲ್ಲಿ ಹಿಂದೆ ತೊಗೊಂಡು ಬರುವಾಗ ಏನಾಯಿತು ಗೊತ್ತುಂಟ, ಹಿಂದೆ ತೊಗೊಂಡು ಬರ್ತಾರೆ. ಬಂದು ಕೋಣಗಳನ್ನು ತರುವಾಗ ಅರೇ ಧೂಮಾವತಿ ದೈವದ ಮುಂಡ್ಯಕ್ಕೆ ಬರ್ತಾರೆ. ಬಂದು ಆ ಕಡೆ ಈ ಕಡೆ ನೋಡುವಾಗ ಒಂದು ಹಲಸಿನ ಹಣ್ಣು ಹಣ್ಣಾಗಿರ್ತದೆ ಮರದಲ್ಲಿ. ಅದು ಮುಂಡ್ಯಕ್ಕೆ ಸೇರಿದ ದೈವಕ್ಕೆ ಸೇರಿದ ಮರ. ಅದರಲ್ಲಿ ಇವರು ಹಣ್ಣು ಕಾಣ್ತದಲ್ಲ, ಇವರು ಹೇಳ್ತಾರೆ ಮಂಜನಾಳ್ವರು ನಾರ್ಯದ ಬಬ್ಬುವಿಗೆ ಹೋಗಿ ಅದನ್ನು ಕೊಯ್ಯಿ ಅಂತ. ಅವನು ಹತ್ತುತ್ತಾನೆ. ಆಗ ಹೇಳ್ತಾನೆ, ಕಾರಣಿಕ ಕಾಣಿಸ್ತಾ ಇದೆ, ಕಠಿಣತೆ ಕಾಣಿಸ್ತಾ ಇದೆ ಅಂತ. ಆಗ ಹೇಳ್ತಾರೆ, ಇಲ್ಲ ಹಣ್ಣಲ್ವಾ, ಯಾವುದೇ ದೈವದ ಮರದಿಂದ ಹಣ್ಣದ್ದು ಬಿದ್ದದನ್ನು ತಿನ್ಬೋದು, ಕಾಯಿ ಕೊಯ್ಯಬಾರ್ದು ಅಂತ ನಿಯಮ. ಹಣ್ಣಲ್ವ, ಅದು ಹೇಗೂ ಬೀಳ್ಲಿಕ್ಕಿರೋದು, ನೀನು ಕೊಯ್ಯಿ ಅಂತ ಹೇಳ್ತಾರೆ, ನಮ್ಮ ದೈವದ್ದಲ್ವ ಅಂತ. ಹಾಗೆ ಕೊಯ್ತಾನೆ, ಬರ್ತಾರೆ, ಹಲಸಿನ ಹಣ್ಣನ್ನು ಕೊರಿತಾರೆ, ತಿಂತಾರೆ. ಹಸುಗಳಿಗೆ ಕೋಣಗಳಿಗೆ ಅದರ ರೆಚ್ಚೆಯನ್ನು ಹಾಕ್ತಾರೆ. ಇಲ್ಲಿ ಏನು ಮಾಡಿದ್ರು ಇವರು, ಹೋಗುವಾಗ ಏನು ಹೇಳಿದರು, ಒಳ್ಳೆ ಕರುಗಳು ಸಿಕ್ಕಿದ್ರೆ ಹಿಂದೆ ಬಂದು ಒಂದು ತುತ್ತು ಉಂಡು ಎರಡನೇ ತುತ್ತು ಬಾಯಿಗೆ ಇಡುವ ಮೊದಲು ಕೊನೆ ಕಡಿಸ್ತೇನೆ ಅಂತ ಹರಿಕೆ ಹೇಳಿದ್ರು. ಇದನ್ನು ಮರೀತಾರೆ ಇವರು. ಬರ್ತಾರೆ, ಕರುಗಳನ್ನು ಹಟ್ಟಿಯಲ್ಲಿ ಕಟ್ತಾರೆ. ಆಗ ಅರಸರಿಂದ ಆಹ್ವಾನ ಬರ್ತದೆ, ಕಂಬಳಕ್ಕೆ ಹೋಗ್ತಾರೆ. ಕಂಬಳಕ್ಕೆ ಹೋದಾಗ ಭಾಳ ದಷ್ಟಪುಷ್ಟವಾದ ಕೋಣಗಳಿವುಗಳು. ಅದು ಬಹುಶಃ ಗ್ಯಾಪ್ ಇದೆ ಅಲ್ಲಿ, ಕರುಗಳನ್ನು ತಂದದ್ದು ಮತ್ತು ದೊಡ್ಡ ಕೋಣಗಳಾಗಿವೆ. ಅದು ಕಥೆಯಲ್ಲಿ ಅಷ್ಟೇ ಬಂದಿದೆ. ಮಂಜನಾಳ್ವರಿಗೆ ವಯಸ್ಸಾಗಿದೆ, ಅವರಿಗೆ ಹೇಳಿದಾಗೆ ಕೇಳುವುದಿಲ್ಲ ಕೋಣಗಳು. ತನ್ನ ಮಂಜನಾಳ್ವರಿಗೆ ಗದ್ದೆಗೆ ಕೋಣಗಳನ್ನು ಇಳಿಸ್ಲಿಕ್ಕಾಗೋದಿಲ್ಲ. ತನ್ನ ಒಡೆಯ ಸೋಲುವುದನ್ನು ನಾರ್ಯದ ಬಬ್ಬುವಿಗೆ ನೋಡಲಿಕ್ಕಾಗ್ತದ?
ಅವನಿಗೆ ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅವನು ಹೇಳ್ತಾನೆ ಹಿಡಿಯದ ಹಠ ಹಿಡಿತಾನೆ, ಯಾನೋರ ಪತ್ವೆ ಯಾನೇ ಸಾಕಿನ ಕಂಜಿಲಿವು ಅಂತ ಹೇಳ್ತಾನೆ, ನಾನೇ ಸಾಕಿದ ಕಂಜಿಗಳಿವು ಅಂತ. ಅಲ್ಲಿ ಗೊತ್ತಾಗ್ತದೆ ಸಾಕಿದ್ದಾನೆ ಅವನು, ಸ್ವಲ್ಪ ಟೈಮ್ ಆಗಿದೆ ಅಲ್ಲಿ ಅಂತ. ಹಾಗೆ ಹಿಡಿಯಬಾರದ ಹಿಡೆ ಇಳಿತಾನೆ, ಮೂಲದವರು ಇಳಿಯಬಾರದ ಗದ್ದೆಗೆ ಅವನು ಇಳಿತಾನೆ. ಇಳಿದಾಗ ಕೋಣಗಳು ಮಾಯ, ಅವನು ಕೂಡ ಮಾಯ. ಆಗ ಮಂಜನಾಳೂರು ಅಳ್ತಾರೆ, ಬೈಪಣೆಯಲ್ಲಿ ಹಾಕಿದ ಹುಲ್ಲು ಹಾಗೆ ಉಳಿಯಿತು, ಬಸಳೆ ಕಜಿಪ್ಪು ಒಲೆಯಲ್ಲಿಯೇ ಉಳಿಯಿತು ಅಂತ. ಬಸಳೆ ಕಜಿಪ್ಪು ನಾರ್ಯದ ಬಬ್ಬುಗೆ ಬಹಳ ಇಷ್ಟ, ಅವನಿಗೋಸ್ಕರ ಮಾಡಿ ಇಟ್ಟಿದ್ರು ಅದು ಒಡತಿ, ಅದು ಕೂಡ ಆಯಿತು ಅಂತ. ಅಂದರೆ ಇಲ್ಲಿ ಮಂಜನಾಳೂರಿಗೆ ಶಿಕ್ಷಾರೂಪವಾಗಿ ಧೂಮಾವತಿ ದೈವ ಕೋಣಗಳನ್ನು ಮತ್ತು ಅವನನ್ನು ಮಾಯ ಮಾಡಿದ್ದು ಅಂತ ಕತೆ. ಇಲ್ಲಿ ಇದು ಒಂದು ಕತೆ ಸಿಕ್ತಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ಮಾಯವಾದವರು ದೈವ ಆಗ್ತಾರೆ. ದುರಂತ ಮತ್ತು ದೈವತ್ತು ಒಟ್ಟೊಟ್ಟಿಗೆ ಸಾಗಿದೆ. ಹಾಗಾದರೆ ಈ ಮಾಯ ಆದವರು ಏನಾಗಿದ್ದಾರೆ? ದೈವ ಆಗಿರಬೇಕಲ್ವಾ? ಅದಕ್ಕೆ ಏನಾರು ಸಾಕ್ಷಿ ಇದೆಯಾ ಅಂತ ಹುಡುಕಿದೆ. ನಾನು ಪೂಕರೆ ಕಂಬಳ ನೇಮ ಆಗುವ ಅನೇಕ ಕಡೆ ಹೋಗಿ ರೆಕಾರ್ಡ್ ಮಾಡಿದೆ. ಚೌಕಾರಿಗೆ ಹೋಗಿದೆ, ನಾರ್ಯಕ್ಕೆ ಹೋದೆ, ಸುಮಾರು ಸುತ್ತ ನಡಿಬೈಲು ಗುತ್ತಿಗೂ ಹೋದೆ ನಾನು. ಅಲ್ಲೇ ಹೋದಾಗ ಉರವ ದೈವ ಯಾರು ಅಂತ ನಂಗೆ ಗೊತ್ತಿರಲಿಲ್ಲ. ಉರವ ಅಂತ ಹೆಸರು ಮಾತ್ರ ಗೊತ್ತಿರೋದು. ಎರುಬಂಟ ಅಂತ ದೈವ ಇದೆ, ಅದು ಕೋಣ ಅಂತ ಹೇಳ್ಬೋದು. 2 ಕೊಂಬು ಮಾಡಿ ಕೋಣಗಳ ಹಾಗೆ ಕಟ್ಲಿಕ್ಕುಂಟು. ಹಾಗಾಗಿ ಎರುಬಂಟ ಅಂದರೆ ಕೋಣ ಅಂತ ಊಹೆ ಮಾಡ್ಬೋದಿತ್ತು. ಆದರೆ ಅಲ್ಲಿ ದೈವ ಆಗಿದ್ದಾರೆ ಹೇಳೋದಕ್ಕೆ ಸ್ಪಷ್ಟ ಸಾಕ್ಷಿ ಸಿಕ್ತು. ಉರವ ದೈವ ನೇಗಿಲಿನಿಂದ ಹಗ್ಗವನ್ನು ಬಿಚ್ಚುವ ಕೆಲಸ ಮಾಡ್ತದೆ. ಅದಕ್ಕೆ ಬಳ್ಳುಗಿರುಪುನೆ ಅನ್ನುವ ಪ್ರೊಸೆಸ್ ಅದು ಆಗಲೇಬೇಕು ಪೂಕರೆ ಕಂಬಳ ನೇಮದಲ್ಲಿ. ಈ ಉರವ ಗಗ್ಗರವನ್ನು ಕಟ್ಟಿ ಕುಣಿದುಕೊಂಡು ಬರುವಾಗ ಕೋಣಗಳು ಎತ್ತುಗಳು ನೋಡಿ, ಕೋಣಗಳಲ್ಲ ಎತ್ತುಗಳನ್ನು ಹಗ್ಗ ಬಿಡಿಸುವುದು. ಕೋಣಗಳನ್ನು ಪೂಕರೆ ಕಂಬಳದ ದಿವಸ ಕೋಣಗಳನ್ನು ಗದ್ದೆಗೆ ಇಳಿಸುವುದಿಲ್ಲ. ನಮ್ಮ ತಂದೆ ಮನೆಯಲ್ಲಿ ಪೂಕರೆ ಕಂಬಳ ನೇಮ ಇದೆ, ಕೋಣಗಳನ್ನು ಸಾಕಿದ್ದಾರೆ. ಆದರೆ ಬೇರೆ ಪಕ್ಕದ ಮನೆಯಿಂದ ಎತ್ತುಗಳನ್ನು ತಂದು ಇಳಿಸ್ತಾರೆ. ಅದು ಯಾಕೆಂದರೆ ಕೋಣಗಳು ಮಾಯ ಆದ ದುರಂತ ಕಥೆ ಇದೆ ಅಲ್ಲ ಆ ದಿವಸ, ಅದಕ್ಕೋಸ್ಕರ ಎತ್ತುಗಳನ್ನು ಇಳಿಸೋದು. ಎತ್ತುಗಳ ನೇಗಿಲಿನಿಂದ ಈ ಉರವ ದೈವ ಹಗ್ಗವನ್ನು ಬಿಡಿಸ್ತದೆ ನಡಿಬೈಲು ಗುತ್ತಿನಲ್ಲಿ. ನಮ್ಮ ಮನೆಯಲ್ಲಿ ಇರಲಿಲ್ಲ ಅದು. ಆಗ ಗೊತ್ತಾಯಿತು, ನೇಗಿಲಿನಿಂದ ಹಗ್ಗ ಬಿಡಿಸುವ ಕೆಲಸ ಯಾರದು? ಮೂಲ ಉಳುಮೆಗಾರಂದಲ್ವಾ? ಹಾಗಾದರೆ ಉರವ ಯಾರು ಕೇಳಿದರೆ ಮೂಲತಃ ಉಳುಮೆಗಾರ. ಯಾರದು? ಮೂಲದ ಹುಡುಗ ನಾರ್ಯದ ಬಬ್ಬು. ಅವನಲ್ಲೋ ಕೋಣಗಳನ್ನು ಸಾಕಿ ಓಡಿಸ್ತಾ ಇದ್ದಿದ್ದೆಲ್ಲ ಅವನು ಅಂತ ಹೇಳಿ. ಉರವ ಅಂದರೆ ಅವನು. ಕೊನೆಗೆ ಇಂದಿರಾ ಹೆಗಡೆಯವರು ಒಂದು ಪುಸ್ತಕದಲ್ಲಿ ಬರೆದಿದ್ದರು ಇತ್ತೀಚೆಗೆ, ಉರವ ಅನ್ನೋದಕ್ಕೆ ಪ್ಲಫರ್ ಅನ್ನೋ ಅರ್ಥ ಇದೆ ಯಾವುದೋ ಒಂದು ಡಿಕ್ಷನರಿಯಲ್ಲಿ ಅಂತ ಹೇಳಿದರು. ಅವರು ಯಾವುದೋ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಹೇಳಿದರು, ನನಗೆ ನಿಜವಾಗಿ ಸಿಗಲಿಲ್ಲ. ಅವರು ಸುಳ್ಳು ಹೇಳಿರಲಿಕ್ಕಿಲ್ಲ, ಫ್ಲಫರ್ ಅಂತ ಅರ್ಥ ಇದೆ ಅಂತೆ. ಇರ್ಬೋದೋ ಏನೋ, ಎಲ್ಲಿಂದ ಅವರಿಗೆ ಸಿಕ್ತು ಅಂತ ಗೊತ್ತಿಲ್ಲ. ಎನಿಹೋ ಉರವ ಮಾತ್ರ ಉಳುಮೆಗಾರ ಹೇಳೋದು ಕನ್ಫರ್ಮ್, ಆತ ನಾರ್ಯದ ಬಬ್ಬು. ಹಾಗಾದರೆ ಮಾಯಾದ ಕೋಣ ಎರುಬಂಟ ದೈವ ಆಗಿದೆ. ನಮ್ಮ ಮನೆಯ ಗದ್ದೆಯಲ್ಲಿ 2 ಕಲ್ಲುಗಳಿವೆ, ಎರುಮಾಜಿನ ಕಲ್ಲು ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾಯಿತು, ಒಂದು ಐತಿಹ್ಯ ಹೇಳ್ತದೆ ಅಂದರೆ, ಒಂದು ದಿವಸ ಕೋಣಗಳನ್ನು ನೀಟಕ್ಕೆ ಓಡಿಸೋ ಬದಲು ಅಡ್ಡಕ್ಕೆ ಓಡಿಸುವವನು. ಆಗ ಕೋಣಗಳು ಮಾಯ ಆಗ್ತದೆ. ಓಡಿಸುವವನು ಓಡ್ತಾನೆ ಅಲ್ಲಿಂದ. ಅಲ್ಲಿ ಅವನ ಮುಟ್ಟಾಳೆ ಬೀಳ್ತದೆ, ಅದಕ್ಕೆ ಮುಟ್ಟಾಳೆ ಕಲ್ಲು ಅಂತ ಉಂಟು, ಮುಟ್ಟಾಳೆ ಬೂರ್ನ ಕಲ್ಲು ಅಂತೇಳಿ. ನಂತರ ಅವನು ಅಲ್ಲಿ ಒಂದು ರೆಂಜೆ ತೋಡು, ದೊಡ್ಡ ತೋಡು ಉಂಟು, ಸಣ್ಣ ನದಿ ಅಂತ ಹೇಳ್ಬೋದು, ದೊಡ್ಡ ತೋಡು, ಅಲ್ಲಿಗೆ ಹಾರ್ತಾನೆ ಅವನು, ಅಲ್ಲಿ ಮಾಯ ಆಗ್ತಾನೆ ಅಂತ ಓಡಿಸಿದವನು. ಇಲ್ಲಿ ಕತೆ ಹೇಳ್ತದೆ. ಆ ಮಾಯ ಆದ್ದಕ್ಕೆ ಸಾಕ್ಷಿಯಾಗಿ 2 ಕೋಣಗಳು ಮಲಗಿದಂಥ ಕಲ್ಲಿದೆ. ನೋಡಿದರೆ ತೇಟು ಕೋಣಗಳು ಮಲಗಿದ ಹಾಗೆ ಗದ್ದೆಯಲ್ಲಿ ಕಾಣ್ತದೆ. ಅದು ಎರುಮಾಜಿನ ಕಲ್ಲು ಅಂತ ಹೇಳ್ತಾರೆ. ನಮ್ಮಲ್ಲಿ ಆ ರೀತಿ ಐತಿಹ್ಯ ಇದೆ. ಈ ಎಲ್ಲ ಐತಿಹ್ಯವನ್ನು ಒಟ್ಟಾರೆ ಮಾಡಿದಾಗ ಬಹುಶಃ ಆ ದುರಂತ ನಮ್ಮ ಮನೆಯ ಗದ್ದೆಯಲ್ಲಿ ನಡೆದಿದೆ. ಇನ್ನು ಅಲೌಕಿಕ ನೆಲೆಯನ್ನು ಬಿಟ್ಟು ಲೌಕಿಕ ನೆಲೆ ಹೇಳಿದರೆ ವರ್ಗ ಸಂಘರ್ಷ ನಡೆದಿರ್ಬೋದು. ಮೂಲದವರು ಇಳಿಯಬಾರದ ಗದ್ದೆಗೆ ಹಠ ಮಾಡಿ ಹಿಡಿದದ್ದು ಅಂತ ಹೇಳ್ತಾರೆ. ಸಂಘರ್ಷ ನಡೆದಿರ್ಬೋದು, ದುರಂತ ಆಗಿದೆ. ಕೋಣಗಳು ಮತ್ತು ಓಡಿಸುವವನ ದುರಂತ ಆಗಿದೆ. ಅವರು ಮತ್ತೆ ದೈವತ್ವ ಪಡೆದು ಆರಾಧಿಸಲ್ಪಡ್ತಾರೆ. ಇನ್ನು ದೈವತ್ವ ಯಾಕೆ ಪಡೀತಾರೆ ಹೇಳೋದಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ. ಇದು ನನ್ನ ಎಂಫಿಲ್ ಥೀಸಿಸ್ಸು. ಇದಕ್ಕೋಸ್ಕರ ನಾನು ಸುಮಾರು ಫೀಲ್ಡ್ ವರ್ಕ್ ಮಾಡಬೇಕಾಯಿತು. ಆಗ ಈ ಹಿಂದಿನ ಹಿರಿಯ ವಿದ್ವಾಂಸರಲ್ಲಿ ಇಲ್ಲದಂತಹ ಅನೇಕ ದೈವಗಳು ಕಥೆಗಳೆಲ್ಲ ನನಗೆ ಸಿಕ್ತು. ಆಗ ನನಗೆ ಗೊತ್ತಾಯಿತು ಅಧ್ಯಯನ ಮಾಡಲಿಕ್ಕೆ ತುಂಬ ಇದೆ. ನಾನು ಅಷ್ಟು ತನಕ ಏನು ಅಂದ್ಕೊಂಡಿದ್ದೆ, ಭೂತಾರಾಧನೆಯಲ್ಲಿ ಅಧ್ಯಯನ ಮುಗ್ದಿದೆ, ಚಿನ್ನಪ್ಪಗಳು ವೇಕರೈಗಳು ಎಲ್ಲ ಮಾಡಿ ಮುಗ್ದಿದೆ, ಇನ್ನೇನಿಲ್ಲ ಅಂತ. ಆಗ ನಂಗೆ ಗೊತ್ತಾಯಿತು ನಮ್ಮ ಮನೆಯಲ್ಲಿರುವ ದೈವಗಳ ಹೆಸರು ಕೂಡ ಇಲ್ಲ, ಇನ್ನೂ ಅನೇಕ ಇಲ್ಲ, ಅಧ್ಯಯನ ಮಾಡಲಿಕ್ಕೆ ತುಂಬ ಇದೆ ಅಂತ. ಅಲ್ಲಿಂದ ಮತ್ತೆ ನಾನು ಸೀರಿಯಸ್ ಆಗಿ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ. ಒಂದೊಂದೇ ಮಾಹಿತಿ ಸಂಗ್ರಹ ಮಾಡ್ತಾ ಒಂದು ಕಡೆಗೆ ಹೋಗೋದು, ಅಲ್ಲಿಂದ ಮಾಹಿತಿ ಪಡ್ಕೊಂಡು ಅಲ್ಲಿ ಇನ್ನೊಂದು ಕಡೆಗೆ ಹೋಗೋದು, ಹೋಗಿ ಒಂದು ಸುಮಾರು 600 ಕಡೆ ನಾನು ರೆಕಾರ್ಡ್ ಮಾಡಿದ್ದೇನೆ. ತುಳುನಾಡಿನಲ್ಲಿ ದೈವತ್ವ ಪಡೆಯುವುದಕ್ಕೆ ಒಂದು ಸಿದ್ಧ ಸೂತ್ರ ಇಲ್ಲ. ಯಾರು ಯಾವಾಗ ಹೇಗೆ ದೈವಗಳಾಗ್ತಾರೆ ಹೇಳೋದಕ್ಕೆ ಒಂದು ಸಿದ್ಧ ಸೂತ್ರವಿಲ್ಲ. ಸಾಮಾನ್ಯವಾಗಿ ಅತಿಮಾನುಷ ಸಾಹಸವನ್ನು ಮೆರೆದಂತಹ ಅಸಾಮಾನ್ಯ ವೀರರು ದುರಂತವನ್ನಪ್ಪಿ ದೈವತ್ವ ಪಡೆದಿದ್ದಾರೆ. ಕೋಟಿ ಚೆನ್ನಯ್ಯ, ಮುದ್ದ ಕಳಲ, ಎಣ್ಮೂರು ದೆಯ್ಯು, ಕೆಲತ್ತ ಪೆರ್ನೆ, ಇವರೆಲ್ಲ ಕಾನದ ಕಟ್ಟದ, ಇವರೆಲ್ಲ ಈ ರೀತಿ ದೈವತ್ವವನ್ನು ಪಡೆದವರು. ಅಸಾಮಾನ್ಯ ಸಾಹಸವನ್ನು ಮಾಡಿರ್ತಾರೆ. ಇವರಲ್ಲಿ ಹೆಚ್ಚಿನವರು ಯುದ್ಧ ವೀರರು. ಇನ್ನು ಅತಿಮಾನುಷ, ಅದೇ ರೀತಿ ಕೊರಗತನಿಯ ಕೂಡ ಅತಿಮಾನುಷ ಶೂರ ಆತ. 7 ಜನ ಹೊರುವಂಥ ಕಟ್ಟನ್ನು ಹೊರುವಂಥ ವೀರ ಆತ. ಹೀಗೆ ಇನ್ನು ತುಳುನಾಡಿನಲ್ಲಿ ದೈವಗಳಾದವರೆಲ್ಲರೂ
ತುಳುನಾಡಿನವರೇ ಅಥವಾ ತಳವರ್ಗದವರೇ ಅಂತ ಹೇಳಲಿಕ್ಕಾಗೋದಿಲ್ಲ. ಹೆಚ್ಚಿನವರು ತಳವರ್ಗದ ಯುವಕರೇ ದೈವತ್ವವನ್ನು ಪಡೆದದ್ದು, ಆದರೆ ಎಲ್ಲರೂ ಅಲ್ಲ. ತುಳುನಾಡಿನಲ್ಲಿ ದೈವತ್ವ ಪಡೀಲಿಕ್ಕೆ ಒಂದು ದೇಶದ ಭಾಷೆಯ ಗತಿ ಇಲ್ಲ, ಗಡಿ ಇಲ್ಲ. ಘಟ್ಟದ ಮೇಲಿನಿಂದ ಬಂದಂತಹ ಅನೇಕರು ಕನ್ನಡಿಗರು ತುಳುನಾಡಿನಲ್ಲಿ ದೈವವಾಗಿ ಆರಾಧನೆ ಪಡಿತಾರೆ. ಕನ್ನಡ ಬೀರ, ಕನ್ನಡ ಯಾನೆ, ಪುರುಷಭೂತ, ಕನ್ನಡ ಭೂತ, ಬಸ್ತಿನಾಯಕ, ಬಸ್ತಿನಾಯಕ, ಬೈಸುನಾಯಕ, ಬಚ್ಚನಾಯಕ, ಹೀಗೆ ಅನೇಕ ಕನ್ನಡಿಗ ದೈವಗಳ ಆರಾಧನೆ ಇದೆ. ಇದರಲ್ಲಿ ಕನ್ನಡ ಬೀರ ಅನ್ನುವ ದೈವ ಬಹಳ ವಿಶೇಷವಾಗಿದೆ. ಕಾಸರಗೋಡು ಈ ಕಡೆ ಮಂಗಳೂರಿಗೆ ಒತ್ತಿದಂಥ ಪ್ರದೇಶ ಮಂಜೇಶ್ವರ ಅಂತ ಇದೆ. ಅಲ್ಲಿ ಒಂದು ಮಿಯಪ್ಪದು ಅನ್ನುವಂಥ ಊರಿದೆ. ಅದಕ್ಕೆ ಸೇರಿದಂತೆ ಒಂದು ಪೊಳ್ಳಕಜೆ ಅನ್ನುವ ದುರ್ಗಾರಾಧನಾ ತಾಣ ಇದೆ, ಸಣ್ಣ ದೇವಾಲಯ ಇದೆ. ಅಲ್ಲಿ ಕನ್ನಡ ಬೀರ ಅನ್ನುವ ದೈವಕ್ಕೆ ಆರಾಧನೆ ಇದೆ. ಅಲ್ಲಿ ಸುತ್ತಮುತ್ತ ಮದಂಗಲ್ಲಾಯ ಅಂತ, ಧೂಮವತಿ ದೈವವನ್ನು ಮದಂಗಲ್ಲಾಯ ಅಂತ ಕರೆದು ಆರಾಧನೆ ಮಾಡ್ತಾರೆ. ಆ ದೈವದ ಸೇರಿಗೆ ದೈವ ಆಗಿ ಅಲ್ಲಿ ಕನ್ನಡ ಬೀರನಿಗೆ ಆರಾಧನೆ ಇದೆ. ಕನ್ನಡ ಬೀರನ ಕತೆ ಬಹಳ ವಿಶಿಷ್ಟವಾದ್ದು. ಈತ ಮೂಲತಃ ಬ್ರಿಟಿಷ್ ಸುಬೇದಾರ, ಘಟ್ಟದ ಮೇಲಿನವನು. ಆ ಪೊಳ್ಳಕಜ ಅನ್ನುವ ಮನೆ ಬಹಳ ಶ್ರೀಮಂತ ಮನೆಯಾಗಿತ್ತು. ಕಾಲಾಂತರದಲ್ಲಿ ಬಡತನ ಬಂತು, ಏನೋ ಟ್ಯಾಕ್ಸ್ ಕಟ್ಟಲಿಕ್ಕಾಗಲಿಲ್ಲ, ಏನೋ ಆಯಿತು ಬ್ರಿಟಿಷರ ಕಾಲದಲ್ಲಿ. ಬ್ರಿಟಿಷರ ಕಾಲದಲ್ಲಿ ಬಹಳ ಸ್ಟ್ರಿಕ್ಟ್ ನಿಯಮಗಳಿದ್ದು. ಈ ಮನೆಯನ್ನು ಜಪ್ತಿ ಮಾಡಲಿಕ್ಕೆ ಇಬ್ಬರು ಬ್ರಿಟಿಷ್ ಸುಬೇದಾರನ್ನು ಕಳಿಸ್ತಾರೆ. ಆಗೆಲ್ಲ ನಡ್ಕೊಂಡೇ ಬರಬೇಕು, ಬಿಸಿಲು. ಬರ್ತಾರೆ, ಅವರು ಹುಡುಕಿಕೊಂಡು ಬರ್ತಾರೆ. ಜಪ್ತಿ ಮಾಡೋದಂದ್ರೆ ಅಷ್ಟೇ, ಮನೆ ಮಂದಿಯನ್ನು ಹೊರಗೆ ಹಾಕಿ ಅವರು ಒಳಗೆ ಹಾಕೊಳ್ಳೋದು ಜಾಗನ. ಅಲ್ಲಿ ಇತ್ತೀಚೆಗೆ ತೀರಿ ಹೋದರು ಗೋವಿಂದ ಭಟ್ ಅಂತ, ಅಲ್ಲಿಯ ಮುಕ್ತೇಶ್ವರರಾಗಿದ್ದರು. ಅವರ ಅಜ್ಜನ ತಂದೆಯ ಕಾಲದಲ್ಲಿ ನಡೆದಂಥದ್ದು, ಅಂದರೆ ಸುಮಾರು 120-130 ವರ್ಷಗಳ ಹಿಂದೆ ನಡೆದಂಥ ಕತೆ ಇದು. ಆಗ ಅಜ್ಜ ಅವರಿಗೆ 18 ವರ್ಷ, ಅವರ ಮಡದಿ ಇನ್ನೂ ಸಣ್ಣ, ಬಾಲ್ಯ ವಿವಾಹ ಇದ್ದ ಕಾಲ. 12-13 ವರ್ಷದ ಸಣ್ಣ ಹುಡುಗಿ. ಆವಾಗ ಅಜ್ಜ ಪೂಜೆ ಮಾಡ್ತಾಯಿದ್ರು. ಅಜ್ಜಿ ಹೋಗಿ ಹೇಳ್ತಾರೆ, ಜಪ್ತಿ ಮಾಡಲಿಕ್ಕೆ ಇಬ್ಬರು ಬ್ರಿಟಿಷ್ ಸುಬೇದಾರರು ಬಂದಿದ್ದಾರೆ, ಎಂತ ಮಾಡೋದು ಅಂತ. ಎಂತ ಮಾಡೋದು, ಬ್ರಾಹ್ಮಣರ ದೇಶಾಂತರ ಹೋಗೋದು, ಯಾರೋ ಭಿಕ್ಷೆ ಹಾಕ್ತಾರೆ, ನೋಡುವ, ಇನ್ನೇನು ಮಾಡ್ಲಿಕ್ಕಾಗ್ತದೆ, ದೊರೆಗಳ ಮಾತನ್ನು ಮೀರ್ಲಿಕ್ಕಾಗ್ತದಾ? ಹೇಳ್ತಾರೆ, ಸರಿ ಮಧ್ಯಾಹ್ನ ಆಗಿದೆ, ಅವರಿಗೆ ಊಟ ಇಕ್ಕು ಅಂತ ಹೇಳ್ತಾರೆ, ಅನ್ನ ಬಡಿಸೋವರಿಗೆ ಅಂತ. ಹಾಗೆ ಅಜ್ಜಿ 2 ಕೊಡಿಯೇರೆ ಕೊಟ್ಟು ಅವರಿಗೆ ನೀರೆಲ್ಲ ಸಾಮಾನ್ಯ ಹೊರಗಡೆ ಕೂತ್ಕೊಳಿಸಿ ಬಡಿಸೋದೆಲ್ಲ ನಮ್ಮ ಕಾಲ ಆಗಿನದ್ದೆಲ್ಲ ಜಾತಿ ಪದ್ಧತಿ ಇದ್ದ ಕಾಲ. ಬಡಿಸಿ ಅನ್ನ ಬಡಿಸಿ ಸಾಂಬಾರು ತರಲಿಕ್ಕೆ ಒಳಗೆ ಹೋಗ್ತಾರೆ. ಒಳಗೆ ಹೋಗುವಾಗ ಇವರಿಬ್ಬರು ಮಾತಾಡ್ಕೊಳ್ತಾರೆ, ಅಲ್ಲ ಜಪ್ತಿಗೆ ಬಂದವರಿಗೆ ಅನ್ನ ಬಡಿಸ್ತಾರಲ್ಲ, ಇಂಥ ಧರ್ಮಸ್ಥರ ಮನೆಯನ್ನು ಜಪ್ತಿ ಮಾಡಿದರೆ ಒಂದು ನ್ಯಾಯ ಅನ್ಯಾಯ ಏನಾಗ್ಬೋದು, ಧರ್ಮ ಏನಾಗ್ಬೋದು ಅಂತ ಹಾಗೆ ಮಾತಾಡ್ಕೊಳ್ತಾರೆ. ಒಬ್ಬ ಮಾಯ ಆಗ್ತಾನೆ. ಅದನ್ನು ನೋಡಿ ಇನ್ನೊಬ್ಬ ಓಡಿ ಹೋಗ್ತಾನೆ ಅಲ್ಲಿಂದ. ಅಜ್ಜಿ ಹೊರಗೆ ಬರುವಾಗ ಇಬ್ಬರು ಇಲ್ಲ, ಆದರೆ ಅವರು ಬಂದದ್ದಕ್ಕೆ ಸಾಕ್ಷಿಯಾಗಿ ಅವರ ಕೋಲು, ಟೊಪ್ಪಿ, ತಲೆಗೂದಲಲ್ಲಿ ಇರ್ತದೆ ಅಲ್ಲಿ. ಹಾಗೆ ಅಲ್ಲಿ ಮಾಯ ಆಗ್ತಾನಲ್ಲ ಅವನು, ಅಲ್ಲಿ ಧೂಮವತಿ ದೈವದ ಸೇರಿಗೆ ಅವನು ಯಾರು ಮಾಯ ಆದವನಂದರೆ ಹೇಳ್ತಾನಲ್ಲ, ಇಂಥ ಧರ್ಮಾತ್ಮರ ಮನೆಯಲ್ಲಿ ಜಪ್ತಿ ಮಾಡೋದು ಸರಿಯಲ್ಲ ಅಂತ ಹೇಳಿರ್ತಾನಲ್ಲ, ಅವನು ಆ ದೈವದ, ಅಲ್ಲಿ ಧೂಮವತಿ ದೈವದ ಸಾನ್ನಿಧ್ಯಕ್ಕೆ ಸೇರಿ ಕನ್ನಡ ಬೀರ ಎಂಬ ಹೆಸರಿನಲ್ಲಿ ಆರಾಧನೆ ಪಡಿತಾನೆ. ಅವನ ಮೂಲ ಹೆಸರು ಗೊತ್ತಿಲ್ಲ, ಅವನು ಕನ್ನಡಿಗ, ಹಾಗಾಗಿ ಅವನನ್ನು ಕನ್ನಡ ಬೀರ ಅಂತ ಕರೆದ್ರು. ಇಲ್ಲಿ ಈತ ಮೂಲತಃ ಬ್ರಿಟಿಷ್ ಸುಬೇದಾರ. ಇದೇ ರೀತಿ ಅನೇಕ ಕನ್ನಡ ದೈವ, ಘಟ್ಟದ ಮೇಲೆಯಿಂದ ಬಂದಂಥ ಕನ್ನಡಿಗರು ಇಲ್ಲಿ ದೈವಗಳಾಗಿ ಆರಾಧನೆ ಪಡಿತಾರೆ. ಇನ್ನು ಭಾಳ ಆಶ್ಚರ್ಯ ಆಗ್ಬೋದು, ಅನೇಕ ಮುಸ್ಲಿಮರು, ಅಂದರೆ ದೇಶ, ಭಾಷೆ, ಧರ್ಮದ ಗಡಿ ಇಲ್ಲ ಭೂತಾರಾಧನೆಗೆ ಅಂತ, ಅನೇಕ ಮುಸ್ಲಿಮರು ಇಲ್ಲಿ ದೈವಗಳಾಗಿ ಆರಾಧನೆ ಪಡಿತಾರೆ. ಆಲಿಭೂತ, ಕುಂಬಳೆ ಆರಿಕಾಡಿಯಲ್ಲಿ ಆಲಿ ಚಾಮುಂಡಿ ಅಂತ ಬಹಳ ಪ್ರಸಿದ್ಧವಾದ ದೈವ. ಅದೇ ರೀತಿ ಮುಕ್ರಿಪೋಕೆನ್ನಾರ್ ತೆಯ್ಯಂ ಅಂತ, ಎತ್ತಿನ ಗಾಡಿಯ ಸಾಹೇಬ, ಬ್ಯಾರಿಭೂತ, ಬ್ಯಾರ್ದಿಭೂತ, ಮಾಪುಳ್ತಿ ಭೂತ, ಮಾಪುಳ್ತಿ ಧೂಮಾವತಿ, ಹೀಗೆ ಸುಮಾರು 30ಕ್ಕಿಂತ ಹೆಚ್ಚು ಮುಸ್ಲಿಂ ಮೂಲದ ದೈವಗಳಿಗೆ ಆರಾಧನೆ ಇದೆ. ಆರಾಧನೆ ಮಾಡುವವರು ಹಿಂದೂಗಳು, ಆದರೆ ಮುಸ್ಲಿಮರು ಕೂಡ ಸೇರ್ಕೊಳ್ತಾರೆ. ಆಲಿಭೂತಕ್ಕೆ ಮುಸ್ಲಿಂ ಹೆಂಗಸರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ಗಂಡಸರು ಬರ್ತಾರೆ ಬೇರೆ ಕಡೆ. ಇಲ್ಲಿ ಮುಸ್ಲಿಮರೇ ಆರಾಧನೆ ಮಾಡುವಂಥ ಒಂದು ಬ್ಯಾರ್ಲ ಕಲ್ಲುರುಟಿ ಅಂತ ಒಂದು ಆರಾಧನೆ ಇದೆ, ಬಹಳ ವಿಶಿಷ್ಟವಾದ್ದು. ಇವರು ಬೇರೆ ಬೇರೆ ಕಾರಣಕ್ಕೆ ದೈವತ್ವವನ್ನು ಪಡೆದಿರ್ತಾರೆ. ಇನ್ನು ಅರಬ್ಬಿ ಭೂತ ಅಂತಿದೆ. ಇನ್ನು ದೇಶದ ಒಳಗಿನದವರು ಮಾತ್ರ ದೈವಗಳಾದದ್ದಲ್ಲ, ಹೊರ ದೇಶದಿಂದ ಬಂದು ನಮ್ಮ ದೇಶಕ್ಕೆ ಬಂದು ದೈವಗಳಾಗಿದ್ದಾರೆ. ಚೀನಿ ಭೂತಗಳಿವೆ, ಬಸರೂರಿನಲ್ಲಿ 5 ಜನ ಚೀನಿ ಭೂತಗಳಿವೆ. ಅದೇ ರೀತಿ ಮಂಗಳೂರಿನ ಉರುವ ಚಿಲಿಂಬಿಯಲ್ಲಿ ಅರಬ್ಬಿ ಭೂತ ಇದೆ. ಇಲ್ಲಿ ಅರಬ್ಬಿ ಭೂತದ ಕತೆ ಬಹಳ ವಿಶಿಷ್ಟ ಇದೆ. ಅಲ್ಲಿ ಬ್ರಾಂದಿ ಭೂತ ಮತ್ತು ಅರಬ್ಬಿ ಭೂತ ಕಾರದೆ. ಬ್ರಾಂದಿ ಭೂತ ಅಂದರೆ ಬ್ರಾಹ್ಮಣತಿ ಭೂತ. ಅಲ್ಲಿ ಅಳಕೆ ಮೇಲ್ಮನೆ ಅಂತ ತಂತ್ರಿಗಳ ಮನೆ ಇದೆ, ಈಗಲೂ ಅಲ್ಲಿ ಸುಬ್ರಹ್ಮಣ್ಯ ತಂತ್ರಿಗಳೆಲ್ಲ ಮನೆ ಇದೆ ಅಲ್ಲಿ ಮಂಗಳೂರಿನಲ್ಲಿ ಚಿಲಿಂಬಿ ಹತ್ತಿರ. ಅಲ್ಲೇ ಸಮೀಪ ಅವರ ಮನೆ ಇದೆ, ಅಳಕೆ ಮೇಲ್ಮನೆ. ಈಗ ಅಲ್ಲಿ ಯಾರಿಲ್ಲ, ಆ ಮನೆ ಇದೆ ಈಗಲೂ. ಅಲ್ಲಿ ಒಂದು ಹುಡುಗಿ ಸಾಮಾನ್ಯ ತಿಂಗಳ ಸೂತಕಕ್ಕೆಲ್ಲ ಮೊದಲೆಲ್ಲ ಏನಾಗ್ತದೆ ಅಂದರೆ ತಿಂಗಳ ಸ್ನಾನ ಮಾಡಿ ಶುದ್ಧಾಗಿ ಬರಬೇಕಾದ್ರೆ ಕೆರೆಯಲ್ಲೋ ಕಟ್ಟದ ನೀರಲ್ಲೋ ಸ್ನಾನ ಮಾಡಿ ಬರೋದು. ಮನೆಯ ಒಳಗಡೆ ನೀರು ಹಾಕಿದ್ರೆ ಶುದ್ಧ ಆಗ್ತದೆ ಅಂತ.
ನಾವು ಹಾಗೆ ಮಾಡ್ತಾ ಇದ್ವಿ, ಸಣ್ಣಗಿರೋ ಕೆರೆಗೆ ಹೋಗ್ತಾ ಇದ್ವಿ. ಆಗ ಕೆರೆಗೆ ಬೆಳ್ಳಂಬೆಳಗ್ಗೆ ಕೆರೆಗೆ ಹೋಗಲಿಕ್ಕೆ ಚಳಿ ಆಗೋದಿಲ್ವಾ, ಅದಕ್ಕೆ ಸುಮಾರು 10 ಗಂಟೆ ಆಗುವ ತನಕ ತಾಯಿದು. ಗದ್ದೆ ತೋಟದಲ್ಲಿ ಯಾರು ಬರ್ತಾರೆ, ನರಮನುಷ್ಯರು ಬರ್ಲಿಕ್ಕೆ ಉಂಟಾ? ಹಾಗೆ ಈ ಹುಡುಗಿ ಕೂಡ ಕಟ್ಟದ ನೀರಿಗೆ ಹೋಗಲಿಕ್ಕೆ ಸ್ವಲ್ಪ ಕಾಯ್ತಾಳೆ, ಬಿಸಿಲು ಬರಲಿಕ್ಕೆ ಕಾಯ್ತಾಳೆ. ಬಿಸಿಲು ಬಂದ ಮೇಲೆ ಕಟ್ಟದ ನೀರಿಗೆ ಸ್ನಾನಕ್ಕೆ ಹೋಗ್ತಾಳೆ. ಅಳಕೆ ಮೇಲ್ಮನೆಯ ಬ್ರಾಹ್ಮಣ ತಂತ್ರಿಗಳ ಮನೆಯ ಹುಡುಗಿ. ಹೋದಾಗ ಅವಳ ದುರದೃಷ್ಟಕ್ಕೆ ಆ ದಿವಸ ಒಬ್ಬ ಖರ್ಜೂರ ವ್ಯಾಪಾರಿ, ಅರಬ್ಬು ದೇಶದವನು, ಖರ್ಜೂರ ಮಾರಾಟ ಮಾಡಿಕೊಂಡು ತನ್ನ ಕುದುರೆಯಲ್ಲಿ ಹೇರಿಕೊಂಡು ಆ ಕಡೆ ಬರ್ತಾನೆ. ಬರುವಾಗ ಇವಳನ್ನು ಕಾಣ್ತಾನೆ. ಇವಳು ನಡ್ಕೊಂಡು ಬರ್ತಾಳೆ, ಕಟ್ಟದ ನೀರಿಗೆ ಇಳಿತಾಳೆ. ಅದನ್ನೆಲ್ಲ ಅವನು ನೋಡ್ತಾನೆ. ಅವನು ಹುಚ್ಚಾಗ್ತಾನೆ. ಇವಳನ್ನು ಹಿಡಿಲಿಕ್ಕೆ ಅವನು ಕೂಡ ಇಳಿತಾನೆ ಕಟ್ಟದ ನೀರಿಗೆ. ಆಗ ಅವಳು ತನ್ನ ಕುಲದೈವ ಮಲರಾಯ ಧೂಮವತಿಗೆ ಪ್ರಾರ್ಥನೆ ಮಾಡ್ತಾಳೆ. ಓ ಮಲರಾಯ ಧೂಮವತಿ, ಎನ್ನ ಮಾನನ ಕಾಪುಲ ಅಂತ ಹೇಳಿ ಬೇಡ್ತಾಳೆ. ಆಗ ದೈವ ತಕ್ಷಣ ಅವಳನ್ನು ಮಾಯ ಮಾಡಿ ಅವಳ ಮಾನ ರಕ್ಷಣೆಯನ್ನು ಮಾಡ್ತದೆ. ಇವನನ್ನು ಕೂಡ ಮಾಯ ಮಾಡ್ತದೆ. ಇವನಿಗೆ ಶಿಕ್ಷಾರೂಪವಾಗಿ ಇವನನ್ನು ಮಾಯ ಮಾಡ್ತದೆ, ಈ ಅರಬ್ಬಿಯನ್ನು. ಅವನಿಗೆ ಇವತ್ತಿಗೆ ಕೂಡ ಮಾಯ ಮಾಡಿದ ನಂತರ ಏನಾಯಿತು, ಅರಬ್ಬಿ ಭೂತದ ಮನೆ ಮಂದಿ ಬಂದು, ಅರಬ್ಬಿ ವ್ಯಾಪಾರಿ ಇದ್ದನಲ್ಲ, ಅವರ ಮನೆ ಮಂದಿ ಬಂದು ಪ್ರಾರ್ಥನೆ ಮಾಡ್ತಾರೆ ದೈವದಲ್ಲಿ, ನನ್ನ ಮಗನಿಗೆ ಊರಲ್ಲದ ಊರಿನಲ್ಲಿ ನೀರಿಲ್ಲದೆ ಆಗಿ ಹೋಯ್ತಲ್ಲ ಅಂತ. ಆಗ ದೈವ ಅಭಯ ಕೊಡ್ತದೆ, ಇಲ್ಲ, ನನ್ನ ಎಡ ಸ್ಥಾನದಲ್ಲಿ ಅವನಿಗೆ ಸ್ಥಾನ ಕೊಡ್ತೇನೆ, ನನಗೆ ಆರಾಧನೆ ಇರುವ ತನಕ ನಿನ್ನ ಮಗನಿಗೂ ಇಲ್ಲಿ ನೆಲೆ ಇದೆ ಅಂತ ಹೇಳಿ ಅಭಯ ಕೊಡ್ತದೆ. ಹಾಗೆ ಅವನಿಗೆ ದೈವತ್ವ ಕೊಡ್ತದೆ. ಮಾಯ ಮಾಡಿದ ಬ್ರಾಹ್ಮಣತೆ ಹುಡುಗಿಯನ್ನು ತನ್ನ ಸೇರಿಗೆ ಸೇರಿಸ್ಕೊಳ್ತದೆ. ತನ್ನ ಸಮಾನವಾದ ಸ್ಥಾನಮಾನವನ್ನು ಆ ಹುಡುಗಿಗೆ ಕೊಡ್ತದೆ. ಹಾಗೆ ಅಲ್ಲಿ ಬ್ರಾಹ್ಮಣತಿ ಭೂತಕ್ಕೆ ಮೊದಲ ಆರಾಧನೆ ಇದೆ, ನಂತರ ಅರಬ್ಬಿ ಭೂತಕ್ಕಿದೆ, ನಂತರ ಮಲರಾಯ ಧೂಮವತಿ ದೈವಕ್ಕೆ ಅಲ್ಲಿ ಆರಾಧನೆ ಇದೆ. ಇಲ್ಲಿ ಅರಬ್ಬಿ ಭೂತವನ್ನು ಶಿಕ್ಷಾ ರೂಪದಲ್ಲಿ ಮಾಯ ಮಾಡಿದ್ದು ಹೇಳೋದಕ್ಕೆ ಸಾಕ್ಷಿಯಾಗಿ ಒಂದು ಬೆಳ್ಳಿಯ ಸರಿಗೆ ಹಾಕಿ ಬೀಗ ಹಾಕ್ಲಿಕ್ಕೆ ಉಂಟು, ಕೀ ಹಾಕಿ. ನಂತರ ಅವನಿಗೆ ಕಬ್ಬಿಣ ದಾಣಿ, ದೈವಗಳಿಗೆ ಕಬ್ಬಿಣ ದಾಣಿ ಇರುವುದಿಲ್ಲ, ಒಂದ ಮರದಾಣಿ ಇರ್ತದೆ, ಇಲ್ಲ ಚಿನ್ನ ಬೆಳ್ಳಿ ಆಣಿ ಇರುವುದು. ಕಬ್ಬಿಣ ದಾಣಿ ಅವನಿಗೆ ಶಿಕ್ಷಾ ರೂಪದಲ್ಲಿ ಇರುವುದು. ಅಂದರೆ ಹೊರದೇಶದಿಂದ ಬಂದಂಥ ಅರಬ್ಬಿ ವ್ಯಕ್ತಿ ಕೂಡ ಇಲ್ಲಿ ದೈವ ಆಗಿದ್ದಾರೆ. ಖಾಲಿ ಕೊರಗತನಿಯ, ಕೋಟೆದ ಬಬ್ಬು ಇವರೆಲ್ಲ ತಳವರ್ಗದ ಇಲ್ಲಿಯ ಹುಡುಗರು, ಇವರು ಮಾತ್ರ ಅದ್ದಲ್ಲ. ಇನ್ನು 5 ಚೀನಿ ಭೂತಗಳಿಗೆ ಆರಾಧನೆ ಇದೆ. ಬಸ್ರೂರಿನಲ್ಲಿ ಬಂದರಿತ್ತು ಮೊದಲೊಂದು ಕಾಲದಲ್ಲಿ. ಒಂದು ದಿವಸ ಚೀನಾದ ಹಡಗು ದಾರಿ ತಪ್ಪಿ ಬಸ್ರೂರಿಗೆ ಬರ್ತದೆ. ಆಗ ಅವರಲ್ಲಿ ಇಂಧನ ಎಲ್ಲ ಖಾಲಿ ಆಗ್ತದೆ, ಆಹಾರ ಇಂಧನ ಎಲ್ಲ. ಅಲ್ಲಿ ಆ ಹಡಗಿನವರೆಲ್ಲ ಹುಡುಕಿಕೊಂಡು ಒಳಗೆ ಬರ್ತಾರೆ. ಬಂದಾಗ ನಮ್ಮ ಭಾರತೀಯರು ಆತಿಥ್ಯಕ್ಕೆ ಕೇಳಲಿಕ್ಕುಂಟಾ, ಬಂದವರಿಗೆಲ್ಲ ಆಹಾರ ಸಾಮಗ್ರಿಯನ್ನು ಕೊಡ್ತಾರೆ, ಆಮೇಲೆ ಇಂಧನವನ್ನು ಕೊಡ್ತಾರೆ, ಕಲ್ಲಿದ್ದಲನ್ನು ಕೊಡ್ತಾರೆ ಹೋಗಲಿಕ್ಕೆ. ಹಾಗೆ ಎಲ್ಲ ಪುನಃ ದಾರಿಯನ್ನು ತೋರಿಸ್ಕೊಡ್ತಾರೆ ಹೇಗೆ ಹೋಗಬೇಕು ಅಂತ. ಹಾಗೆ ಎಲ್ಲ ಹಡಗಿಗೆ ಹೋಗ್ತಾರೆ. ಹೋಗುವ ದಾರಿಯಲ್ಲಿ ಬಸ್ರೂರು ಗರಡಿ ಇದೆ. ಗರಡಿಯಲ್ಲಿ ಪಂಜುರ್ಲಿ ದೈವದ ನೇಮ ಕೋಲಾಗ್ತಾ ಇತ್ತು. ಆಗ 5 ಜನ ನಿಂತುಕೊಂಡು ಇದನ್ನು ನೋಡಿ ಅಪಹಾಸ್ಯ ಮಾಡಿ ನಗಾಡ್ತಾರೆ, ಉಂಡ ಮನೆಗೆ ದ್ರೋಹ ಮಾಡ್ತಾರೆ. ಇಲ್ಲಿ ದಾರಿ ತಪ್ಪಿ ಬಂದವರಿಗೆ ಊಟ ಕೊಟ್ಟದ್ದಲ್ಲದೆ, ಆಹಾರ ಕೊಟ್ಟದ್ದಲ್ಲದೆ, ಹೋಗಲಿಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿಯ ಸ್ಥಳೀಯ ಆರಾಧನೆಯನ್ನು ಅವಹೇಳನ ಮಾಡಿ ನಗಾಡ್ತಾರೆ. ಆಗ ಪಂಜುರ್ಲಿಗೆ ಕೋಪ ಬರ್ತದೆ, ಅವರನ್ನು ಮಾಯ ಮಾಡ್ತದೆ. ಮತ್ತೆ ಪುನಃ ಹಡಗಿನಲ್ಲಿ ಅವರ ಮನೆ ಮಂದಿ ಇದ್ದಾರಲ್ಲ, ಅವರು ಓಡಿ ಬರ್ತಾರೆ, ನಮ್ಮ ಮಕ್ಕಳಿಗೆ ಊರಲ್ಲದ ಊರಿನಲ್ಲಿ ನೆಲೆ ಇಲ್ಲದೆ ಆಗಿ ಹೋಯಿತು, ನೀರಿಲ್ಲದೆ ಆಗಿ ಹೋಯಿತು ಅಂತ. ಆಗ ದೈವ ಅವರಿಗೆ ಅಭಯ ಕೊಡ್ತದೆ, ಇಲ್ಲ, ಅವರಿಗೆ ನನ್ನ ಎಡಸ್ಥಾನದಲ್ಲಿ ಜಾಗ ಕೊಟ್ಟಿದ್ದೇನೆ, ಅವರು ದೈವಗಳಾಗಿ ಇಲ್ಲಿ ನಿಲ್ತಾರೆ ಅಂತ. ಹಾಗೆ ನಮ್ಮಲ್ಲಿ ದೈವತ್ವ ಪಡೀಲಿಕ್ಕೆ ಸಿದ್ಧ ಸೂತ್ರ ಇಲ್ಲ. ಸಾಮಾನ್ಯವಾಗಿ ದುರಂತವನ್ನು ಅಪ್ಪಿದರೂ ದೈವತ್ವ ಪಡಿತಾರೆ. ಅದೇ ರೀತಿ ದೈವದ ಅನುಗ್ರಹಕ್ಕೆ ಪಾತ್ರರಾದವರು ಅನೇಕರು ದೈವಗಳಾಗಿದ್ದಾರೆ. ಇಲ್ಲಿ ಸುಳ್ಯದಲ್ಲಿ ಚೆನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದಂತಹ ಚೆನ್ನಿಗರಾಯನಿಗೆ ದೈವ ಆಗಿ ಆರಾಧನೆ ಇದೆ. ಬದಿಯಡ್ಕದ ಸಮೀಪದಲ್ಲಿ ಒಂದು ಕಾರಿಂಜೆತ್ತಾಯ ದೇವಾಲಯ ಇದೆ. ಒಗ್ಗದ್ದಲ್ಲ, ಬಂಟ್ವಾಳದ ಕಾರಿಂಜೆತ್ತಾಯ ಅಲ್ಲ, ಬದಿಯಡ್ಕದ ಸಮೀಪದಲ್ಲಿದೆ. ಅಲ್ಲಿ ಆ ಕಾರಿಂಜೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದಂತಹ ಕಾರಿಂಜೆತ್ತಾಯ ಎನ್ನುವ ಬ್ರಾಹ್ಮಣ ದೈವ ಆಗಿ ಆರಾಧನೆ ಪಡಿತಾನೆ. ಹಿರಿಯಡ್ಕದಲ್ಲಿ ವೀರಭದ್ರ ದೇವಾಲಯ ಇದೆ. ಅಲ್ಲಿ ವೀರಭದ್ರನ ಶಿವನನ್ನು ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿ ವೀರಭದ್ರನನ್ನು ಒಲಿಸಿಕೊಂಡು ಬಂದು ವೀರಭದ್ರನನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಲು ಪ್ರಾರಂಭ ಮಾಡಿದಂತಹ ಅಡ್ಕತ್ತಾಯ ಎಂಬ ಬ್ರಾಹ್ಮಣ ದೈವತ್ವ ಪಡೆದು ಆರಾಧಿಸಲ್ಪಡ್ತಾನೆ. ಅಂದರೆ ಅದೇ ರೀತಿ ಅಕ್ಕರಸು ಅನ್ನುವ ಜೈನ ಹೆಂಗಸು, ಜೈನ ಅರಸಿ ಆಕೆ, ಅಕ್ಕ ಅರಸು, ಅದು ಅಕ್ಕರಸು ಅಂತ ಹೇಳಿ ಅಕ್ಕಚ್ಚು ಅಂತ ಕರೀತಾರೆ ಆ ದೈವವನ್ನು. ಆಕೆ ರಕ್ತೇಶ್ವರಿ ದೈವದ ಅನನ್ಯ ಭಕ್ತೆ. ಆಕೆ ರಕ್ತೇಶ್ವರಿಯ ಸಾನ್ನಿಧ್ಯವನ್ನು ಸೇರಿ ಕಾಲಾಂತರದಲ್ಲಿ ಅಕ್ಕರಸು ದೈವವಾಗಿ ಆರಾಧನೆಯನ್ನು ಪಡಿತಾಳೆ. ಹೀಗೆ ದೈವತ್ವ ಪಡೀಲಿಕ್ಕೆ ದೈವದ ಅನುಗ್ರಹ ಕಾರಣ ಆಗ್ತದೆ. ಇನ್ನು ದೈವದ ಕೋಪಕ್ಕೆ ತುತ್ತಾದವರು ಕೂಡ, ಈ ಚೀನಿ ಭೂತಗಳಿರ್ಬೋದು, ಅರಬ್ಬಿ ಭೂತ ದೈವದ ಕೋಪಕ್ಕೆ ತುತ್ತಾರುವುದು. ಅದೇ ರೀತಿ ಶಿರಾಡಿ ಭೂತ ಕೂಡ ದೈವದ ಕೋಪಕ್ಕೆ ತುತ್ತಾಗಿ ಆರಾಧನೆಯನ್ನು ಪಡೆಯುವಂಥದ್ದು. ಅಲ್ಲಿ ರಕ್ತೇಶ್ವರಿ ದೈವಕ್ಕೆ ದ್ರೋಹವನ್ನು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ
ಪೂಜೆ ಮಾಡಿದಂತಹ ಶಿರಾಡಿ ದೈವ ಅಲ್ಲ, ಅದು ರುದ್ರಾಂಡಿ ದೈವವಾಗಿ ಉದ್ಭವ ಆಗುವಂಥದ್ದು, ದ್ರೋಹ ಆಗುವಂಥದ್ದು ಶಿರಾಡಿ ದೈವಕ್ಕೆ. ಆಗ ಅವರ ದೈವದ ಕೋಪಕ್ಕೆ ಸಿಕ್ಕಿದವರು ಕೂಡ ನಂತರ ಅವರ ಒಲುಮೆಯನ್ನು ಪಡೆದು ದೈವತ್ವವನ್ನು ಪಡೆದು ಆರಾಧಿಸಲ್ಪಡ್ತಾರೆ. ಅನೇಕ ಬ್ರಾಹ್ಮಣರು ದೈವಗಳಾಗಿ ಆರಾಧನೆ ಪಡಿತಾರೆ. ಸಾಮಾನ್ಯವಾಗಿ ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲೆಲ್ಲ ನೀವು ನೋಡ್ಬೋದು, ಬ್ರಾಹ್ಮಣರಿಗೆ ಭೂತಾರಾಧನೆ ಸ್ಥಳದ ಕಳದಲ್ಲಿ ಸ್ಥಾನವಿಲ್ಲ ಅಂತ ವಾದ ಮಾಡ್ತಾರೆ. ಇದಕ್ಕೆ ನಾನು ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದೆ. ಸುಮಾರು 40ಕ್ಕಿಂತ ಹೆಚ್ಚು ಬ್ರಾಹ್ಮಣ ಭೂತಗಳಿಗೆ ಆರಾಧನೆ ಇದೆ. ಬ್ರಾಹ್ಮಣ ಮೂಲದ ವ್ಯಕ್ತಿಗಳು ಇಲ್ಲಿ ದೈವಗಳಾಗಿ ಆರಾಧನೆ ಪಡಿತಾರೆ, ಬ್ರಾಹ್ಮಣರೇ ದೈವಗಳಾಗಿ ಆರಾಧನೆ ಪಡಿತಾರೆ. ಹಾಗಿರುವಾಗ ಬ್ರಾಹ್ಮಣರಿಗೆ ಸ್ಥಾನ ಇಲ್ಲ ಅಂದ್ರೆ ಏನು? ತಂತ್ರಿದಾರರೇ ಅಂತ ಮೊದಲು ದೈವ ಕರೆಯುವುದು, ನೂಲು ಪಾಡಿ ಬ್ರಹ್ಮಸಭೆ ದಾಖಲು ಉಳ್ಳೇರ ಅಂತ ಹೇಳಿ ಮೊದಲು ವಿಚಾರಿಸ್ತೇವೆ ದೈವ. ಹಾಗಿರುವಾಗ ಬ್ರಾಹ್ಮಣರಿಗೆ ಸ್ಥಾನ ಇಲ್ಲ ಅಂದರೆ ಏನರ್ಥ ಅಂತ. ಆಗ ತುಂಬ ಜನ ಕೇಳಿದ್ರು, ಎಷ್ಟು ಜನ ಬ್ರಾಹ್ಮಣರು, ಯಾರು ದೈವಗಳಾಗಿದ್ದಾರೆ? ತುಂಬ 40ಕ್ಕಿಂತ ಹೆಚ್ಚು ಬ್ರಾಹ್ಮಣ ದೈವಗಳು ಬ್ರಾಹ್ಮಣರು. ಈಗ ಅಡ್ಕತ್ತಾಯ, ಕಾರಂಜತಾಯ ಬ್ರಾಹ್ಮಣರು. ಅದೇ ರೀತಿ ಕಚ್ಚೆ ಭಟ್ಟ ಅಂತ ಹೇಳಿ ಮಡಪ್ಪಾಡಿಯಲ್ಲಿ, ಬೆಳ್ಳಾರೆಯ ಮಡಪ್ಪಾಡಿಯ ಅಲ್ಲಿಯ ಮನೆಯಲ್ಲಿ ಒಂದು ಕಚ್ಚೆ ಭಟ್ಟ ಅಂತ ದೈವ, ಅದು ಆ ಮನೆಯ ಹಿರಿಯ ಅಂತ ಒಂದು ಅಭಿಪ್ರಾಯ ಇದೆ. ಅಥವಾ ರಾಮಚಂದ್ರಾಪುರ ಮಠದ ಪರಿವಾರದ ಒಬ್ಬ ವ್ಯಕ್ತಿ ಅಂತ ಹೇಳಿ ಕೂಡ ಅಭಿಪ್ರಾಯ ಇದೆ. ಎರಡು ನಿಲುವು ಇದೆ ಅಲ್ಲಿ. ಒಟ್ಟಿನಲ್ಲಿ ಕಚ್ಚೆ ಭಟ್ಟ ಅಂತ ಒಂದು ಬ್ರಾಹ್ಮಣ ದೈವಕ್ಕೆ ಆರಾಧನೆ ಇದೆ. ಅದೇ ರೀತಿ ಅಯ್ಯರ್ ಬಂಟೇರ್ ಅಂತ ಹೇಳಿ ಕಡಂಬಾರಿನಲ್ಲಿ ಆರಾಧನೆ ಇದೆ. ನನಗೆ ತುಂಬ ಆಶ್ಚರ್ಯ ಆಯಿತು. ಕಡಂಬಾರು ವಿಷ್ಣುಮೂರ್ತಿ ದೇವಾಲಯ ಬಹಳ ಪ್ರಸಿದ್ಧವಾದ್ದು, ಸಾವಿರಾರು ಜನ ಹೋಗಿರ್ತಾರೆ. ಅಲ್ಲಿ ಒಂದು ಮದುವೆ ಹಾಲು ಕೂಡ ಉಂಟು. ಹಾಗಾಗಿ ಲಕ್ಷಾಂತರ ಜನ ಹೋಗಿರ್ಬೋದು ನಾನು ಹೋಗುವ ಮುಂಚೆ ಆ ದೇವಾಲಯಕ್ಕೆ. ಆದರೆ ಯಾರಿಗೂ ಯಾಕೆ ಆ 2 ಕಲ್ಲುಗಳು ಕಾಣಿಸಲಿಲ್ಲ, ನನಗೆ ಹೋದಾಗ ಕಾಣಿಸ್ತು ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ದೈವ ಕೃಪೆ ಇರಬೇಕು. ನನ್ನಲ್ಲಿ ಇಷ್ಟು ದೈವಗಳ ಮಾಹಿತಿ ಸಂಗ್ರಹದ್ದು ಆ ದೈವಗಳ ಕೃಪೆ. ನನಗೆ ಹೋದಲ್ಲಿ ದೈವಗಳು ಒಲುಮೆ ತೋರಿ ನನಗೆ ಮಾಹಿತಿಯನ್ನು ತೋರಿಸಿಕೊಟ್ಟಿದ್ದಾರೆ. ನಾನು ಹೋದ ದಿವಸ 2 ಕಲ್ಲಿತ್ತಲ್ಲಿ, ದೇವಸ್ಥಾನದ ಎದುರುಗಡೆ ಉಂಟು 2 ಚಪ್ಪಟೆ ಕಲ್ಲು, ಅದಕ್ಕೊಂದು ಸಣ್ಣ ಕಾಂಪೌಂಡ್ ಹಾಕಿದ್ದಾರೆ. ಅಲ್ಲಿ ಏನೋ ಅಕ್ಕಿ ಕಾಳೆಲ್ಲ ಹಾಕಿತ್ತು, ಸಂಕ್ರಾಂತಿಯ ದಿವಸ ಇರಬೇಕು ಆ ದಿವಸ. ಆಗ ನಾನು ಕೇಳಿದೆ, ಈ ಕಲ್ಲುಗಳಿಗೆ ಏನೋ ವಿಶೇಷತೆ ಏನಿದೆ ಅಂತ. ಅಲ್ಲಿ ಸೂರ್ಯನಾರಾಯಣ ಅಯ್ಯ ಅಂತ ಅದರ ಮುಖ್ಯಸ್ಥರಿದ್ದಾರೆ, ಕೇಳಿದೆ. ಆಗ ಅವರು ಹೇಳಿದರು, ಅದು ಹೌದು, ನಮ್ಮ ಹಿರಿಯರವರು, ನಮ್ಮ ಕುಟುಂಬದ ಹಿರಿಯರು ಅಯ್ಯರ್ ಅಂತ ಹೇಳಿ ಇಬ್ಬರು ವೀರರು ಇಲ್ಲಿ ಮೊದಲು ಕದಂಬ ವಂಶದ ಅರಸರ ಒಂದು ಬಳಿ ಒಂದು ಕವಲಲ್ಲಿ ಅರಸರಾಗಿದ್ದರು. ಹಾಗಾಗಿ ಕಡಂಬಾರು ಅಂತ ಹೆಸರು ಬಂದದ್ದು. ಆ ಅರಸರ ಬಳಿ ಒಬ್ಬರು ಮಂತ್ರಿಯಾಗಿ, ಒಬ್ಬರು ಸೇನಾಪತಿಯಾಗಿ ಇವರ ಹಿರಿಯರಿದ್ದರು. ಅವರು ಬಹಳ ಶೂರರಾಗಿದ್ದರು, ಬಹಳ ವೀರರಾಗಿದ್ದರು. ಹಾಗಾಗಿ ಕಾಲಾಂತರದಲ್ಲಿ ದೈವತ್ವವನ್ನು ಪಡೆದು ವಿಷ್ಣುಮೂರ್ತಿಯ ಸಾನ್ನಿಧ್ಯವನ್ನು ಸೇರಿ ಅಲ್ಲಿ ಅವರು ದೈವತ್ವ ಪಡೆದು ಅಯ್ಯರ್ ಬಂಟೇರ್ ಅಂತ ಆರಾಧನೆ ಪಡಿತಾರೆ ಅವರಿಗೆ ಅಂತ ಹೇಳಿ. ಅದು ಆಡು ಭಾಷೆ ಇದು ಬದಲಾಗಿ ಆಡು ನುಡಿಯಲ್ಲಿ ಐವರ್ ಬಂಟರ್ ಅಂತ ಆಗಿದೆ. ವಾಸ್ತವದಲ್ಲಿ ಅಯ್ಯರ್ ಬಂಟರು. ಜೈನ ಅರಸರೆಲ್ಲ ಬ್ರಾಹ್ಮಣರನ್ನು ಅಯ್ಯನವರು ಅಂತ ಕರಿತಾ ಇದ್ರು. ಹಾಗಾಗಿ ಅವರ ಅಯ್ಯರ್ ಬಂಟರು. ಹೀಗೆ ಅನೇಕ ಬ್ರಾಹ್ಮಣ ದೈವಗಳಿಗೆ ಆರಾಧನೆ ಇದೆ. ಕಾರಣಾಂತರಗಳಿಂದ ದೈವತ್ವ ಪಡೆದಂಥದ್ದು. ಬ್ರಾಹ್ಮಣತಿ ಭೂತ, ಇಲ್ಲಿ ಈಗ ಆಳಕ್ಕೆ ಮೇಲ್ಮನೆ ಹೇಳಿದ್ನಲ್ಲ, ಅಲ್ಲಿ ಬ್ರಾಹ್ಮಣತಿ ಭೂತ ಅಂತ ಹೇಳಿ. ಹೀಗೆ ಇನ್ನು ಸರಿ, ಒಂದು ದೈವದ ಸೇರಿಗೆಗೆ ಸಂದು ದೈವವಾದವರು ಇವರೆಲ್ಲ. ಕೊರಗತಾನೆ ಇರ್ಬೋದು, ಕೋಟೆದ ಬೊಬ್ಬ ಇರ್ಬೋದು, ಕೋಟಿ ಚೆನ್ನಯ್ಯರು ಇರ್ಬೋದು, ನಾನು ಹೇಳಿದ ಈ ದೈವಗಳಿರ್ಬೋದು. ಕುഞ്ഞിಭೂತ ಅಂತ ಇದೆ, ಮಲೆಕುಡಿಯರ ಹುಡುಗಿ ಅಣ್ಣಪ್ಪ ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿ ದೈವತ್ವವನ್ನು ಪಡೆದದ್ದು. ಅಣ್ಣಪ್ಪ ಕೂಡ ಬ್ರಾಹ್ಮಣ ದೈವವ ಅಂತ ಒಂದು ವಾದ ಇದೆ. ಮೂಲತಃ ಅಣ್ಣಪ್ಪ ಧರ್ಮಸ್ಥಳದಲ್ಲಿ ಶಾನುಭೋಗನಾಗಿದ್ದಂಥ ಸ್ಥಾನಿಕ ಬ್ರಾಹ್ಮಣ, ಬಹಳ ಪ್ರಭಾವಿ ವ್ಯಕ್ತಿ, ಶಿವ ದೇವಾಲಯವನ್ನು ನಿರ್ಮಿಸುವಂಥ ವ್ಯಕ್ತಿ. ಶಿವ ದೇವಾಲಯವೇ ಅವರದ್ದೇ ಇದ್ದದ್ದು ಅಂತ ಹೇಳಿ ಒಂದು ವಾದ ಇದೆ. ಆಮೇಲೆ ಅರಸೊತ್ತಿಗೆಯ ಕಾಲದಲ್ಲಿ ಹೆಗ್ಡೆ ಪರಿವಾರಕ್ಕೆ ಹೋಯಿತು ಅಂತ ಹೇಳ್ತಾರೆ. ಎನಿಹೌ ಆತ ಬ್ರಾಹ್ಮಣ ಅಣ್ಣಪ್ಪ. ಕಾಲಾಂತರದಲ್ಲಿ ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿ ದೈವತ್ವವನ್ನು ಪಡಿತಾನೆ. ಹಾಗಾಗಿ ಅಲ್ಲಿ ಒಂದು ದುರಂತ ಕತೆ ಹೇಳ್ತಾರೆ. ಹೆಗ್ಡೆ ಫ್ಯಾಮಿಲಿಗೆ ಆಗದವರು ಯಾರು ಅಣ್ಣಪ್ಪನನ್ನು ಕೊಲ್ಲಿಗೋಸ್ಕರ ವಿಷವನ್ನು ಅವಲಕ್ಕಿ ಜೊತೆಗೆ ಪೀಲೆಯನ್ನು ಸೇರಿಸ್ತಾರೆ, ನವಿಲುಗರಿಯ ತುಂಡನ್ನು ಸೇರಿಸ್ತಾರೆ. ಯಾಕೆಂದರೆ ಅಣ್ಣಪ್ಪ ಇರುವ ತನಕ ಹೆಗ್ಡೆ ಅವರು ಕುಟುಂಬದವರನ್ನು ಸೋಲಿಸ್ಲಿಕ್ಕಾಗೋದಿಲ್ಲ ಅಂತ. ಅಷ್ಟು ಪ್ರಭಾವಿ ವ್ಯಕ್ತಿ ಆತ ಅಂತ, ಅಷ್ಟು ಶೂರ. ಹಾಗಾಗಿ ಬೇರೆ ಯಾರೋ ಶತ್ರುಗಳು ಕೊಂದರು ಅಂತ ಹೇಳ್ತಾರೆ. ಅದನ್ನು ಮಾತ್ರ ಟ್ವಿಸ್ಟ್ ಮಾಡಿ ಬೇರೆ ಹೇಳುವವರಿದ್ದಾರೆ. ನನಗೆ ಸಿಕ್ಕಿದ ಕತೆ ಹಾಗೆ ಆದರೆ ಆತ ನಂತರ ಕೂಡ ಧರ್ಮ ನೆಲೆಯನ್ನು ನಿಲ್ಲಿಸಲಿಕ್ಕೋಸ್ಕರ ಅಲ್ಲಿ ಅಣ್ಣಪ್ಪ ದೈವವಾಗಿ ಧರ್ಮ ನೆಲೆಯನ್ನು ಸ್ಥಾಪಿಸ್ತಾನೆ. ಅಣ್ಣಪ್ಪ ಕೂಡ ಬ್ರಾಹ್ಮಣ ದೈವ. ಕೊಡಮಣಿತಾಯ ಕೂಡ ಬ್ರಾಹ್ಮಣ ದೈವ ಅನ್ನುವ ವಾದ ಇದೆ. ಅದು ವಾಸ್ತವದಲ್ಲಿ ಅಣ್ಣಪ್ಪನೇ ಅಂತ ಹೇಳ್ತಾರೆ. ಕೊಡಮಣಿತಾಯ ದೈವ ಕುಡುಮತ್ತಾಯ. ಅದು ಈ ಅಣ್ಣಪ್ಪನವರು ಕುಡುಮಂತಾಯ ಅಂತೆ, ಅವರ ಮೂಲ ಇದು ಸರ್ನೇಮ್ ಕುಡುಮತ್ತಾಯ ಅಂತ, ಸ್ಥಾನಿಕ ಬ್ರಾಹ್ಮಣ. ಅವರೇ ಕೊಡಮಣಿತಾಯ ಅಂತ ದೈವ ಆದ್ದು. ಕಾಲಾಂತರದಲ್ಲಿ ಕುಡುಮ ಅನ್ನೋ ಹೆಸರು ಬದಲಾವಣೆಯಾಗಿ ಹೀಗೆ ಒಂದು ವಾದ ಇದೆ. ಅನೇಕ ಬ್ರಾಹ್ಮಣ ದೈವಗಳು, ಕೆರೆ ಚಾಮುಂಡಿ ಬ್ರಾಹ್ಮಣ ದೈವ ಅಂತ ವಾದ ಇದೆ. ಮೂಲ ಚಾಮುಂಡಿ ಯಾರು ಕೇಳಿದರೆ ಕೆರೆ ಚಾಮುಂಡಿ ಅಂತ ಹೇಳ್ತೇವೆ. ಇಲ್ಲಿ ಏನು ಕತೆ ಹೇಳ್ತೇವೆ ಅಂದರೆ, ಭೀಮರಾಯ ಭಟ್ಟರಿಗೆ
ಮಕ್ಕಳಿರುವುದಿಲ್ಲ. ಭೀಮರಾಯರ ಭಟ್ಟರ ತೋಟದಲ್ಲಿ ಒಂದು ಕೆರೆ ಇರ್ತದೆ. ಒಂದು ದಿವಸ ಅವರು ಸ್ನಾನ ಮಾಡಲಿಕ್ಕೆ ಹೋದಾಗ ಮುತ್ತಿನ ತಾವರೆ ಹೂವಲ್ಲಿ ಕಾಣಿಸ್ತದೆ. ಅವರ ಹತ್ರ ಬಂದು ಅವರ ಮಡಿಲಿಗೆ ಬಂದು ಬೀಳ್ತದೆ. ಆ ಹೂವನ್ನು ಕೊಯ್ದುಕೊಂಡು ಬಂದು ತನ್ನ ದೇವರ ಕೋಣೆಯ ತೆಂಕು ದಿಕ್ಕಿನಲ್ಲಿ ಇಡ್ತಾರೆ. ಇಟ್ಟು ಬೇರೆ ಕೆಲಸಕ್ಕೆ ಹೋಗ್ತಾರೆ. ಹೋಗುವಷ್ಟರಲ್ಲಿ ಮಗು ಅಳುವುದು ಕೇಳ್ತದೆ. ಏನು ಅಚ್ಚರಿ ಅಂತ ಓಡಿ ಬಂದರೆ 7-7.5 ವರ್ಷದ ಮಗು ಅಳ್ತಾ ಇರ್ತದೆ. ಆ ಮಕ್ಕಳಿಲ್ಲದಂತಹ ಭೀಮರಾಯ ದಂಪತಿ ಬಹಳ ಸಂತೋಷದಿಂದ ಆ ಮಗುವನ್ನು ಸಾಕ್ತಾರೆ. ಅದಕ್ಕೆ ತಮ್ಮ ಆರಾಧ್ಯ ದೈವತೆ ಚಾಮುಂಡಿಯ ಹೆಸರನ್ನಿಟ್ಟು ಚಾಮುಂಡಿ ಅಂತ ಕರೆದು ಆರಾಧನೆ ಮಾಡ್ತಾರೆ ಅಂತ ಕಥೆ ಇದೆ. ಇದು ಈ ಪಾಡ್ದನ ಸಿಕ್ಕಿದೆ ನನಗೆ, ಚಾಮುಂಡಿ ದೈವದ ಪಾಡ್ದನ ಸಿಕ್ಕಿದೆ. ಕಾಲಾಂತರದಲ್ಲಿ ಅಲ್ಲಿ ದಾಯಾದಿ ಕಲಹ ಬಂತು ಅಂತ ಹೇಳಿ ಅಲ್ಲಿ ಐತಿಹ್ಯ ಇದೆ. ಗಣಪತಿ ಭಟ್ಟ ಅನ್ನುವ ದಾಯಾದಿ ಚಾಮುಂಡಿಗೆ ದ್ರೋಹ ಮಾಡ್ತಾನೆ ಅಂತ. ಆಗ ಕತ್ತಲೆ ಕಾನದ ಗುಳಿಗ ಆ ಗಜ ಆ ಗಣಪತಿ ಭಟ್ಟ ಅನ್ನುವನನ್ನು ಮಾಯ ಮಾಡ್ತದೆ. ಹಾಗೆ ಮಾಯ ಆದವನು ಅಲ್ಲಿ ಜಟ್ಟಿಗ ದೈವವಾಗಿ ಆರಾಧನೆ ಪಡಿತಾನೆ. ಚಾಮುಂಡಿ ಜೊತೆಗೆ ಜಟ್ಟಿಗ ದೈವಕ್ಕೆ ಆರಾಧನೆ ಇದೆ. ಅದು ಚಾಮುಂಡಿ ದೈವಕ್ಕೆ ದ್ರೋಹ ಮಾಡಿ ಆದಂಥದ್ದು ಇಲ್ಲಿ. ಆದರೆ ಇಲ್ಲಿ ಕೂಡ ಚಾಮುಂಡಿ ಮೂಲತಃ ಬ್ರಾಹ್ಮಣ ಕನ್ಯೆ ಹೇಳೋ ಒಂದು ಅರ್ಥ ಇದೆ. ಭೀಮರಾಯ ಭಟ್ಟರು ಸಾಕಿದ್ದು. ಇನ್ನು ಅಲೌಕಿಕ ಪರಿಕಲ್ಪನೆ ಇರ್ತದೆ. ಹುಟ್ಟಿದ್ದು ಮುತ್ತಿನ ಕೆರೆಯಲ್ಲಿ ಹುಟ್ಟಿದ್ದೆಲ್ಲ ಅಂಥ ಕಲ್ಪನೆಗಳು ತುಂಬ ನಮ್ಮ ಜನಪದದಲ್ಲೂ ಇದೆ, ಶಿಷ್ಟಕಾವ್ಯದಲ್ಲಿ ಕೂಡ ಇದೆ. ಹೀಗೆ ಅನೇಕ ಬ್ರಾಹ್ಮಣರಿಗೆ ಇಲ್ಲಿ ಆರಾಧನೆ ಇದೆ. ಇನ್ನು ಹಾಗಾದರೆ ಇವರೆಲ್ಲ ಒಂದು ಪ್ರಧಾನ ದೈವದ ಸಾನ್ನಿಧ್ಯವನ್ನು ಸೇರಿ ದೈವಗಳಾದರು. ಹಾಗೆ ಪ್ರಧಾನ ದೈವಗಳು ಯಾರು ಇಲ್ಲಿ ಬರ್ತದೆ ದೈವಾರಾಧನೆ ತುಳುನಾಡಿನಲ್ಲಿ ಹೇಗೆ ಯಾಕೆ ವಿಶಿಷ್ಟವಾಗಿ ಉಳಿಯಿತು. ತುಳುನಾಡು ಹೇಗೆಂದರೆ, ಈ ಕರಾವಳಿ ಹೇಗೆಂದರೆ ಸುತ್ತಮುತ್ತ ಘಟ್ಟ, ಇನ್ನೊಂದೆಡೆ ಸಮುದ್ರ. ಅದರಿಂದಾಗಿ ದೀರ್ಘಕಾಲ ಇತರ ಪ್ರದೇಶದಿಂದ ಭಿನ್ನವಾಗಿತ್ತು, ಐಸೋಲೇಟ್ ಆಗಿತ್ತು. ಭಾಷಿಕವಾಗಿ ಕೂಡ ಐಸೋಲೇಟ್ ಆಗಿತ್ತು. ಈ ಪ್ರದೇಶದಲ್ಲಿ ತುಳು ಭಾಷೆ ಇತ್ತು, ಭೌಗೋಳಿಕವಾಗಿ ಕೂಡ ಐಸೋಲೇಟ್ ಆಗಿತ್ತು. ಈ ಪರಿಸರದಲ್ಲಿ ಹಂದಿಗಳ ಕಾಟ ಇರುವುದಂತೂ ಸಾಮಾನ್ಯ. ಜಗತ್ತಿನ ಎಲ್ಲ ಆರಾಧನಾ ಪದ್ಧತಿಗಳು ಕೂಡ ಭಯದಿಂದ ಆರಂಭ ಆದ್ದು. ಹಾಗೆ ಇಲ್ಲಿ ಹಂದಿಗಳ ಕಾಟ ಇತ್ತು. ಘಟ್ಟದಿಂದ ಹಂದಿಗಳು ಕೆಳಗೆ ಬಂದು ಉಪದ್ರ ಮಾಡ್ತಾ ಇದ್ದು. ಪುನಃ ಹಿಂದೆ ಹೋಗ್ತಿರ್ಲಿಲ್ಲ. ಮುಂದೆ ಹೋದರೆ ಸಮುದ್ರ ಹೋಗ್ಲಿಕ್ಕಾಗೋದಿಲ್ಲ. ಹಾಗಾಗಿ ಈ ನಡುವಿನ ಪ್ರದೇಶದಲ್ಲಿ ಅವುಗಳು ಉಪದ್ರ ಮಾಡೋದು ಅನಿವಾರ್ಯ ಆಯಿತು. ಇಂಥ ಸಂದರ್ಭದಲ್ಲಿ ಹಂದಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವ ಒಂದು ಶಕ್ತಿಯನ್ನು ನಂಬಿದ್ರು, ಅಥವಾ ಹಂದಿಯನ್ನು ಬೇಟೆಯಾಡೋದು ಅನಿವಾರ್ಯ. ಆಗ ಬೇಟೆ ಆಡಿದಾಗ ಏನಾದ್ರು ದುರಂತ ಆಯಿತು, ಆಗ ದೈವತ್ವ ಕಾಣಿಸ್ಕೊಂಡು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರೋ ಗೊತ್ತಿಲ್ಲ. ಅಲ್ಲಿಂದ ಟೊಟೆಮಿಕ್ ವರ್ಷಿಪ್ ಅಂತ ಹೇಳ್ತೇವೆ ನಾವು, ಪ್ರಾಣಿ ಮೂಲ ಆರಾಧನೆ. ಅಲ್ಲಿಂದ ಪಂಜುರ್ಲಿ ಆರಾಧನೆ ಪ್ರಾರಂಭ ಆಯಿತು. ಇದಕ್ಕೆ ಪೂರಕವಾದ ಕಥಾನಕಗಳಿವೆ. ಮಾತಾಡ್ಬೋದಲ್ಲ ಇನ್ನೊಂದು 10 ನಿಮಿಷ? ಇಲ್ಲೊಂದು ಪೂರಕವಾದ ಕಥಾನಕ್ಕಿದೆ. ಪಂಜುರ್ಲಿ ದೈವದ ಪಾಡ್ದನದ ಕಥೆ ಏನು ಹೇಳ್ತೇವೆ ಅಂದರೆ, ಶಿವದೇವರು ಒಂದು ದಿವಸ ಬೇಟೆಗೆ ಹೋಗ್ತಾರೆ. ಹೋಗುವಾಗ ಪಾರ್ವತಿ ದೇವಿ ಹಠ ಮಾಡಿ ಹೋಗ್ತಾಳೆ. ಶಿವದೇವರು ಹೇಳ್ತಾರೆ, ಈ ತೂಯಿ ಲೆಕ್ಕ ಪಣ್ಪ ಅಂತ ಹೇಳಿ, ನೀನು ಕಂಡದನ್ನು ಕಂಡ ಹಾಗೆ ಹೇಳ್ತೀಯ, ಬರಬೇಡ ಅಂತ. ಇಲ್ಲ ಅಂತ ಹಠ ಮಾಡಿ ಪಾರ್ವತಿ ದೇವಿ ಹೋಗ್ತಾರೆ. ಹೋದಾಗ ಶಿವದೇವರು ಬೇಟೆ ಮಾಡ್ತಾರೆ. ಬೇಟೆ ಆಡುವಾಗ ಒಂದು ಹಂದಿಯನ್ನು ಬೇಟೆ ಹಾಕ್ತಾರೆ. ಆಗ ಅದು ಸತ್ತೋಗ್ತದೆ. ಆಗ ಅದನ್ನು ನೋಡಿ ಹೆಣ್ಣು ಹಂದಿ ಓಡಿ ಹೋಗ್ತದೆ. ಅಲ್ಲಿ 4 ಹಂದಿ ಮರಿಗಳಿರ್ತವೆ. ಒಂದು ಕಪ್ಪು ಹಂದಿ, ಕಾಳಿ ಮರಿ, ಭಾಳ ಚಂದ ಇರ್ತದೆ. ಪಾರ್ವತಿ ದೇವಿ ಅದನ್ನು ಹಠ ಮಾಡಿಕೊಂಡು ಕೈಲಾಸಕ್ಕೆ ತಂದು ಸಾಕ್ತಾರೆ. ಅದನ್ನು ಬಹಳ ದಷ್ಟಪುಷ್ಟವಾಗಿ ಸಾಕ್ತಾರೆ. ಅದಕ್ಕೆ ತುಂಬ ಹೊಟ್ಟೆ ತುಂಬ ಕೊಟ್ಟು ಸಾಕ್ತಾರೆ. ಆದರೆ ಅದಕ್ಕೆ ದುರ್ಬುದ್ಧಿ. ಅದು ಹೇಗೋ ಎಷ್ಟು ಕಬ್ಬಿಣದ ದೊಡ್ಡ ಸರಪಳಿಯಲ್ಲಿ ಕಟ್ಟಿದ್ರು ಕೂಡ ಕಡಿದುಕೊಂಡು ಹೋಗಿ ಅಕ್ಕಪಕ್ಕದವರ ಗದ್ದೆಯನ್ನು ಹಾನಿ ಮಾಡ್ತಿತ್ತು, ತುಂಡು ಮಾಡ್ತಿತ್ತು, ತಿಂತಿತ್ತು. ಆಗ ಎಲ್ಲರೂ ಬಂದು ಶಿವದೇವರಿಗೆ ದೂರು ಕೊಡ್ತಾರೆ. ಆಗ ಶಿವದೇವರು ಆ ಹಂದಿಯನ್ನು ಬೇಟೆ ಆಡಬೇಕು ಅಂತ ಹೋಗ್ತಾರೆ. ಹೋಗಿದಾಗ ಹಂದಿ ಬೇಟೆ ಅದು ಸಿಗುವುದಿಲ್ಲ, ಶಿವದೇವರಿಗೆ ಸಿಗುವುದಿಲ್ಲ. ನಂತರ ಕೊನೆಗೆ ತಾನಾಗಿ ಶಿವದೇವರ ಬಳಿಗೆ ಬಂದು ಶರಣಾಗ್ತದೆ. ಆಗ ಶಿವದೇವರು, ಈಶ್ವರ ದೇವರು ಬಾಣ ಬಿಡ್ತಾರೆ. ಆಗ ನೋವಿನಿಂದ ಅಳುತ್ತಾ ಪಾರ್ವತಿ ದೇವಿಯ ಬಳಿಗೆ ಬರ್ತದೆ. ಅಲ್ಲಿ ಪ್ರಾಣ ಬಿಡ್ತದೆ. ಪಾರ್ವತಿ ದೇವಿಯ ಮಡಿಲಲ್ಲಿ ಬಂದು ಪ್ರಾಣ ಬಿಡ್ತದೆ. ಆಗ ಪಾರ್ವತಿ ದೇವಿಗೆ ತಾನು ಸಾಕಿದ ಮರಿ ಅಲ್ವಾ, ಬಹಳ ದುಃಖ ಆಗ್ತದೆ. ಆಗ ಪಾರ್ವತಿ ದೇವಿಯ ದುಃಖವನ್ನು ನೋಡಿ ಶಿವದೇವರು ಅದಕ್ಕೆ ಪ್ರಾಣ ಕಲೆಯನ್ನು ಕೊಟ್ಟು, ನೀನು ಗಣಾಮಣಿ ಪಂಜುರ್ಲಿಯಾಗಿ ಭೂಲೋಕಕ್ಕೆ ಹೋಗು, ಸತ್ಯವನ್ನು ನೆಲೆಗೊಳಿಸು, ಧರ್ಮವನ್ನು ಕಾಪಾಡು, ಅನ್ಯಾಯ ಮಾಡಿದವರಿಂದ ನೀನು ಆರಾಧನೆಯನ್ನು ಪಡೆದು ನಿನ್ನ ಸತ್ಯವನ್ನು ನೆಲೆಗೊಳಿಸು, ಅನ್ಯಾಯ ಮಾಡಿದವರಿಗೆ ಕೆಟ್ಟದು ಮಾಡು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಬರ್ತದೆ ನಮ್ಮ ತುಳುನಾಡಿನ ಭೂತಗಳು. ಈ ಪದಕ್ಕೆ ಅರ್ಥವನ್ನು ನಾವು ಹೇಳಬೇಕು. ಹೊರ ಜಗತ್ತಿನಲ್ಲಿ ಭೂತ ಅನ್ನುವ ಪದಕ್ಕೆ ಭೂತ, ಪ್ರೇತ, ಪಿಶಾಚಿ ಅನ್ನುವ ಅರ್ಥ ಇದೆ. ಶಿವಗಣ ಅನ್ನುವ ಒಳ್ಳೆಯ ಅರ್ಥ ಕೂಡ ಇದೆ. ಆದರೆ ಭೂತಾರಾಧನೆ ಅಧ್ಯಯನವನ್ನು ಮೊದಲಿಗೆ ಮಾಡಿದ್ದು ಕ್ರಿಶ್ಚಿಯನ್ ಮಿಷನರಿಗಳು. ಅವರಿಗೆ ಅವರ ಆರಾಧನಾ ಪದ್ಧತಿಗೂ ಇಲ್ಲಿಯ ಭೂತಾರಾಧನೆ, ರಾತ್ರಿ ಹೊತ್ತು ಕುಣಿಯುವುದು, ದೊಂದಿ ಹಾಕೋದು, ಆರ್ಭಟ ಕೊಡೋದು, ಇದನ್ನೆಲ್ಲ ನೋಡಿದಾಗ ಅವರಿಗೆ ಪಿಶಾಚಿ ಅಂತ ಅನಿಸ್ತದು. ಹಾಗಾಗಿ ಅವನು AC ಬರ್ನಲ್ಲಿ ಹೋಗಿ ಮೊದಲ ಪುಸ್ತಕ ಭೂತಾರಾಧನೆ ಬಗ್ಗೆ ಇಂಗ್ಲೀಷಲ್ಲಿ ಬಂದದ್ದು ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಂತ ಬರ್ದ. ಡೆವಿಲ್ ವರ್ಷಿಪ್ ಅಂತ ಬರ್ದ. ಅದೇ ಅರ್ಥ ಹೊರ ಜಗತ್ತಲ್ಲಿ ಉಳಿಯಿತು. ವಾಸ್ತವದಲ್ಲಿ ಹಾಗಲ್ಲ, ಅದು ಡೆವಿಲ್ ವರ್ಷಿಪ್ ಅಲ್ಲ. ಇಲ್ಲಿಯ ಭೂತಗಳು ಶಿಷ್ಟರ ರಕ್ಷಣೆಯನ್ನು ಮಾಡುವ, ದುಷ್ಟರನ್ನು
ಶಿಕ್ಷಿಸುವ, ಶಿಷ್ಟರನ್ನು ರಕ್ಷಿಸುವ ಮಣ್ಣಿನ ಸತ್ಯಗಳು ಒಂದು ಕರೆದುಕೊಳ್ಳುವಂತಹ ಶಕ್ತಿಗಳು. ಮಣ್ಣಿನ ಸತ್ಯಗಳಂದರೆ ಈ ಮಣ್ಣಿನಲ್ಲಿ ಸತ್ಯ, ನ್ಯಾಯ, ಧರ್ಮವನ್ನು ನೆಲೆಗೊಳಿಸುವ ಶಕ್ತಿಗಳು ಅಂತ ಅರ್ಥ. ಮಣ್ಣಿನ ಸತ್ಯಗಳಂದರೆ ಟ್ರುತ್ಸ್ ಆಫ್ ಲ್ಯಾಂಡ್ ಅನ್ನುವ ಅನುವಾದ ಆಗುವುದಿಲ್ಲ. ಆ ಸತ್ಯ ಅನ್ನೋದಕ್ಕೆ ವಿಶಿಷ್ಟವಾದ ಅರ್ಥ ಅಂದರೆ ಮಣ್ಣಿನ ಸತ್ಯಗಳಂದರೆ ಈ ಮಣ್ಣಿನಲ್ಲಿ ಸತ್ಯ, ನ್ಯಾಯ, ಧರ್ಮವನ್ನು ನೆಲೆಗೊಳಿಸುವ ಶಕ್ತಿಗಳು ಅಂತ ಕರೆಸಲ್ಪಡುವಂಥ ಶಕ್ತಿಗಳಿವರು. ಇವರು ಕೆಟ್ಟ ಶಕ್ತಿಗಳಲ್ಲ. ಇದನ್ನು ನಾವು ಹೊರ ಜಗತ್ತಿಗೆ ಹೇಳಬೇಕಾಗಿದೆ. ಈ ಭೂತ ಅನ್ನುವ ಪದ ಬಳಕೆಯನ್ನು ಇಂಥ ಕೆಟ್ಟ ಅಭಿಪ್ರಾಯ ಬರ್ತದೆ ಹೇಳುವ ಕಾರಣಕ್ಕೆ ನಾವೆಲ್ಲ ದೈವ ಪದವನ್ನು ಆಶ್ರಯಿಸಿದ್ದೇವೆ. ದೈವ ಪದ ಹೊಸತೇನೂ ಅಲ್ಲ. ಕೇರಳ, ಮಲಯಾಳದಲ್ಲಿ ತೆಯ್ಯಂ ಅಂತ ಬಳಕೆ ಇತ್ತು. ಉಡುಪಿ, ಕುಂದಾಪುರ ಕಡೆ ದೈವಗಳು ಅಂತಲೇ ಇದ್ದದ್ದು. ಶಾಸನದಲ್ಲೆಲ್ಲ ದೈವಗಳ ಉಲ್ಲೇಖ ಇರುವುದು. ನಂದಳಿಕೆ ದೈವಗಳು ಅಂತೆಲ್ಲ ದೈವಗಳು ಅಂತ ಉಲ್ಲೇಖ ಇರೋದು ಕನ್ನಡದಲ್ಲಿ. ತುಳುವಿನಲ್ಲಿ ಮಾತ್ರ ಭೂತ ಅಂತ ಇರೋದು. ನಾವು ಹಾಗಾಗಿ ದೈವಗಳು ಅಂತ ಹೆಚ್ಚು ಬಳ ಮಾಡ್ಕೊಂಡು, ಹಾಗೆ ನನ್ನ ಪುಸ್ತಕದಲ್ಲಿ ಕೂಡ ನಾನು ಕರಾವಳಿಯ 1001 ದೈವಗಳು ಅನ್ನೋ ನುಡಿಗಟ್ಟನ್ನೇ ಬಳಸಿದ್ದೇನೆ. ಇದರಲ್ಲಿ ನಾನು ಹೇಳಿದೆ ತುಳುನಾಡಿನಲ್ಲಿ ಎಷ್ಟು ದೈವಗಳಿಗೆ ಆರಾಧನೆ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ರು ಅಂತ. ನಾನು ಅಧ್ಯಯನ ಆರಂಭ ಮಾಡುವಾಗ 300-400 ದೈವಗಳಿಗೆ ಆರಾಧನೆ ಇದೆ ಅಂತ ಹೇಳುವುದನ್ನು ಕೇಳಿದ್ದೇನೆ. ನನ್ನ ಅಧ್ಯಯನ ಆದ ನಂತರ ಕೂಡ ನಾನು ಭಾಷಣ ಮಾಡೋದನ್ನು, ಇತ್ತೀಚಿನ ತನಕವೂ ನಾನು ದೊಡ್ಡ ವಿದ್ವಾಂಸರು ಭಾಷಣ ಮಾಡೋದನ್ನು ಕೇಳಿದ್ದೇನೆ. ಯಾರು ಅಂತ ಬೇಡ, ತುಳುನಾಡಿನಲ್ಲಿ ಸುಮಾರು 400 ದೈವಗಳಿಗೆ ಆರಾಧನೆ ಇದೆ ಅಂತ. ಆ ಸಭೆ ಆವಾಗ ಗೊಳ್ಳನೆ ನಗಾಡಿತ್ತು. ಯಾಕೆಂದರೆ ಅದೇ ಸಭೆ 1 ವಾರ ಮುಂಚೆ ಒಂದು ಕಾರ್ಯಕ್ರಮ ಅದೇ ನಯನ ಸಭಾಂಗಣದಲ್ಲಿ ಬೆಂಗಳೂರಲ್ಲಿ ಆಗಿತ್ತು, ತುಳುವರಿಂಕುಲ ಸಂಘಟನೆಯದ್ದು. ಆಗ ನಾನು ಭಾಷಣ ಮಾಡಿ ಹೇಳಿದ್ದೆ 1000ಕ್ಕಿಂತ ಹೆಚ್ಚು ದೈವಗಳಿವೆ, ನಾನು ಇಷ್ಟು ಪಟ್ಟಿ ಮಾಡಿದ್ದೇನೆ ಅಂತ. ಆ ಸಭೆಯಲ್ಲಿ, ನಂತರದ ಸಭೆಯಲ್ಲಿ ಇದ್ದವರು ಅವರೇ ಆಗಿದ್ದರು ಹೆಚ್ಚಿನವರು. ಇವರು 300-400 ದೈವಗಳಿಗೆ ಆರಾಧನೆ ಇದೆ ಹೇಳುವಾಗ ಗೊಳ್ಳನೆ ನಗಾಡಿತ್ತು. ಯಾಕೆಂದರೆ ನಾನು 1 ವಾರ ಮೊದಲು ಹೇಳಿದ್ದೆ ಅಲ್ವಾ. ಈಗ ಎಲ್ಲ ವಿದ್ವಾಂಸರು ಬದಲಾಗಿದ್ದಾರೆ. ತುಳುನಾಡಿನಲ್ಲಿ 1000ಕ್ಕಿಂತ ಹೆಚ್ಚು ದೈವಗಳಿಗೆ ಆರಾಧನೆ ಇದೆ, ಪಟ್ಟಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಪಟ್ಟಿ ಮಾಡಿದ್ದು ಯಾರು ಹೇಳೋ ಔದಾರ್ಯವನ್ನು ತೋರಿಸುವುದಿಲ್ಲ ಬಿಡಿ. ಅಟ್ಲೀಸ್ಟ್ 1000ಕ್ಕಿಂತ ಹೆಚ್ಚು ದೈವ ಇದೆ ಹೇಳುವುದನ್ನು ಒಪ್ಪಿಕೊಂಡಿದ್ದಾರಲ್ಲ. ನನ್ನ ಅಧ್ಯಯನವನ್ನು ಹಿಡಿದು ನನಗೆ ಸಂತೋಷದ ವಿಚಾರ. ನನಗೆ ಹೀಗೆ ಅಧ್ಯಯನ ಮಾಡ್ತಾ ಹೋಗಿ ನನ್ನ ಈ ಪುಸ್ತಕದಲ್ಲಿ ಕರಾವಳಿಯ 1001 ದೈವಗಳು ಅಂತ ಪುಸ್ತಕ, ಇದರಲ್ಲಿ 2360 ದೈವಗಳ ಒಂದು ಪಟ್ಟಿಯನ್ನು ಮಾಡಿದ್ದೇನೆ. ಇದಾದ ನಂತರ ನನಗೆ 6 ದೈವಗಳ ಮಾಹಿತಿ ಸಿಕ್ಕಿದೆ. ಅದು ಈ ಪಟ್ಟಿಯಲ್ಲಿಲ್ಲ. ಈ ಪುಸ್ತಕದಲ್ಲಿ, ದೊಡ್ಡ ಪುಸ್ತಕ ನಾನು ಹೊರಗಡೆ ಇಟ್ಟಿದ್ದೇನೆ, ಬೇಕಾದವರಿಗಾಯಿತು ಅಂಥೇಳಿ ಪರಾಟೆ ಸರ್ ಒಂದು 5 ಪುಸ್ತಕ ತನ್ನಿ ಹೇಳಿದ್ದಾರೆ. ಭಾಳ ಭಾರ ಇದೆ, ನಮಗೆ ಭಾಳ ಕಷ್ಟ ಆಯಿತು. ನನ್ನ ಅತ್ತಿಗೆ ಭಾಳ ಹೆಲ್ಪ್ ಮಾಡಿದ್ರು ಇದನ್ನು ತಗೊಂಡು ಬರಲಿಕ್ಕೆ. ತಂದೇನೆ ನಾನು, ಇಲ್ಲಿ ಬೇಕಾದವರು ತಗೊಳ್ಬೋದು. ಇದರಲ್ಲಿ 1253 ದೈವಗಳ ಮಾಹಿತಿ ಇದೆ ಇದರಲ್ಲಿ. ಇಲ್ಲಿಗ ಮತ್ತೆ ಬರ್ತೇನೆ. ಇದರಲ್ಲಿ ಈ ಪುಸ್ತಕ ಇದು 2ನೇ ಮುದ್ರಣ. ಮೊದಲ ಮುದ್ರಣದಲ್ಲಿ ಈ ಮಾಹಿತಿ ಇರಲಿಲ್ಲ. ಈ ಪಂಜುರ್ಲಿ ಆರಾಧನೆ ಶಿವಪೇಟೆಯಿಂದ ಆರಂಭ ಆಯಿತು ಅಂತ ಹೇಳ್ತೇವಲ್ಲ, ಇದಕ್ಕೆ ಪೂರಕವಾದ ಮಾಹಿತಿ ನಮಗೆ ನಂತರ ಸಿಕ್ತು. ಕಾಂತಾರ ಸಿನಿಮಾ ಬಂದ ಮೇಲೆ ಸಿಕ್ತು. ಕಾಂತಾರ ಪಂಜುರ್ಲಿಯನ್ನೆಲ್ಲ ನೋಡಿದ್ದೀರಲ್ವಾ. ಆಗ ನನಗೆ ಗೊತ್ತಾಯಿತು, ಕಾಂತಾವರದಲ್ಲಿ, ಕಾರ್ಕಳದ ಕಾಂತಾರದಲ್ಲಿ ಕಾಂತಾರ ಪಂಜುರ್ಲಿ ಅನ್ನೋ ಹೆಸರಿನ ದೈವವೇ ಆರಾಧನೆ ಇದೆ ಅಂತ. ಅಲ್ಲಿ ನಾನು ಮಾಹಿತಿ ಸಂಗ್ರಹ ಮಾಡಿದೆ. ಅಲ್ಲಿ ಶೇಖರಪ್ಪರ್ ಅವರು ಮಾಹಿತಿ ಸಿಕ್ಕಿದ್ರು. ಅವರು ಹೇಳಿದರು, ಇಲ್ಲಿ ಕಲ್ಲಪಂಜಿಯಾಗಿ, ಅಲ್ಲಿ ಒಂದು ನುಡಿಗಟ್ಟಿದೆ, ಕಲ್ಲಪಂಜಿಯಾಗಿ ನೆಲೆ ನಿಂತೆ ನಾನು ಅಂತ. ಆಗ ನಾನು ಶೇಖರಪ್ಪರ್ ಅವರು ಕೇಳಿದೆ, ಅಲ್ಲಿ ಕಲ್ಲಿನ ಮೂರ್ತಿ ಏನಾದರೂ ಉಂಟಾ? ಇಲ್ಲ. ಕಲ್ಲಿನ ಮಣೆ ಏನಾದರೂ ಉಂಟಾ? ಇಲ್ಲ ಅಂತ. ಅಲ್ಲಿಯ ತಂತ್ರಿಗಳು ಬಹುಶಃ ಕೃಷ್ಣ ಭಟ್ ಇರಬೇಕು, ಅವರು ನನಗೆ ಮಾಹಿತಿ ಕೊಟ್ಟರು. ಇಲ್ಲ, ಸಾಮಾನ್ಯ ಮಣೆ ಮಂಚ. ಅಲ್ಲಿ 2 ದೈವ ಉಂಟು ಹೇಳಿದರು, ಅಣ್ಣಪ್ಪ ಮತ್ತು ಇನ್ನೊಂದು ಪಂಜುರ್ಲಿ ಅಂತ. ಆಮೇಲೆ ಶೇಖರಪ್ಪರ್ ಅವರು ಇನ್ನೊಂದು ಮಾಹಿತಿಯನ್ನು ಕೊಟ್ಟರು. ಅಲ್ಲಿರುವ ಒಂದು ಪಂಜುರ್ಲಿ ಯಾರಂದರೆ, ದೇವಸ್ಥಾನದ ಪ್ರಾಂಗಣದಲ್ಲಿ ಒಂದು ಹಂದಿಯ ಮರಿ ಕಾಣಿಸ್ಕೊಳ್ತದೆ. ಅದನ್ನು ದೇವಸ್ಥಾನದ ಪ್ರಾಂಗಣದಲ್ಲಿ ಕಾಂಡದನ್ನು ಕೊಲ್ಲುದು ಯಾಕೆ ಹೇಳಿ, ಒಂದು ಮೊಯ್ಲಿ ಕುಟುಂಬ ಇದೆ ಅಲ್ಲಿ, ಪ್ರಭಾವಿ ಮೊಯ್ಲಿ ಕುಟುಂಬ ಇತ್ತಂತೆ. ಅವರಿಗೆ ಸಾಕಲಿಕ್ಕೆ ಕೊಡ್ತಾರೆ, ಅದು ದೇವಸ್ಥಾನದ ಹಂದಿಯಾಗಿಯೇ ಇರಲಿ ಅಂತ. ಆದರೆ ಅದಕ್ಕೆ ಬಹಳ ಕೆಟ್ಟ ಬುದ್ಧಿ. ಎಷ್ಟು ಚಂದ ಸಾಕಿದರೂ ಕೂಡ ತಪ್ಪಿಸ್ಕೊಂಡು ಹೋಗಿ ಅಕ್ಕಪಕ್ಕದ ತೋಟಕ್ಕೆ ನುಗ್ಗಿ ಹಾಳು ಮಾಡೋದು. ಹಾಗೆ ಬೇರೆ ದಾರಿ ಇಲ್ಲದೆ ಅದನ್ನು ಕೊಲ್ತಾರೆ. ಕೊಂದು ಹಂದಿ ತಿನ್ನುವವರಲ್ವ ತಿಂತಾರೆ ಸಹಜವಾಗಿ. ಕೊಂದ ನಂತರ ಆಗ ಊರೇ ತುಂಬ ಕಷ್ಟ ನಷ್ಟಗಳು ಉಂಟಾಯಿತು, ತುಂಬ ಆಯಿತು. ಆಮೇಲೆ ಪ್ರಶ್ನೆ ಮಾಡಿ ಕೇಳಿದಾಗ ಗೊತ್ತಾಯಿತು, ಅದು ದೈವ ಸ್ವರೂಪಿಯಾದ ಹಂದಿ ಬಂದದ್ದು ಅಂತ ಅಲ್ಲಿ. ಹಾಗೆ ನಂತರ ಅಲ್ಲಿ ಪಂಜುರ್ಲಿಯನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು ಅಂತ ಹೇಳಿ, ಅದು ಕಾಂತಾರ ಪಂಜುರ್ಲಿ ಅಂತ ಆ ದೈವಕ್ಕೆ ಹೆಸರಲ್ಲಿ. ಕಾಂತಾರ ಪಂಜುರ್ಲಿ ಅನ್ನೋ ಹೆಸರಿದೆ. ಇನ್ನು ಕಾಂತಾರದಲ್ಲಿ ಬಳಸಿದ್ದು ಅದೇ ಪಂಜುರ್ಲಿ ಅಂತ ನಮಗೆ ಗೊತ್ತಿಲ್ಲ, ಅವ್ರು ಹೇಳಬೇಕು, ಅದು ದಂತಕಥೆ ಅಂತ ಹೇಳ್ತಾರೆ ಅಲ್ಲಿರೋದೆಲ್ಲ. ಈ ರೀತಿ ಮಾಯಾದ ಕತೆ ಉಂಟಲ್ಲ, ಅನೇಕ ಇದೆ. ದೈವ ಕಟ್ಟಿದಾಗ ಅನೇಕರು ಮಾಯಾಗಿ ದೈವತ್ವ ಪಡೆದಿದ್ದಾರೆ. ಇಲ್ಲಿ ಸುಳ್ಯದ ಹತ್ರ ಜಾಲಾಟ ಆಗ್ತದೆ, ಅಲ್ಲಿ 16 ಕೂಜಿಲು ದೈವಗಳಿದ್ದು ಅಂತ ಹೇಳ್ತಾರೆ. ಈಗ 2 ಇದೆ. ಆ ಕೂಜಿಲು ದೈವಗಳ ಕೊನೆಯಲ್ಲಿ ಜನರೆಲ್ಲ ಸೇರಿ ಕೋಟೆ ಕಟ್ತಾರೆ, ಕೈ ಹಿಡಿದು ಕೋಟೆ ಕಟ್ತಾರೆ. ಆ ಕೋಟೆಯನ್ನು ತಪ್ಪಿಸ್ಕೊಂಡು ದೈವ ಹೋದರೆ ಅದು ಮಾಯ ಆಗ್ತದೆ ಅಂತ ಅಲ್ಲಿ ಪ್ರತೀತಿ. ಹಾಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡುವುದಿಲ್ಲ, ಎಲ್ಲರೂ ಸೇರಿ ಮಾಡ್ತಾರೆ. ಆದರೆ ತಪ್ಪಿಸ್ಕೊಂಡು ಹೋದದ್ದು ಉಂಟಾ ಕೇಳಿದರೆ, ಪೂವಪ್ಪ ಅನ್ನೋರು ಹೇಳಿದ್ದಾರೆ, ನನ್ನ ತಂದೆಯ ದೊಡ್ಡಪ್ಪನ ಕಾಲದಲ್ಲಿ ದೊಡ್ಡಪ್ಪ ಹಾಗೆ ತಪ್ಪಿಸ್ಕೊಂಡು ಹೋಗಿ ಮಾಯ ಆಗಿದ್ದಾರೆ ಅಂತ. ಆಗ ಅವರಿಗೆ ಮದುವೆ ಆಗಿತ್ತ ಕೇಳಿದೆ ನಾನು.
ತಪ್ಪಿಸ್ಕೊಂಡು ಹೋದರೆ ಏನಾಗ್ತದೆ, ಅವರು ಮಾಯ ಆಗ್ತಾರಲ್ಲ, ಅವರಿಗೆ ಏನು ನೀವು ಸಂಸ್ಕಾರ ಅಂತ್ಯ ಸಂಸ್ಕಾರ ಎಲ್ಲ ಮಾಡಲಿಕ್ಕೆ ಉಂಟಂತ. ಇಲ್ಲ, ಹಾಗೆ ಮಾಯ ಆದವರು ದೈವ ಆಗುವುದು, ಅದೇ ಸಾನ್ನಿಧ್ಯಕ್ಕೆ ಸೇರಿ ದೈವ ಆಗುವುದು. 16ನೇ ದಿವಸ ಅವರು ಅಲ್ಲಿ ಪಂಜುರ್ಲಿ ದೈವದ ಸಾನ್ನಿಧ್ಯಕ್ಕೆ ಸೇರಿದಂತೆ ಅಲ್ಲಿ ಅವರಿಗೆ ಆರಾಧನೆ ಇದೆ ಅಂತ ದೈವಕ್ಕೆ ಅಲ್ಲಿ. ಆಗ ಅವರ ಮಡದಿ ಏನಾಗ್ತಾರೆ ಕೇಳಿದೆ, ಮದುವೆ ಆಗಿತ್ತು ಅವರಿಗೆ. ಆಗ ಅವರಿಗೆ ಮತ್ತೆ ಮದುವೆ ಮಾಡಿಕೊಡ್ಬೋದು, ಅವರು ವಿಧವೆ ಅಲ್ಲ ಅಂತ ಹೇಳಿದರು. ಮಾಯ ಆದರೆ ಅವರು ವಿಧವೆ ಅಲ್ಲ ಅಂತ. ಈ ಕಾಂತಾರ ಸಿನಿಮಾವನ್ನು ನೋಡಿದ ಮೇಲೆ ನನಗೆ ತುಂಬ ಜನ ಕೇಳಿದರು, ಮಾಯ ಆದ ಶಿವ ಏನಾಗ್ತಾನೆ, ತಂದೆ ಏನಾಗ್ತಾನೆ ಅಂತ. ನಾನು ಅಂದ್ಕೊಂಡಿದ್ದೆ ಹೊರ ಜಗತ್ತಿಗೆ ಎಲ್ಲರಿಗೂ ನನಗೆ ಗೊತ್ತಿತ್ತಲ್ವ ಮಾಯಾದವರು ಏನಾಗ್ತಾರೆ ಅಂತ, ಹಾಗೆ ಜನರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ ನಾನು. ಮಾಯಾದವರು ದೈವ ಆಗ್ತಾರೆ, ಹಾಗಲ್ಲ. ಅಲ್ಲಿ ಆ ಕಥೆಯಲ್ಲಿ ಮಾಯಾದವರು ಇಬ್ಬರು ದೈವಗಳಾಗಿದ್ದಾರೆ ಅಂತ ಅರ್ಥ. ಕೊನೆಗೆ 2 ದೈವಗಳ ಸಮಾಗಮ ಕಾಣಿಸ್ತಾರಲ್ಲ, ಕಾಂತಾರ ಸಿನಿಮಾ ನೋಡಿದ್ದೀರಲ್ಲ, 2 ಸಮಾಗಮ ಆಗ್ತಾರಲ್ಲ, ಅದು ತಂದೆ ಮತ್ತು ಮಗ ಇಬ್ಬರು ಪಂಜುರ್ಲಿಯ ಸಾನ್ನಿಧ್ಯಕ್ಕೆ ಸೇರಿ ದೈವಗಳದ್ದು, ಪಂಜುರ್ಲಿ ದೈವ ಅಲ್ಲ. ಹಾಗಾಗಿ ಗುರುವ ಸತ್ತಾಗ ಪಂಜುರ್ಲಿ ದೈವ ಅಳ್ಳಿಕ್ಕುಂಟಲ್ವಾ, ಅದು ಕಾರಣ ಏನಂದರೆ ಅದು ಚಿಕ್ಕಪ್ಪ, ಅಲ್ಲಿ ಮಾಯ ಆದಂಥ ಚಿಕ್ಕಪ್ಪ ಬಂದು ಪಂಜುರ್ಲಿ ದೈವದ ಸಾನ್ನಿಧ್ಯಕ್ಕೆ ಸೇರಿದಾತ ಅಳುವಂಥದ್ದು. ಇದೇ ರೀತಿ ದೈವ ಕಟ್ಟಿದಾಗ ಮಾಯಾದ ಕಥಾನಕಗಳು ಅನೇಕ ಇವೆ. ಸುರತ್ಕಲ್ನಲ್ಲಿ ಹೊಸಬೆಟ್ಟು ಕುರುವೆಟ್ಟು ಅನ್ನುವ ಗ್ರಾಮ ಇದೆ. ಅಲ್ಲಿ ರಾಹುಗುಳಿಗ ಬಹಳ ಉಗ್ರ ದೈವ. ಅಲ್ಲಿ ಒಂದು ದಿವಸ ಕಟ್ಟಿದಾಗ ದೈವ ಗೋಳಿ ಮರವನ್ನು ಹತ್ತಿ ಮಾಯ ಆಗ್ತದೆ. ಗೋಳಿ ಮರವನ್ನು ಹತ್ತಿದ್ದಕ್ಕೆ ಸಾಕ್ಷಿಯಾಗಿ ಗಗ್ಗರ ಗೋಳಿ ಮರದಲ್ಲಿ ಸಿಗ್ತದೆ. ಅವನ ದೇಹ ಸಿಗುವುದಿಲ್ಲ, ಕೆಳಗೆ ಎಲ್ಲಿಯೂ ಸಿಗುವುದಿಲ್ಲ, ಅವನು ಮಾಯ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಈ ಘಟನೆಯಿಂದಾಗಿ ಅಲ್ಲಿ ಭಯಪಟ್ಟು ಜನ ರಾಹುಗುಳಿಗನ ಕೋಲವನ್ನೇ ನಿಲ್ಲಿಸಿದ್ರು. ಆದರೆ ದುರಂತ ಏನಾಯ್ತು ಅಂದರೆ ಆ ಸ್ಥಳದಲ್ಲಿ ಯಾವಾಗಲೂ ಆಕ್ಸಿಡೆಂಟ್ ಆಗೋದು, ರಕ್ತಾಭಿಷೇಕ ಆಗೋದು ಆ ಜಾಗಕ್ಕೆ ನಿರಂತರ. ಕೊನೆಗೆ ಧೈರ್ಯ ಮಾಡಿ ಮತ್ತೆ ರಾಹುಗುಳಿಗನ ಕೋಲವನ್ನು ಆರಂಭ ಮಾಡಿದ್ದಾರೆ. ಅಲ್ಲಿ ಒಂದು ಕಟ್ಟೆಯನ್ನು ಮಾಡಿದ್ದಾರೆ, ಕುರುವೆಟ್ಟು ಗ್ರಾಮದಲ್ಲಿ, ಅದು ಬೈಲು ಅಲ್ಲಿ ಈಗ ರಾಹುಗುಳಿಗನ ಕೋಲ ಆಗ್ತದೆ. ಆ ಮಾಯಾದವನು ಇಂದಿನ ತನಕ ಏನಾಗಿದೆ ಅಂತ ಗೊತ್ತಿಲ್ಲ. ಬಹುಶಃ ರಾಹುಗುಳಿಗ ದೈವದ ಸಾನ್ನಿಧ್ಯ ಸೇರಿ ಇನ್ನೊಂದು ದೈವ ಆಗಿರ್ತಾನೆ. ಈ ರಾಹುಗುಳಿಗನಿಗೆ ಆರಾಧನೆ ಆಗುವಾಗಲೇ ಅವನಿಗೂ ಆರಾಧನೆ ಸಲ್ತದೆ ಒಟ್ಟಿಗೆ. ಈ ರೀತಿ ನಿಜವಾಗಿಯೂ ದೈವವಾದವರು ಇದ್ದಾರೆ. ಇದನ್ನು ನೋಡಿದ ಈ ಥರ ಕಣ್ಣಾರೆ ಕಾಣ್ತಾ ಇದ್ದಾಗಲೇ ಮಾಯವಾಗಿ ದೈವತ್ವವನ್ನು ಪಡೆದವರು ಇದ್ದಾರೆ. ಅದು ಕೇವಲ ದಂತಕಥೆ ಅಲ್ಲ, ಅವರು ದಂತಕಥೆ ಇರ್ಬೋದು ಬಳಸಿದ್ದು, ಆದರೆ ನಿಜವಾಗಿ ಆದದ್ದು ತುಂಬ ಕೂಡ ಇದೆ. ಇನ್ನು ಕಾಂತಾರ ಪಂಜುರ್ಲಿಯ ಕಥೆಯಲ್ಲಿ ಕೂಡ ಬೇಟೆಯ ಕೊಂದದ್ದರ ಒಂದು ಸಾಕ್ಷಿ ಇದೆ ಅಲ್ಲಿ. ಇನ್ನು ಹೌಂದೇರಾಯನ ವಾಲಗ ಅಂತ ಕುಂದಾಪುರ ಕಡೆ ಒಂದು ಕುಣಿತ ಇದೆ. ಈ ಹೌಂದೇರಾಯ ತಿರುಪತಿಯ ಪಾಳೆಗಾರರಾಗಿದ್ದಂತೆ, ಸುರಪುರ ಅರಸರ ಒಂದು ಕವಲು. ಅವನು ಒಂದು ದಿವಸ ಪಾಳೆಗಾರನಾಗಿದ್ದವನು ಊರಿಗೆ ಬರುವಾಗ ಒಂದು ಕಡೆ ತಡೆ ಬಿಡಾರ ಮಾಡ್ತಾರೆ. ಆಗ ಒಂದು ಬಿಳಿ ಹಂದಿ ಕಾಣಿಸ್ತದೆ. ಆಗ ಕೊಂದು ಊಟ ಮಾಡ್ತಾರೆ ಎಲ್ಲರೂ. ಆಗ ಅವನಿಗೆ ಅದರ ದೋಷ ಕಾಣಿಸ್ತದಂತೆ. ಅದು ಬಂದದ್ದು ವಿಷ್ಣು ಸ್ವರೂಪಿಯ ದೈವ ವಾರಾಹಿ, ಅದು ಪಂಜುರ್ಲಿ ದೈವ ಅಂತ. ನಂತರ ಅವನು ಮರವಂತೆಯಲ್ಲಿ ವಾರಾಹಿ ದೇವಸ್ಥಾನವನ್ನು ಕಟ್ಟಿಸಿದ, ಆರಾಧನೆ ಮಾಡಿದ ಅಂತ ಹೇಳ್ತಾರೆ. ಆದರೆ ವಾರಾಹಿ ದೇವಸ್ಥಾನಕ್ಕೆ ಅದು ಮಹಾರಾಜ ಸ್ವಾಮಿ ವರಹಸ್ವಾಮಿ ಅಂತ ಹೇಳಿ ಅಲ್ಲಿ ಮಹಾರಾಜ ವರಹಸ್ವಾಮಿ ಅಂತ ಕರೀತಾರೆ. ಅಲ್ಲಿಯ ಸ್ಥಳ ಇತಿಹ್ಯ ಹೇಳಿದರೆ ಪುತ್ರ ದೋಷಕ್ಕೋಸ್ಕರ ಅರಸ ಕಟ್ಟಿದ್ದು ಅಂತ ಹೇಳ್ತಾರೆ. ಯಾವ ಪುತ್ರ? ಬಹುಶಃ ಹಂದಿ ಮರಿಯನ್ನು ಕೊಂದ ದೋಷವೇ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಒಟ್ಟು ಆರಾಧನೆ ಮಾಡಿದ್ದು ಅಂತ. ಒಟ್ಟಿನಲ್ಲಿ ಪಂಜುರ್ಲಿ ಆರಾಧನೆಯಲ್ಲಿ ಬೇಟೆ ಮತ್ತು ಕೊಲ್ಲುವಿಕೆಯ ಒಂದು ಆಶಯ ಕಾಣ್ತದೆ ಎಲ್ಲ ಕಥೆಗಳಲ್ಲಿ. ಬಹುಶಃ ಒಂದು ಹಂದಿ ಮರಿಯನ್ನು ಕೊಂದಾಗ ದೈವತ್ವ ಗೊತ್ತಾಗ್ತದೆ. ನಂತರ ಪಂಜುರ್ಲಿ ಆರಾಧನೆ ಶುರು ಮಾಡಿದರು. ಅದೇ ರೀತಿ ನಾಗನ ಆರಾಧನೆ ಕೂಡ ಶುರುವಾಗಿದೆ, ಪಿಲಿಭೂತದ್ದು ಕೂಡ ಶುರುವಾಗಿದೆ. ಈ ದೈವಗಳ ಸಾನ್ನಿಧ್ಯವನ್ನು ಸೇರಿ ಅನೇಕ ವೀರರು ಬೇರೆ ಬೇರೆ ಕಾರಣಕ್ಕೆ ದೈವತ್ವ ಪಡೆದಿದ್ದಾರೆ. ಅವರು ಬೇರೆ ಬೇರೆ ದೈವಗಳಾಗಿ ಅದೇ ಸಾನ್ನಿಧ್ಯವನ್ನು ಪಡೆದು ಆರಾಧನೆ ಪಡಿತಾರೆ. ಹಾಗಾಗಿ ಇಷ್ಟು ದೈವಗಳಾದರು ತುಳುನಾಡಿನಲ್ಲಿ. ಮೂಲ ಯಾವುದು ಕೇಳಿದರೆ ಟೊಟೆಮಿಕ್ ವರ್ಷಿಪ್, ಪ್ರಾಣಿ ಮೂಲ ಆರಾಧನೆ. ಇನ್ನು ದೈವತ್ವವನ್ನು ಯಾಕೆ ಸಿಕ್ತು ಹೇಳಿದರೆ ನಮಗೆ ಅದರಲ್ಲಿ ಉತ್ತರ ಇಲ್ಲ. ಮಾಯ ಆದವರು ದೈವ ಹೇಗೆ ಆಗ್ತಾರೆ, ಮಾಯ ಏನಾಗ್ತಾರೆ, ಅದು ನಿಜವಾಗಿ ಕೇಳಿದರೆ ನಮ್ಮಲ್ಲಿ ಉತ್ತರ ಇಲ್ಲ. ಅನೇಕ ಅಲೌಕಿಕ ವಿಚಾರಗಳು ನಮ್ಮ ನಿಲುಕಿಗೆ ಮೀರಿದ್ದುಂಟು. ಬರ್ಮುಡಾ ಟ್ರ್ಯಾಂಗಲ್ ಅಂತ ಹೇಳ್ತಾರೆ. ಅದರಲ್ಲಿ ಹೋದಂಥ ಒಂದು ವಿಮಾನ ಆಗಲಿ, ಹಡಗಾಗಲಿ, ಇವನ್ ರಾಡಾರ್ ಕೂಡ ಹಿಂದೆ ಬರೋದಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಷ್ಟೋ ಅಲ್ಲಿ ಮುಳುಗಿ ಹೋಗಿದೆ ಅಂತ. ಅದೇ ರೀತಿ ಫಾಲಿಂಗ್ ಟು 5th ಡೈಮೆನ್ಷನ್ ಅಂತ ಹೇಳ್ತೇವೆ. ಉದ್ದ, ಅಗಲ, ಎತ್ತರ, ಸಮಯ ಅನ್ನುವ 4 ಡೈಮೆನ್ಷನಲ್ಲಿ ನಾವಿದ್ದೇವೆ. ಫಾಲಿಂಗ್ ಟು 5th ಡೈಮೆನ್ಷನ್, 5ನೇ ಡೈಮೆನ್ಷನ್ಗೆ ಬಿದ್ದರೆ ಅವರು ಕಾಣುವುದಿಲ್ಲ. ನೋಡ್ತಾ ಇದ್ದ ಹಾಗೆ 168 ಜನ ಮಾಯ ಆಗಿದ್ದು ಮೆಟಾಫಿಸಿಕ್ಸ್ನಲ್ಲಿ ದಾಖಲಾಗಿದೆ ಅಂತ ಪ್ರೊಫೆಸರ್ ಕೇಶವ್, ಉಜಿರೆ ಕಾಲೇಜಿನ ಪ್ರೊಫೆಸರ್, ಅವರು ನಡೆದಾಡುವ ವಿಶ್ವಕೋಶ ಅಂತ ಪ್ರತೀತಿ ಅವರದು. ಅವರು ನಮಗೆ, ನಾನು ಸ್ಟೂಡೆಂಟ್ ಆಗಿದ್ದಾಗ ಹೇಳಿದರು, ಈ 168 ಜನ ಇದ್ದ ಹಾಗೆ ಇದ್ದಕ್ಕಿದ್ದಾಗೆ ಮಾಯ ಆದವರು
ಕಾಣೆಯಾದವರು, ಅದನ್ನು ಫಾಲಿಂಗ್ ಟು 5th ಡೈಮೆನ್ಷನ್ ಅಂತ ಹೇಳ್ತೇವೆ ಹೇಳಿ. ಈ ರೀತಿ ನಮ್ಮ ನಿಲುಕಿಗೆ ಸಿಗದ್ದು ಕಪ್ಪು ರಂಧ್ರ ಇದೆ ಅಂತ ಹೇಳ್ತಾರೆ. ಅದ ಕಪ್ಪು ರಂಧ್ರವನ್ನು ಪ್ರವೇಶಿಸಿದ ಬೆಳಕು ಕೂಡ ಹೊರಗೆ ಬರುವುದಿಲ್ಲ ಅಂತ. ಹಾಗಿರುವಾಗ ಮಾಯ ಕೂಡ ಯಾಕಿರಬಾರ್ದು? ದೈವ ಕಟ್ಟಿದಾಗ ಅವರಲ್ಲಿ ದೈವದ ಆವೇಶ ಬಂದು ಅವರು ಹೇಳುವ ನುಡಿ ಯಾಕೆ ಸತ್ಯ ಆಗಿರಬಾರ್ದು? ಆಗ ಅವರಿಗೆ 6th ಸೆನ್ಸ್ ಎಚ್ಚರಗೊಳ್ತದ. ಎಷ್ಟೋ ಸತ್ಯ ಆಗುದುಂಟಲ್ಲ ದೈವ ನುಡಿದದ್ದು, ನಮಗೆ ಗೊತ್ತಿಲ್ಲ. ಅಲೌಕಿಕ ಶಕ್ತಿ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಗೊತ್ತಿಲ್ಲದನ್ನು ಇದ್ರೂ ಇರ್ಬೋದು. ಈಗ ನೋಡಿ, ಇತ್ತೀಚೆಗಾದ ಸಂಶೋಧನೆ ಹೇಳ್ತಾರೆ ಭೂಮಿ ಅಂಥದ್ದೇ ಒಂದು ಗ್ರಹ ಉಂಟು ಇನ್ನೊಂದು ಸೌರಮಂಡಲದಲ್ಲಿ ಅಂತ. ನಾವು ಇಷ್ಟು ತನಕ ಭೂಮಿಯಲ್ಲಿ ಮಾತ್ರ ಜೀವಿಗಳಿರುವುದು ಅಂತ ಅಂದ್ಕೊಂಡಿದ್ವಿ. ಹಾಗೆ ಇನ್ನೊಂದು ಸೌರಮಂಡಲ ಇದೆ ಅಂದರೆ ಇನ್ನೊಂದು ಜನ್ಮ ಇದೆ ಅಂತ ನಾವು ಹೇಗೆ ಹೇಳ್ಬಾರ್ದು? ಬೆಳಕಿನಂಥ ನಿರ್ಜೀವ ಕಣ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗ್ತದಂತೆ. ಆತ್ಮದಂಥ ಸಜೀವ ಕಣ ಅದಕ್ಕಿಂತ ಹೆಚ್ಚು ವೇಗದಲ್ಲಿ ಹೋಗ್ಲಿಕ್ಕಿಲ್ವಾ? ಹೋಗಿದ್ರೆ ಇನ್ನೊಂದು ಜನ್ಮ ಇನ್ನೊಂದು ಭೂಮಿ ಇರಲಿಕ್ಕಿಲ್ವಾ? ಹಾಗಾದರೆ ಇರುವ ಸಾಧ್ಯತೆ ಇದೆ. ಇಲ್ಲ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ, ನಾವು ಗೊತ್ತಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಹಾಗೆ ದೈವಗಳು ಕೂಡ, ರಾಮಕೃಷ್ಣಾದಿ ದೇವರುಗಳು ಇದ್ದಾರೆ ಅಂತ ನಂಬುದಾದರೆ ಕೋಟಿ ಚೆನ್ನಯ, ಪಂಜುರ್ಲಿ ಇವರೆಲ್ಲ ದೈವಗಳು ಕೂಡ ಇದ್ದಾರೆ ಅಂತ ನಾನು ಹೇಳೋದು. ಇಲ್ಲ ಅಂತ ನಾಸ್ತಿಕವಾದ ಮಾಡಿದರೆ ಅವರ ಇಷ್ಟಕ್ಕೆ ಬಿಟ್ಟದ್ದು. ಭಕ್ತಿ ಅನ್ನೋದು ವೈಯಕ್ತಿಕ, ಆದರೆ ಗೌರವ ಅನ್ನೋದು ಸಾರ್ವತ್ರಿಕ. ನಾವು ದೈವಗಳಿಗೂ ಗೌರವ ಕೊಡಬೇಕು, ರಾಮಕೃಷ್ಣಾದಿ ದೇವರುಗಳಿಗೂ ಕೊಡಬೇಕು, ಯೇಸುವಿಗೂ ಕೊಡಬೇಕು, ಅಲ್ಲನಿಗೂ ನಾವು ಗೌರವವನ್ನು ಕೊಡಬೇಕು. ಅದು ಸಾರ್ವತ್ರಿಕ. ಆ ಭಕ್ತಿ ನಮ್ಮ ವೈಯಕ್ತಿಕ. ನಾವು ಯಾವುದೇ ಆರಾಧನಾ ಪದ್ಧತಿಯನ್ನು ಕೂಡ ಹೀಗಳೆಯುವುದು ತಪ್ಪು. ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದ ವಿಚಾರಗಳು ಎಷ್ಟು ಕೂಡ ಜಗತ್ತಿನಲ್ಲಿ ಇವೆ. ಇನ್ನು ನಮ್ಮ ಇಲ್ಲಿಯ ಪಂಜುರ್ಲಿ ದೈವಕ್ಕೆ ನಾನು ಬರ್ತೇನೆ. ವರ್ತೆ ಯಾರು ಅಂತ ಬಹಳ ಚರ್ಚೆ ಆಗಿದೆ. ಇಲ್ಲಿ ಸುತ್ತಮುತ್ತಲ ಒಂದು ದೈವ ಹೇಳ್ತೇನೆ, ತೆಲ್ಲಾರು ಅಂತಿದೆ. ತೆಲ್ಲಾರು ಪಂಜುರ್ಲಿ ಅಂತ ಆರಾಧನೆ ಇದೆ. ಇದು ಅಣ್ಣಪ್ಪ ಪಂಜುರ್ಲಿಯ ಸೇರಿಗೆಗೆ ಸೇರಿದಂಥ ದೈವ. ಧರ್ಮಸ್ಥಳದಲ್ಲಿ ಮಡಿವಾಳ ವೃತ್ತಿಯನ್ನು ಮಾಡುವವರು, ಅದರಲ್ಲಿ ಒಬ್ಬ ಮಡಿವಾಳ ಮಹಿಳೆಗೆ ಒಂದು ಗೆಜ್ಜೆ ಸಿಗ್ತದೆ. ಅದು ಅಣ್ಣಪ್ಪ ದೈವಕ್ಕೆ ಸೇರಿದಂತೆ. ಅವಳಿಗೆ ಗೊತ್ತಿರೋದಿಲ್ಲ. ಅವಳು ಮಡಿಲಲ್ಲಿ ಕಟ್ಟಿಕೊಂಡು ಬರ್ತಾಳೆ. ಬಂದು ಅವಳ ಊರಿಗೆ ಬರ್ತಾಳೆ. ಊರಿಗೆ ಬಂದು ಮೊಟ್ಟು ಕಲ್ಲು ಹತ್ತುವಾಗ ಕೌಚಿ ಬೀಳ್ತಾಳೆ, ನೊರೆ ಕಾರ್ತಾಳೆ. ಆಗ ಗೊತ್ತಾಗ್ತದೆ, ಪ್ರಶ್ನೆ ಎಲ್ಲ ಇಟ್ಟಾಗ ಅದು ಅಣ್ಣಪ್ಪ ಪಂಜುರ್ಲಿದಾಗಿತ್ತು ಆ ಗೆಜ್ಜೆ ಅಂತ. ನಂತರ ಒಪ್ಪಿಸ್ತಾರೆ, ಪ್ರಾಯಶ್ಚಿತ್ತಪ್ಪ ಮಾಡ್ತಾರೆ. ಆದರೆ ಆಕೆ ಆ ಸಾನ್ನಿಧ್ಯವನ್ನು ಸೇರ್ತಾಳೆ. ಹಾಗಾಗಿ ಆ ಸಾನ್ನಿಧ್ಯದ ಜೊತೆಗೆ ಅಣ್ಣಪ್ಪ ದೈವವನ್ನು ಆರಾಧನೆ ಮಾಡೋದು ತೆಲ್ಲಾರು ಪಂಜುರ್ಲಿ ಅಂತ ಆರಾಧನೆ ಇದೆ. ಇಲ್ಲಿ ಅನಂತಶಯನ ದೇವಾಲಯವನ್ನು ಕಟ್ಟಿದ ಅಲ್ಲಿಯ ಒಂದು ವಿಶಿಷ್ಟ ಕಥೆ ಇದೆ. ಕಲ್ಕುಡ ದೈವದ ಬಗ್ಗೆ ಎಲ್ಲರೂ ಕೇಳಿರ್ತೀರಿ, ದೊಡ್ಡ ಕಥೆ ಇದೆ. ಬಾಹುಬಲಿಯನ್ನು ಕೆಡದಂಥ ಅರಸ ಕೈಕಾಲನ್ನು ತುಂಡು ಮಾಡಿದ್ದು ಕಲ್ಕುಡನದ್ದು. ಆಕೆ ದುರಂತವನ್ನಪ್ಪಿ ಕಲ್ಕುಡ ಕಲ್ಲುಟ್ಟಿ ದೈವ ಆಗಿದ್ದಾರೆ ಅಂತ ಶಿಲ್ಪಿಗಳವರು. ಇಲ್ಲಿ ಅನಂತಶಯನ ವಿಗ್ರಹವನ್ನು ಕಟ್ಟಿದಂತಹ ಒಬ್ಬ ಶಿಲ್ಪಿ ಕನ್ನಡ ಕಲ್ಕುಡ ಅನ್ನುವ ಹೆಸರಿನಲ್ಲಿ ಆರಾಧನೆ ಪಡಿತಾನೆ. ಆತ ಬಹುಶಃ ಮೂಕನಾಗಿದ್ದ. ಹಾಗಾಗಿ ಅವನು ಮೂಕ ದೈವ, ಮಾತನಾಡುವುದಿಲ್ಲಂತೆ. ಆ ಮಾತನಾಡದೇ ಇರುವುದಕ್ಕೆ ಇಲ್ಲಿ ಬೇರೆ ಕತೆ ಹೇಳ್ತಾರೆ. ಬಸದಿಯನ್ನು ಅನಂತಶಯನ ವಿಗ್ರಹವಾಗಿ ಮಾಡಿದ್ರಂತೆ. ಶೃಂಗೇರಿ ಸ್ವಾಮಿಗಳು ಅನಂತರ ಬಂದ್ರಂತೆ. ಬಂದಾಗ ಬಸದಿಯನ್ನು ಅನಂತಶಯನ ದೇವರದ್ದು ಮಾಡಿದ್ದು ಸರಿಯಲ್ಲ, ಅದಕ್ಕೆ ಪ್ರತಿಯಾಗಿ ನೀವೊಂದು ಬಸದಿ ಕಟ್ಟಬೇಕು ಅಂತ. ಹಾಗೆ ಬಸದಿ ಕಟ್ಟಿ ಪದ್ಮಾವತಿ ಅಮ್ಮನವರನ್ನು ಅಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ಹೋಗ್ತಾರೆ. ಆಗ ಈ ಕನ್ನಡ ಕಾಲ್ ಕೂಡ ಬಹಳ ತೊಂದರೆ ಕೊಡ್ತಾನಂತೆ, ಬಿಡುವುದಿಲ್ಲಂತೆ. ಆಗ ಅಲ್ಲಿ ದೈವ ಅವನನ್ನು ಮೂಕನನ್ನಾಗಿಸಿದ್ದು ಅಂತ ಹೇಳಿ ಕತೆ ಹೇಳ್ತದೆ. ಬಹುಶಃ ಮೂಲದಲ್ಲಿ ಆತ ಮೂಕ ಇರ್ಬೋದು, ಹಾಗಾಗಿ ಅವನಿಗೆ ಮೂಕ ಅಂತ ಹೇಳೋದು. ಆತ ಕನ್ನಡಿಗ ವ್ಯಕ್ತಿ, ಹಾಗಾಗಿ ಕನ್ನಡ ಕಲ್ಕುಡ. ತುಳು ಕಲ್ಕುಡ ಅಲ್ಲಿ ಆಲ್ರೆಡಿ ಇದ್ದಾನಲ್ಲ, ಹಾಗಾಗಿ ಅವನಿಗೆ ಕನ್ನಡ ಕಲ್ಕುಡ ಅಂತ ಹೆಸರು. ಇನ್ನು ವರ್ತೆ ಪಂಜುರ್ಲಿ ಯಾರು ಕೇಳಿದರೆ, ವರ್ತೆ ಯಾರು ಹೇಳಿದರೆ ಹಲವು ಅಭಿಪ್ರಾಯ ಇದೆ. ಬನ್ನಂಜೆ ಬಾಬು ಅಮೀನ್ ಹೇಳ್ತಾರೆ, 2 ಪಂಜುರ್ಲಿಗಳ ಆರಾಧನೆ ಆಗುವಲ್ಲಿ ಇರ್ತೆ ಪಂಜುರ್ಲಿ ಹೇಳೋದು, ಒಂದೇ ಪಂಜುರ್ಲಿ ಆರಾಧನೆ ಆಗುವಾಗ ಒರ್ತೆ ಪಂಜುರ್ಲಿ ಅಂತ ಹೇಳೋದು. ಆದರೆ ಒರ್ತೆ ಪಂಜುರ್ಲಿ ಸ್ತ್ರೀ ದೈವ ಅಂತ ಹೇಳ್ತಾರೆ. ಕಲ್ಲುರುಟ್ಟಿಯಿಂದ ಆರಾಧನೆ ಮಾಡ್ತಾರೆ. ನಾನು ಇಲ್ಲಿ ಕೇಳಿದಾಗ ಕೂಡ ನೀವು ಯಾವ ಸಂಧಿಯನ್ನು ಹೇಳ್ತೀರಿ ಕೇಳಿದರೆ ಕಲ್ಲುರುಟ್ಟಿದು ಹೇಳ್ತಾರೆ, ತುಂಬ ಕಡೆ ಹೇಳ್ತಾರೆ. ಆದರೆ ಕಲ್ಲುರುಟ್ಟಿಯ ವೇಷಭೂಷಣವನ್ನು ಮಾಡುವುದಿಲ್ಲ, ಅದಕ್ಕೆ ಇರುವಂಥ ಏನು ಸಂಪ್ರದಾಯ ಅದನ್ನು ಪಾಲಿಸುವುದಿಲ್ಲ ಕಲ್ಲುರೊಟ್ಟಿಗಿರುವುದನ್ನು. ವರ್ತೆ ಇದು ಎಂಥದ್ದು ಸಸ್ಯಾಹಾರಿ ದೈವ, ಇಲ್ಲಿಯೂ ಇರ್ಬೋದೇನೋ, ಬೇರೆ ಕಡೆ ಎಲ್ಲ ಸಸ್ಯಾಹಾರ ಕೊಡೋದು ಆ ವಾರ. ಕಲ್ಲುರೊಟ್ಟಿ ಸಸ್ಯಾಹಾರ ದೈವ ಅಲ್ಲ. ಯಾಕೆ ಕೇಳಿದರೆ ಹಲವಾರು ಕಡೆಯಿಂದ ನಾನು ಸಂಗ್ರಹ ಮಾಡಿದೆ. ಕೊನೆಗೆ ನನಗೊಂದು ಮಾಹಿತಿ ಸಿಕ್ತು. ಕಲ್ಲುರೊಟ್ಟಿ ದೈವದ ಆರಾಧ್ಯ ಭಕ್ತೆಯಾದಂಥ ಆರಾಧನೆ ಮಾಡ್ತಾ ಇದ್ದಂಥ ಓರ್ವ ಭಕ್ತೆ, ಆಕೆಗೆ ಮಕ್ಕಳಿರಲಿಲ್ಲ, ಒಡತಿ ಆಕೆ ನನಗೆ ಮಕ್ಕಳಿಲ್ಲ, ಮುಂದೆ ಗತಿ ಇಲ್ಲ ಅಂತ ದುಃಖಿಸ್ತಾ ಇದ್ಲು. ಆಕೆಯ ಕಣ್ಣೀರು ಕಲ್ಲುರೊಟ್ಟಿ ದೈವದ ಪಾದಕ್ಕೆ ಹೋಗಿ ಎಂಥದ್ದು ಕೆಂಪು ಬಣ್ಣದ ಸಂಪಿಗೆಯಾಗಿ ಬೀಳ್ತಾ ಇತ್ತು. ಆಗ ದೈವ ಅಭಯ ಕೊಡ್ತು, ನಿನಗೆ ನಾನಿದ್ದೇನೆ ಅಂತ. ಹಾಗೆ ಆ ಒಡತಿ
ನಂತರ ಆಕೆಯ ಕಾಲಾನಂತರ ಕಲ್ಲುರ್ಟಿ ದೈವದ ಸಾನ್ನಿಧ್ಯವನ್ನು ಸೇರಿ ವರ್ತೆ ಅಂತ ಆರಾಧನೆ ಆಗೋದು. ಹಾಗಾಗಿ ಕಲ್ಲುರ್ಟಿ ದೈವದ ಕಥೆಯನ್ನು ಪಾಡ್ದನದಲ್ಲಿ ಹೇಳೋದು. ಯಾಕಂದರೆ ಕಲ್ಲುರ್ಟಿ ಅಂಶವಾಗಿ ಸೇರುವುದಲ್ವಾ. ಹಾಗಾಗಿ ಸ್ತ್ರೀ ದೈವ. ನಾನು ಇಲ್ಲಿ ಕೂಡ ಮರಾಠೆ ಸರ್ ಹತ್ರ ಕೇಳಿದೆ, ವರ್ತೆ ಸ್ತ್ರೀ ದೈವವ ಅಂತ. ಹೌದು ಹೇಳಿದರು. ಕಟ್ಟುವವರು ಕೂಡ ಹೇಳಿದರು ಸ್ತ್ರೀ ದೈವ, ಆದರೆ ಕಲ್ಲುರ್ಟಿ ಅಂತ ಹೇಳಿದರು ಅವರು. ಯಾಕಂದರೆ ಕಲ್ಲುರ್ಟಿಯ ಪಾಡ್ದನ ಹೇಳೋದು ಬಂತಲ್ವ, ಈ ಮೂಲ ಕಥೆ ಅಡಗಿ ಹೋಯಿತು. ಕಲ್ಲುರ್ಟಿಯ ಪಾಡ್ದನ ಹೇಳ್ತಾರೆ, ಸಹಜವಾಗಿ ಕಲ್ಲುರ್ಟಿ ಅಂತ ಭಾವಿಸಿರ್ತಾರೆ. ಕಲ್ಲುರ್ಟಿಯ ಪಾಡ್ದನ ಹೇಳಲಿಕ್ಕೆ ಕಾರಣ ಏನಂದರೆ, ಕಲ್ಲುರ್ಟಿ ಆರಾಧನೆಯನ್ನು ಮಾಡ್ತಾ ಸಾಂಕೇತಿಕವಾಗಿ ಒಡತಿಗೆ ಆರಾಧನೆ ಮಾಡೋದು ವರ್ತೆ ಅಂತ. ಆ ಒಡತಿ ಅನ್ನೋದು ಒರ್ತೆ ಅದ್ದದ್ದು. ಒಡ್ತೆಯಾಗಿ ಒಡತಿಯ ಹೋಗಿ ಒಡ್ತೆಯಾಗಿ ಒರ್ತೆ ಅದ್ದು ವರ್ತೆ ಅದ್ದ ಆಮೇಲೆ ಇಲ್ಲಿ ವರ್ತೆ ಪಂಜುರ್ಲಿ ಅಂತ ಹೇಳಿ. ಇನ್ನು ಪಂಜುರ್ಲಿ ದೈವಗಳು ಎಷ್ಟಿವೆ ಅಂದರೆ, ನಾನು ಪಂಜುರ್ಲಿ ಬಯ್ಯದ ಬಗ್ಗೆ ಬಹುಶಃ ಒಂದು ಉಪನ್ಯಾಸ ಕೊಡಲಿಕ್ಕೆ ನಾನು ಒಂದು ದಿವಸ ಬರಬೇಕು. 103 ಪಂಜುರ್ಲಿ ದೈವಗಳಿವೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಕಥಾನಕಗಳಿವೆ. ನಾನು ಜಸ್ಟ್ ಹೆಸರನ್ನು ಓದಿ ಹೇಳ್ತೇನೆ. ಬಹುಶಃ ಆಶ್ಚರ್ಯ ಆಗ್ಬೋದು ಇಷ್ಟು ಪಂಜುರ್ಲಿ ಇದೆ ಅಂತ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಕಥೆ ಇದೆ. ಅಂಗಣತ್ತಾಯ ಪಂಜುರ್ಲಿ, ಅಂಬುಟಾಡಿ ಪಂಜುರ್ಲಿ, ಅಂಬೆಲ ಪಂಜುರ್ಲಿ, ಅಣ್ಣಪ್ಪ ಪಂಜುರ್ಲಿ, ಅಬ್ಬಕ್ಕ ಪಂಜುರ್ಲಿ, ಅಬ್ಬೇಡಿ ಪಂಜುರ್ಲಿ, ಅನಿತ್ತ ಪಂಜುರ್ಲಿ, ಅರದ್ದರೆ ಪಂಜುರ್ಲಿ, ಅಲೇರ ಪಂಜುರ್ಲಿ. ಅಲೇರ ಪಂಜುರ್ಲಿಯ ಕಥೆಯನ್ನು ಇವತ್ತು ರಾಜು ನಲಿಕೆ ಅವರು ನನಗೆ ಕೊಟ್ಟರು. ನನಗೊಂದು ಅರ್ಧಾಂಶ ಗೊತ್ತಿತ್ತು ಆ ಕಥೆ, ಅದನ್ನು ಅವರು ಕ್ಲಿಯರ್ ಮಾಡಿದರು ಇವತ್ತು. ಉರ್ಂದರ ಪಂಜುರ್ಲಿ, ಉಡುಪಿದ ಪಂಜುರ್ಲಿ, ಉಬಾರ ಪಂಜುರ್ಲಿ, ಒರಿಮರ್ಲೆ ಪಂಜುರ್ಲಿ, ಎಣ್ಮಣಿತ್ತಾಯ ಪಂಜುರ್ಲಿ, 500 ಪಂಜುರ್ಲಿ, ಒರ್ತೆ ಪಂಜುರ್ಲಿ, ಇಲ್ಲಿಯ ವರ್ತೆ ಪಂಜುರ್ಲಿ, ಒರಿ ಪಂಜುರ್ಲಿ, ಒರಿಮರ್ಲೆ ಪಂಜುರ್ಲಿ, ಒರಿಬಂಟೆ ಪಂಜುರ್ಲಿ, ಕಟ್ಟೆದಲ್ತಾಯ ಪಂಜುರ್ಲಿ, ಕಡಬದ ಪಂಜುರ್ಲಿ, ಕಡೆಕ್ಕಾರ ಪಂಜುರ್ಲಿ, ಕರ್ಪುದ ಪಂಜುರ್ಲಿ, ಕಲ್ಲುರ್ಟಿ ಪಂಜುರ್ಲಿ, ಕಲ್ಯದ ಪಂಜುರ್ಲಿ, ಕಾಡುಬೆಟ್ಟದ ಪಂಜುರ್ಲಿ, ಕಾಡ್ಯ ಪಂಜುರ್ಲಿ, ಕುಂಜಿರಂಗರ ಪಂಜುರ್ಲಿ. ಇಲ್ಲಿ ಕುಂಜಿ ಮತ್ತು ಅಂಗರ ಇಬ್ಬರು ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿ ಕುಂಜಿರಂಗರ ಪಂಜುರ್ಲಿ ಅಂತ ಆರಾಧನೆ ಪಡೆಯುವುದು. ಅದಕ್ಕೆ ವಿಶೇಷವಾದ ಕಥೆ ಇದೆ. ಕುಕ್ಕುಡು ಬೈದಿನ ಪಂಜುರ್ಲಿ, ಕುಕ್ಕಲ ಪಂಜುರ್ಲಿ, ಕುಂತಾಳ ಪಂಜುರ್ಲಿ, ಕುಡುಮದ ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ, ಕುಪ್ಪೆಟ್ಟು ಪಂಜುರ್ಲಿ, ಕುಮಾರ ಪಂಜುರ್ಲಿ. ಕುಪ್ಪೆಟ್ಟು ಪಂಜುರ್ಲಿ ಒಬ್ಬ ವೀರ ದೈವತ್ವವನ್ನು ಪಡೆಯುವಂಥದ್ದು, ಯುದ್ಧ ವೀರ ಆತ. ಕೂಳೂರು ಪಂಜುರ್ಲಿ, ಕೆಂಪರ್ನ ಪಂಜುರ್ಲಿ, ಕೆಂಪೇರ್ಲ ಪಂಜುರ್ಲಿ, ಕೊಡ ಪಂಜುರ್ಲಿ, ಕೆಂಪುಡಿ ಪಂಜುರ್ಲಿ, ಕೊರಗ ಪಂಜುರ್ಲಿ, ಕೊರಿಯಲ ಪಂಜುರ್ಲಿ, ಕೊಟ್ಯದ ಪಂಜುರ್ಲಿ, ಕೋಟೆ ಪಂಜುರ್ಲಿ, ಕೋಡಿ ಪಂಜುರ್ಲಿ, ಕೋರೆದಾಂಡು ಪಂಜುರ್ಲಿ, ಗುತ್ತಿ ಪಂಜುರ್ಲಿ, ಗೂಡು ಪಂಜುರ್ಲಿ, ಗ್ರಾಮ ಪಂಜುರ್ಲಿ, ಗಿಡಿರಾವಂತ ಪಂಜುರ್ಲಿ. ಗಿಡಿರಾವಂತ ಪಂಜುರ್ಲಿ ಸ್ತ್ರೀ ದೈವ, ಪಂಜುರ್ಲಿಯ ಸಾನ್ನಿಧ್ಯಕ್ಕೆ ಸೇರಿದಂಥ ಒಂದು ದೈವ. ಅದೊಂದು ದೊಡ್ಡ ಕಥಾನಕ ಇದೆ, ನಾನು ಅದಕ್ಕೆ ಬೇರೆ ಸೆಷನ್ ಹೇಳಬೇಕಾಗ್ತದೆ. ಜಾಗದ ಪಂಜುರ್ಲಿ, ಜಾಲದ ಪಂಜುರ್ಲಿ, ಜುಂಬುರ್ಲಿ, ಜೋಡು ಪಂಜುರ್ಲಿ, ತೆಳಾರ ಪಂಜುರ್ಲಿ, ಈಗ ನಾನು ಕತೆ ಹೇಳಿದೆ. ದಾಸಪ್ಪ ಪಂಜುರ್ಲಿ, ದೆಂದೂರ ಪಂಜುರ್ಲಿ, ದೇವರ ಪೂಜಾರಿ ಪಂಜುರ್ಲಿ. ದೇವರ ಪೂಜಾರಿ ಪಂಜುರ್ಲಿ ದೈವದ ಅನನ್ಯ ಭಕ್ತ. ಕಾಲಾಂತರದಲ್ಲಿ ಪಂಜುರ್ಲಿ ದೈವದ ಸಾನ್ನಿಧ್ಯವನ್ನು ಸೇರ್ತಾನೆ, ದೈವ ಆಗ್ತಾನೆ. ಆಗ ಅವನನ್ನು ದೇವರ ಪೂಜಾರಿ ಪಂಜುರ್ಲಿ ಅಂತ ಕರೀತಾರೆ. ಆತ ಬ್ರಾಹ್ಮಣ. ಚಿಕ್ಕಮಗಳೂರಿನಲ್ಲಿ ಬೈಲು ಕುಪ್ಪೆಯಲ್ಲಿ ಸುಮಾರು 200 ವರ್ಷಗಳ ಹಿಂದೆ ನಡೆದಂಥ ಘಟನೆ ಇದು. ನಮ್ಮ ಘಟ್ಟದ ಮೇಲೆ ಭೂತಾರಾಧನೆ ಇಲ್ಲ ಅಂತ ಹೇಳ್ತಾರಲ್ಲ, ಅದು ತಪ್ಪು ಕಲ್ಪನೆ. 200 ವರ್ಷಗಳಿಂದ ಚಿಕ್ಕಮಗಳೂರಿನಲ್ಲಿ ಬೈಲು ಕುಪ್ಪೆಯಲ್ಲಿ ಪಂಜುರ್ಲಿ ದೈವದ ಆರಾಧನೆ ಇತ್ತು. ಅದಕ್ಕೆ ಸ್ಪಷ್ಟ ದಾಖಲೆ ಇದೆ ನನ್ನಲ್ಲಿ. ಅಲ್ಲಿ ಆರಾಧನೆ ಮಾಡ್ತಾ ಇದ್ದಂಥ ಬ್ರಾಹ್ಮಣ ಅರ್ಚಕ ದೇವರ ಪೂಜಾರಿ ಪಂಜುರ್ಲಿ ಅಂತ ಆರಾಧನೆ ಪಡೆಯುವುದು. ನೆಲಕ್ಕೈ ಪಂಜುರ್ಲಿ, ಪಂಜಣತಾಯ ಪಂಜುರ್ಲಿ, ಪಂಜಿಕಲ್ಲು ಪಂಜುರ್ಲಿ, ಪಂಜುರ್ಲಿ ಗುಳಿಗ, ಪಟ್ಟದ ಪಂಜುರ್ಲಿ, ಬಣಂಬೂರು ಪಂಜುರ್ಲಿ, ಪ್ರಧಾನಿ ಪಂಜುರ್ಲಿ, ಪಾತಾಳ ಪಂಜುರ್ಲಿ, ಪಾರಂಕಿ ಪಂಜುರ್ಲಿ, ಪೊಟ್ಟ ಪಂಜುರ್ಲಿ, ಬಗ್ಗು ಪಂಜುರ್ಲಿ. ಬಗ್ಗು ಎನ್ನುವ ಮಹಿಳೆ ಪಂಜುರ್ಲಿ ಆರಾಧನೆ ಮಾಡಿದಾಕೆ. ಬೂಡು ಪಂಜುರ್ಲಿ, ಬೋಳಾರ ಪಂಜುರ್ಲಿ, ಬೈಕಾಡ್ತಿ ಪಂಜುರ್ಲಿ, ಬೈಲ ಪಂಜುರ್ಲಿ, ಬಂಡಾರದ ಪಂಜುರ್ಲಿ, ಮಟ್ಟಾರ ಪಂಜುರ್ಲಿ, ಮನ ಪಂಜುರ್ಲಿ, ಮನಿಪ್ಪನ ಪಂಜುರ್ಲಿ, ಮರಾಠ ಪಂಜುರ್ಲಿ. ಮರಾಠ ವ್ಯಕ್ತಿ ಪಂಜುರ್ಲಿ ಸೈನ್ಯ, ಆತ ಮರಾಠ ಶೂರ ಸೈನಿಕ ಅಂತೆ. ಪಂಜುರ್ಲಿ ಸಾನ್ನಿಧ್ಯವನ್ನು ಪಡೆದು ಆರಾಧನೆ ಪಡೆಯುವುದು. ಈ ಪುಸ್ತಕದಲ್ಲಿ ಆ ಮಾಹಿತಿ ಇಲ್ಲ, ನನಗೆ ನಂತರ ಸಿಕ್ಕಿದ್ದು. ಆದರೆ ಆ ಮರಾಠ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ನಂಗನ್ಸೋ ಮಟ್ಟಿಗೆ ಚಿಪ್ಪವನೇರು ಇರ್ಬೋದು, ಯುದ್ಧ ವೀರರ ಚಿಪ್ಪವನು. ವಾಸುದೇವ ಪಡ್ಕೆಯಿಂದ ಹಿಡಿದು ಮಂಗಲ ಪಾಂಡೆಯಿಂದ ಹಿಡಿದು ಎಲ್ಲರೂ ಯುದ್ಧ ವೀರರಿದ್ದಾರೆ ಚಿಪ್ಪವನ್ಸಲ್ಲಿ. ಮರಾಠ ಪಂಜುರ್ಲಿ ಬಹುಶಃ ಅಂತಹ ಯುದ್ಧ ವೀರ ಇರ್ಬೋದು ನಂಗೆ ಅನಿಸ್ತದೆ. ಎಕ್ಸಾಕ್ಟ್ ಮಾಹಿತಿ ಇನ್ನೂ ಸಿಗಲಿಲ್ಲ ನನಗೆ. ಮುಳ್ಳು ಪಂಜುರ್ಲಿ, ದೊಡ್ಡಕೇರಿ ಪಂಜುರ್ಲಿ, ಮೈಯಾರ್ಗೆ ಪಂಜುರ್ಲಿ, ರಕ್ತ ಪಂಜುರ್ಲಿ, ರುದ್ರ ಪಂಜುರ್ಲಿ, ಲತ್ತಂಡೆ ಪಂಜುರ್ಲಿ, ವರ್ಣರ ಪಂಜುರ್ಲಿ, ವಿಷ್ಣು ಪಂಜುರ್ಲಿ, ಶಗ್ರಿತಾಯ ಪಂಜುರ್ಲಿ. ಶಗ್ರಿತಾಯ ಅನ್ನುವ ಶಿವಳ್ಳಿ ಬ್ರಾಹ್ಮಣ ಪಂಜುರ್ಲಿ ದೈವದ ಸಾನ್ನಿಧ್ಯವನ್ನು ಸೇರಿ ಆರಾಧನೆ ಪಡೆದು, ಅದಕ್ಕೆ ದೊಡ್ಡ ಕಥೆ ಇದೆ. ಸ್ಫಟಿಕದ ಪಂಜುರ್ಲಿ, ಸಾನದ ಪಂಜುರ್ಲಿ, ಸಾರಾಳ ಪಂಜುರ್ಲಿ, ಸುಳ್ಳಮಲೆ ಪಂಜುರ್ಲಿ, ಸೇಮಿಕಲ್ಲ ಪಂಜುರ್ಲಿ, ಹುಮ್ಮದ ಪಂಜುರ್ಲಿ, ಕಾಂತಾರ ಪಂಜುರ್ಲಿ. ಕಾಂತಾರ ಪಂಜುರ್ಲಿ ನಾನು ಕಾಂತಾರ ಸಿನಿಮಾ ಬಂದ ಮೇಲೆ ನನ್ನ ಗಮನಕ್ಕೆ ಬಂದದ್ದು. ಅಲ್ಲಿ ಬೇರೆ ದೈವ ಈ ಥರ ಇದೆ ಅಂತ. ಹೀಗೆ ಒಂದು ಪಂಜುರ್ಲಿ ಅನ್ನುವ ದೈವದಲ್ಲೇ ಇಷ್ಟು ಬೇರೆ ಬೇರೆ ಪಂಜುರ್ಲಿ ಅನ್ನುವ ಹೆಸರಿನಲ್ಲಿ ಅನೇಕ ದೈವಗಳಿಗೆ ಆರಾಧನೆ. ಅದೇ ರೀತಿ ಭಗವತಿ ಅನ್ನೋ ಹೆಸರಿನಲ್ಲಿದೆ, ಬೇರೆ ಬೇರೆ ದೈವಗಳಿದೆ. ಅದರಿಂದಾಗಿ ನನಗೆ 1253 ಈ ಎಲ್ಲ ಪಂಜುರ್ಲಿಗಳ ಕಥಾನಕ ನನಗೆ ಸಿಗಲಿಲ್ಲ. ಕೆಲವು ಸಿಕ್ಕಿದೆ ಇದರಲ್ಲಿ, ಕೆಲವು ಹೆಸರು ಮಾತ್ರ ಸಿಕ್ಕಿದ್ದು. ಅದು ಒಂದೇ ದೈವದ ಇನ್ನೊಂದು ಹೆಸರು ಇರಲಿಕ್ಕೂ ಸಾಕು, ಅಥವಾ ಆ ದೈವದ ಸಾನ್ನಿಧ್ಯಕ್ಕೆ ಸೇರಿದ ಇನ್ನೊಂದು ದೈವ ಇರಲಿಕ್ಕೂ ಸಾಕು. ನಮ್ಗೆ ಗೊತ್ತಿಲ್ಲ, ಪ್ರತಿ ಕಡೆ ಹೋಗಿ ಅಧ್ಯಯನ ಆಗಬೇಕು. ಬಹುಶಃ ನನ್ನ ಅಧ್ಯಯನವನ್ನು ನಾನು 2000 ಇಸವಿಯಲ್ಲಿ ಪ್ರಾರಂಭ ಮಾಡಿ 2021ಕ್ಕೆ ಈ ಪುಸ್ತಕ ಬರೆಯುವಾಗ 21 ವರ್ಷದಲ್ಲಿ ಮಾಡಿದ್ದನ್ನು ನಾನು ಪುಸ್ತಕದಲ್ಲಿ ದಾಖಲಿಸಿದ್ದೇನೆ. ಇನ್ನು ಅಧ್ಯಯನವನ್ನು ನಿಲ್ಲಿಸಲಿಲ್ಲ. ಅದಾಗೆ 6 ದೈವಗಳ
ಮಾಹಿತಿ ಸಿಕ್ಕಿದೆ. ನಾನು ರಿಟೈರ್ಡ್ ಆದ ಮೇಲೆ ಫುಲ್ ಟೈಮ್ ಇದನ್ನೇ ಮಾಡೋದು ಅಂತ ಆಲೋಚನೆ ಮಾಡಿದ್ದೇನೆ. ನನ್ನ ಅತ್ತಿಗೆ ಕೂಡ ಇರ್ತಾಳೆ, ಅವರಿಗೂ ನನ್ನ ಜೊತೆಗೆ ರಿಟೈರ್ಡ್ ಆಗ್ತದೆ, ನನ್ನದೇ ವಯಸ್ಸು, ನಾವಿಬ್ಬರು ಅದೇ ಮಾಡೋದು ಅಂತ ಮಾತಾಡ್ಕೊಂಡಿದ್ದೇವೆ. ಇನ್ನು ರಿಟೈರ್ಡ್ ಆದ ಮೇಲೆ ಇನ್ನು 7 ವರ್ಷ ಇದೆ ನಮಗೆ ರಿಟೈರ್ಡ್ ಆಗಲಿಕ್ಕೆ, ನಾವು ಅದೇ ಮಾಡುವ ಅಂತ. ಅದರ ಹಾಗಂತ ಪರಿಪೂರ್ಣ ಆಗೋದಿಲ್ಲ ನಾವು ಅಷ್ಟು ಮಾಡಿದರೂ ಕೂಡ. ಸಮುದ್ರದ ನೀರಿನಿಂದ ನಮ್ಮ ಚೊಂಬು ಎಷ್ಟು ದೊಡ್ಡದುಂಟು ಅಷ್ಟು ತುಂಬಿಸ್ಕೊಂಡು ಬರ್ತೇವೆ ಅಂತ. ಇಷ್ಟು ಅಧ್ಯಯನ ಮಾಡಿದೆ. ನನಗೆ ಸಾಕಷ್ಟು ಖರ್ಚು ವೆಚ್ಚಗಳಾಗಿವೆ, ಸಾಕಷ್ಟು ಜನ ತಗೊಂಡಿದ್ದಾರೆ ಕೂಡ. ಯಾರು ಓದದಿದ್ದರೆ ತಗೊಳ್ಳೋದಿದ್ದರೆ ನಾನು ಇಷ್ಟು ಅಧ್ಯಯನ ಮಾಡಿ ಏನು ಪ್ರಯೋಜನ? ಜನ ಹೇಳ್ತೇನೆ, ಕಟ್ಟಿಯೋ ಮೇನೋ ಹೊಸ ಬಾಸಿಂಗಮಂ ಮುಡಿಯೋ ಬೋಗಿಗಳಿಲ್ಲದೆ ಬಾಡಿ ಹೋಗದೆ. ಹಾಗೆ ನಿಮ್ಮಂಥ ವಿದ್ವತ್ ಜನರು ಓದದಿದ್ದರೆ ನಾನು ಪುಸ್ತಕ ಬರೋದು ಏನು ಪ್ರಯೋಜನ? ಮರಾಠಿ ಸರ್ 5 ಪುಸ್ತಕ ತನ್ನಿ ಅಂತ ಹೇಳಿದ್ದಾರೆ, 5 ತಂದಿದ್ದೇನೆ. ಹೆಚ್ಚು ಬೇಕಿದ್ದರೆ ಮರಾಠಿ ಸರ್ಗೆ ತಿಳಿಸಿ ನಾನು ಪೋಸ್ಟಲ್ಲಿ ಕಳಿಸ್ಕೊಡುವ ವ್ಯವಸ್ಥೆ ಮಾಡ್ತೇನೆ. ನನ್ನನ್ನು ಈ ವೇದಿಕೆ ಕರೆದು ನನಗೇನೊಂದು ಚೂರು ಗೊತ್ತಿತ್ತು ಅದನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪದ್ಮನಾಭ ಮರಾಠೆ ಸರ್ ನನ್ನ ಗುರುಗಳು. ನಾನು ಅವರ ಗರಡಿಯಲ್ಲಿ ಬೆಳೆದವಳು. ನಾನು MAಗೆ ಬಂದಾಗ ನನಗೆ ಶುರುವಿಗೆ ಒಂದು ಶಾಕ್ ಆಯಿತು, ಇಲ್ಲಿಯ ಓಲ್ಡ್ ಸ್ಟೂಡೆಂಟ್ ಲೆಕ್ಚರ್ಸ್ ಆಗಿ ಬರೋದಂತೆ ಅಂತ. ನನಗೆ MA ಅಂದರೆ ಭಯಾನಕ ಕಲ್ಪನೆ, ಭಯಂಕರ ದೊಡ್ಡ ವಿದ್ವಾಂಸರೆಲ್ಲ ಇರ್ತಾರೆ, ನಾವು ಭಯಂಕರವಾಗಿ ಓದಲಿಕ್ಕೆ ಉಂಟು ಅಂತ ತಲೆಯಲ್ಲಿ ಮಾಡ್ಕೊಂಡು ಬಂದಿದ್ದು. ನನಗೊಂದಾಯಿತು, ಇಲ್ಲಿದೆ ಓಲ್ಡ್ ಸ್ಟೂಡೆಂಟ್ ಬಂದರೆ ಅವರಿಗೆ ಎಂತ ಗೊತ್ತಿರ್ತದೆ ಅಂತ. ಬಟ್ ಹಾಗಾಗಲಿಲ್ಲ. ಅವರು ವಿದ್ಯಾರ್ಥಿಯಾಗಿದ್ಲೇ ಅದ್ಭುತ ಪ್ರತಿಭೆಯಾಗಿ ಗುರುತಿಸಿದವರು ಪ್ರಕಾಂಡ ಪಂಡಿತರವರು. ಅವರ ಪ್ರಭಾವ ನನ್ನ ಮೇಲೆ ಇದೆ. ಇವತ್ತಿಗೂ ಭಾಷಣ ಶುರು ಮಾಡುವಾಗ ಶ್ಲೋಕವನ್ನು ಹೇಳೋದು, ಆ ಆ್ಯಕ್ಸೆಂಟ್ ಇರ್ಬೋದು, ಅದು ಅವರ ಪ್ರಭಾವ ತುಂಬ ನನ್ನ ಮೇಲೆ ಇದೆ. ನಾನು ನೋಡ್ತಾ ಕಲ್ತಿದ್ದೇನೆ. ನನಗೆ ಡಾಕ್ಟರ್ ಕೆ ನಾರಾಯಣ್ ಭಟ್ ಅನ್ನೋ ದೊಡ್ಡ ವಿದ್ವಾಂಸರು ವೇದಾಂತಕ್ಕೆ ಸಿಕ್ಕಿದ್ರು. ಆಮೇಲೆ ಮಹಾಭಾರತ ಇದೆಲ್ಲ ಅವರು ಮಾಡ್ತಾಯಿದ್ರು. ಡಾಕ್ಟರ್ GN ಭಟ್ ಅಂತ ದೊಡ್ಡ ವಿದ್ವಾಂಸರಿದ್ದರು. ನಾಗರಾಜ್ ಅಂತ ಇವರ ಜೊತೆಗೆ ಇದ್ದವರು. ಅವರು ಇವರಷ್ಟು ವಿದ್ವಾಂಸರಲ್ಲ, ಆದರೆ ಒಳ್ಳೆ ಮಾರ್ಕ್ಸ್ ತೆಗೆಯೋದು ಹೇಗೆ ಹೇಳುವ ಟೆಕ್ನಿಕನ್ನು ನನಗೆ ಹೇಳ್ಕೊಟ್ಟಿದ್ರು. ಕೊಟೇಶನ್ ಹಾಕಬೇಕು, ಈ ರೀತಿ ಅಂಡರ್ಲೈನ್ ಮಾಡಬೇಕು ಅಂತ. ನಾನೇನಾದ್ರು ಸಂಸ್ಕೃತ MAಯಲ್ಲಿ ಫಸ್ಟ್ ರ್ಯಾಂಕ್, ಕನ್ನಡ MAಯಲ್ಲಿ 3ನೇ ರ್ಯಾಂಕು, ಆ ಜಾನಪದ ಡಿಪ್ಲೊಮಾದಲ್ಲಿ ಮೊದಲ ರ್ಯಾಂಕ್ ಎಲ್ಲ ಪಡೆದಿದ್ದರೆ ಅದರ ಒಂದು ಯಶಸ್ಸುಂಟಲ್ಲ ನಾಗರಾಜ್ ಸರಿಗೆ ಹೋಗ್ತದೆ. ನಮಗೆ ಗೊತ್ತಿರೋದನ್ನು ಮಾರ್ಕ್ಸ್ ತೆಗೆಯುವಾಗ ಬರೆಯುವುದು ಹೇಗೆ ಅಂತ ಹೇಳಿಕೊಟ್ರು. ಕೊಟೇಶನ್ ಹಾಕಬೇಕು, ಅಂಡರ್ಲೈನ್ ಮಾಡಬೇಕು ಅಂತ. ನಾನು ಪಿಕ್ ಮಾಡಿದೆ ಅಲ್ಲಿಂದ. ಹಾಗೆ ನಾನು ಕಟೀಲಿಗೆ ಹೋದದ್ದು. ಆಮೇಲೆ ಆ ಕಟೀಲು ದೇವರ ದಯೆ ಉಂಟಲ್ಲ, 2 ವರ್ಷ ಊಟ ಮಾಡಿದ್ದೇವೆ ನಾವಲ್ಲಿ. ನಮ್ಮ ಊಟದ ಟೈಮಿಗೆ ಅನುಗುಣವಾಗಿ ಇವರೆಲ್ಲ ಕ್ಲಾಸ್ ಮಾಡಿದರು ನಮಗೆ. ಶುಕ್ರವಾರ ಎಲ್ಲ 2:30 ಆಗ್ತದೆ ಊಟ, ಅಷ್ಟು ತನಕ ಕ್ಲಾಸು. ಊಟ ಆದಮೇಲೆ ನಾವು ಮನೆಗೆ ಹೋಗೋದು. ಸರ್ ಬರಲಿಕ್ಕೆ ಆಗೋದಿಲ್ಲ, ಊಟ ಆಗಿ ಹೊಟ್ಟೆ ತುಂಬ ಪಾಯಸ ಊಟ ಮಾಡಿ ಪಾಠ ಕೇಳೋದು ಹೇಗೆ ಅಂತ ಇವರು ಎಜೆಸ್ಟ್ ಆಗ್ತಿದ್ರು ನಮಗೆಲ್ಲ. ನಾವು ಅದ್ಭುತವಾಗಿ 2 ವರ್ಷವನ್ನು ಕಳೆದಿದ್ದೇವೆ ಕಟೀಲಲ್ಲಿ. ಇಂಥ ವಿದ್ವಾಂಸರ ಸಂಸರ್ಗವೇ ನಾನಿವತ್ತು ಇಲ್ಲಿಗೆ ಬರಲಿಕ್ಕೆ ಕಾರಣ ಆಯಿತು. ಹಾಗೆ ನೋಡಿದರೆ ಅವರು ಹೇಳಿದಷ್ಟೆಲ್ಲ ನಾನು ಸಾಧನೆ ಮಾಡಲಿಕ್ಕಿಲ್ಲ, ಸಾಧನೆ ಮಾಡಲಿಕ್ಕೆ ತುಂಬ ಇದೆ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತೇನೆ. ಅವರು ಹೇಳಿದರು ಯಾವಾಗಲೂ ಇಲ್ಲಿ ಹಿರಿಯ ವಿದ್ವಾಂಸರನ್ನು ಕರೆಸ್ತಾ ಇದ್ರು ಅಂತ. ನನಗೆ ಭಯಂಕರ ತಲೆಬಿಸಿ ಆಯಿತು. ನಾನು ಹಿರಿಯ ಅಲ್ಲ, ನನಗೆ ಜ್ಞಾನದಲ್ಲಿಯೂ ಕಿರಿಯಳು, ವಯಸ್ಸಿನಲ್ಲೂ ನಾನು ಕಿರಿಯಳು ತುಂಬ. ಆದರೆ ಕಿರಿಯಳಾದ ನನ್ನಂಥ ತಮ್ಮ ವಿದ್ಯಾರ್ಥಿನಿಯನ್ನು ಕರೆದು ನನಗೆ ಬಹಳ ದೊಡ್ಡ ಪಟ್ಟವನ್ನು ಕೊಟ್ಟಂಥ, ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಮರಾಠೆ ಸರ್ಗೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿ ಕೃಪಾ ಮೇಡಮಿನ ಪರಿಚಯ ಆಯಿತು. ಬಹಳ ದೊಡ್ಡ ವಿದ್ವಾಂಸರು, ನಾನು ಕೇಳಿದ್ದೇನೆ ಅವರ ಬಗ್ಗೆ. ದೀಪಾ ಪಡ್ಕೆ, ಕೃಪಾ ಪಡ್ಕೆ ಇವರ ಬಗ್ಗೆ ಎಲ್ಲ ನನಗೆ ಕೇಳಿ ಗೊತ್ತು. ಸೋಷಿಯಲ್ ಮೀಡಿಯಾ ಇವತ್ತು ಮಾಹಿತಿಯನ್ನು ಭಾಳ ಬೇಗ ಪಡ್ಕೊಳ್ಳಿಕ್ಕಾಗ್ತದೆ ನಮಗೆ. ನಾನು ಅವರನ್ನು ನೋಡಿದ ಕೂಡಲೇ ಕೇಳಿದೆ ದೀಪಾ ಪಡ್ಕೆ ಅಂತ ಹೇಳಿ ಅಲ್ವಾ, ನನಗೆ ಗೊತ್ತಿದೆ ಅವರ ಬಗ್ಗೆ. ಹಾಗಾಗಿ ಅವರ ಎದುರುಗಡೆ ನನಗೇನೊಂದಷ್ಟು ಗೊತ್ತಿರೋದನ್ನು ನಾನು ನನಗೆ ಬಂದ ಹಾಗೆ ಬಾಲಿಶವಾಗಿ ಭಾಷೆಯಲ್ಲಿ ಹೇಳಿದ್ದೇನೆ. ನೀವು ಹಂಸಕ್ಷೀರ ನ್ಯಾಯದ ಹಾಗೆ, ಹಂಸ ನೀರು ತುಂಬಿದ ಹಾಲನ್ನು ಇಟ್ಟರೆ ನೀರನ್ನು ಮಾತ್ರ ಸ್ವೀಕರಿಸಿ ಹಾಲನ್ನು ಬಿಡ್ತದೆ. ಹಾಗೆ ನಾನು ಹೇಳಿದ್ರಲ್ಲಿ ಏನಾದ್ರು ಒಳಿತಿದ್ರೆ ಅದನ್ನು ಸ್ವೀಕರಿಸಿ ಅಂತ ಹೇಳಿ ಕೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ನಮಸ್ಕಾರ. ಬಗ್ಗೆ ಇಷ್ಟೊತ್ತು ತುಂಬ ಅದ್ಭುತವಾಗಿ ನಿರ್ದೇಶನ ನೀಡಿದ್ದಾರೆ. ಇಂತಹ ಶ್ರೀಮತಿ ಶ್ರೀ ಲಕ್ಷ್ಮೀಜಿ ಪ್ರಸಾದ್ ಇವರಿಗೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಕೃಪಾ ಪಡ್ಕೆ, ನೃತ್ಯಗಿರಿ ಇದರ ನಿರ್ದೇಶಕರು, ಅಧ್ಯಕ್ಷ ಸ್ಥಾನದಲ್ಲಿ 1-2 ಮಾತುಗಳನ್ನು ಆಡಬೇಕು. ಯಾಕಂದರೆ ಹೇಳಿದರೆ ಸಮಯದ ಅಭಾವ ಕೂಡ ಇರುವುದರಿಂದ 1-2 ಮಾತುಗಳನ್ನು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಲಕ್ಷ್ಮಿ ಮೇಡಮ್ ಅವರೇ, MC ಮಾಡೋರು ಬಹಳ ನನಗೆ ಸಹಾಯ ಮಾಡಿದರು. 2 ಮಾತು ಹೇಳಿದರು. ನಾನು ಸಾಧ್ಯ ಆದರೆ 1.5 ಮಾತಲ್ಲೇ ನಿಲ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಮಯ, ಹೊಟ್ಟೆ ಕಾಯ್ತಾ ಇದೆ, ಊಟ ಕಾಯ್ತಾ ಇದೆ. ಮೊದಲಿಗೆ ಲಕ್ಷ್ಮಿ ಮೇಡಮ್ ಅವರು ಬಹಳ ಪ್ರೀತಿಯಿಂದ ದೀಪಾ ಪಡ್ಕೆ ಅವರ ಅಕ್ಕ ಅಂತ ಹೇಳಿದರು. ಅದರಲ್ಲಿ ಸಂತೋಷದ ಜೊತೆ ಸ್ವಲ್ಪ ಭಯನೂ ಆಗುತ್ತೆ. ಯಾಕಂದರೆ ದೀಪಾ ಪಡ್ಕೆ ನಿಜವಾಗಿಯೂ ಉತ್ತಮ ವಾಗ್ಮಿ. ನಾನು ಅವರ ಅಕ್ಕ ಮಾತ್ರ, ನಾನು ವಾಗ್ಮಿ ಅಲ್ಲ.
ಇನ್ನೊಂದು ತಮಾಷೆಗೆ ಕಾಂತಾರ ಮೂವಿ ಬಗ್ಗೆ ಮಾತಾಡಿದರು ಅವರು. ಕಾಂತಾರದಲ್ಲಿ ಏನಾಗುತ್ತೆ ಅಂತ ನನ್ನ ಮನಸ್ಸಲ್ಲಿ ಅನ್ಕೋತಿದ್ದೆ, ಈ ಮೇಡಮ್ನ ಕರೆದು ಹೇಳೋಣ, ಕಾಂತಾರ ಏನಾಗುತ್ತೆ ಅಂತ ಈಗಲೇ ಹೇಳಬೇಡಿ, ಯಾಕಂದರೆ ರಿಷಬ್ ಶೆಟ್ಟಿ ಅವರಿಗೆ ಸಿಟ್ಟು ಬರ್ಬೋದು, ಕಾಂತಾರ 2 ಬರೋದು ಬಾಕಿ ಇದೆ ಇನ್ನು ಅಂತ. ಆತ್ಮೀಯರೇ, ಲಕ್ಷ್ಮೀ ಮೇಡಮ್ ಅವರ ಅಧ್ಯಯನ ಪೂರ್ತಿ ಮಾಯೆ, ನಂಬಿಕೆ, ದೈವ ಹೀಗೆ ಸಾಕ್ತಾ ನಿರರ್ಗಳವಾಗಿ ಒಬ್ಬ ಹೆಣ್ಣು ಮಗಳು ಎಷ್ಟು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಅವರ ಈ ಉಪನ್ಯಾಸ ಸಾಕ್ಷಿಯಾಯಿತು. ತುಂಬ ಸಂತೋಷ ಆಯಿತು. ನಾನು ನಿನ್ನೆ ದುರ್ಗಕ್ಕೆ ಹೊರಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೋತಾ ಇರುವಾಗ ನನ್ನ ಮನೇಲಿ ರೇಗಿಸಿದ್ರು, ನೀನು ಭೂತದ ಕೋಲ ನೋಡ್ದೇ 15-20 ವರ್ಷ ಆಯಿತು, ನೀನೇನು ಅಧ್ಯಕ್ಷ ಸ್ಥಾನ ವಹಿಸ್ತೀಯಾ ಅಂತ. ನಾನು ಒಂದೇ ಮಾತಂದೆ, ಚಿಕ್ಕಂದಿನಲ್ಲಿ ನಾವು ಏನು ನೋಡ್ತೀವಿ ಅದು ತುಂಬ ನೆನಪಲ್ಲಿ ಉಳಿಯುತ್ತೆ. ಒಂದು, ಇನ್ನೊಂದು, ನಾನು ಹೋಗ್ತಾ ಇರೋದು ನನ್ನ ಭಾವ ಮತ್ತು ತಂಗಿ ಮನೆಗೆ. ಒಬ್ಬ ಅಧ್ಯಕ್ಷರಾಗಿ ಹೋಗೋದಕ್ಕಿಂತ ನಾನು ಅವರ ಅಕ್ಕನಾಗಿ ಹೋಗ್ತಾ ಇದ್ದೀನಿ. ಅದರಿಂದ ಆ ದೈವ ಅಥವಾ ಆ ಒಂದು ವಾಗ್ದೇವಿ ಏನು ಮನಸ್ಸಿಗೆ ಕೊಡ್ತಾಳೋ ಅದನ್ನೇ ನಾನು ಮಾತಾಡ್ತೀನಿ ಅನ್ನುವ, ನೀವೆಲ್ಲರೂ ನನ್ನ ಮಾತುಗಳನ್ನು ಪ್ರೀತಿಯಿಂದ ಕೇಳ್ತಿದ್ದೀ ಅನ್ನುವ ನಂಬಿಕೆಯಿಂದ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಆತ್ಮೀಯರೇ, ದಾಸರು ಹೇಳಿದ್ದಾರೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಮುಂದಕ್ಕೆ ಬಯಲು ಆಲಯದೊಳಗೋ ಆಲಯವೇ ಬಯಲೊಳಗೋ. ಅಂದರೆ ನಾವು ಈ ನಂಬಿಕೆ, ಪ್ರೀತಿ, ಭಕ್ತಿ, ದೇವರು ಎಲ್ಲರಿಂದನೂ ಎಲ್ಲ ಬಂಧಗಳಿಂದ ನಾವು ಬಂಧದೊಳಗೆ ಇರೋದರಿಂದ ಭಾರತೀಯ ಸಂಸ್ಕೃತಿ, ಭಾರತ ಇನ್ನೂ ವಿಶ್ವಗುರು ಆಗೋತ್ತಾ ಸಾಗ್ತಾ ಇದೆ. ಇದನ್ನು ಬಿಟ್ಟು ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಪಂಜುರ್ಲಿನೇ ಇರ್ಬೋದು, ಗುಳಿಗನೇ ಇರ್ಬೋದು, ಅಥವಾ ಚಾಮುಂಡೇಶ್ವರಿನೇ ಇರ್ಬೋದು, ಶಿವನೇ ಇರ್ಬೋದು. ಇವತ್ತಿಗೂ ನಮ್ಮ ಭಾರತದ ಯಾವ ಮಗು ಕೂಡ ಶಿವನ ನೀನು ಯಾವಾಗ ನೋಡಿದ್ಯಾ, ಪಂಜುರ್ಲಿನ ಎಲ್ಲಿ ನೋಡಿದ್ಯಾ ಅನ್ನೋ ಪ್ರಶ್ನೆಗಳನ್ನು ಕೇಳೋದೇ ಇಲ್ಲ. ಯಾಕಂದರೆ ಆ ನಂಬಿಕೆಯಲ್ಲಿ, ಆ ಪರಂಪರೆಯಲ್ಲಿ ನಾವು ಬೆಳೆದು ಬಂದಂಥವರು. ಇದು ಬೇರೆ ದೇಶದವರಿಗೆ ವಿಶೇಷವಾಗಿ ವಿಚಿತ್ರವಾಗಿ ಕಾಣ್ಬೋದೇನೋ, ಆದರೆ ನಾವು ಅದರಲ್ಲಿ ಬದುಕಿ ಅದರಲ್ಲೇ ಮಿಂದೆದ್ದು ಬಂದವರು. ಆದ್ದರಿಂದ ನಾವು ನಂಬಿಕೆನೇ ದೇವರು ಅಂತಾರೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ ಅನ್ನುವ ಒಂದು ಮಾತನ್ನು ನೆನಪಿಸ್ಕೊಂಡಾಗ ದೈವಾರಾಧನೆ ಇರ್ಬೋದು, ದೇವರ ಆರಾಧನೆ ಇರ್ಬೋದು, ಅಭಿಷೇಕ ಇರ್ಬೋದು, ನವವಿಧ ಭಕ್ತಿ ಇರ್ಬೋದು, ಷೋಡಶೋಪಚಾರ ಪೂಜೆಗಳಿರ್ಬೋದು, ಎಲ್ಲವೂ ಅವರವರ ಭಾವ, ಅವರವರ ಭಕ್ತಿ, ಅವರವರ ಶಕ್ತಿಗೆ ಸೇರಿದ್ದು ಅಂತ ನಾನಾದರೂ ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕೆಲವರು ನವವಿಧ ಭಕ್ತಿಯನ್ನು ಓದ್ತಾ ಹೇಳುವಾಗ ಸ್ಮರಣಂ, ಕೀರ್ತನಂ, ಅರ್ಚನಂ, ದಾಸ್ಯ, ಆತ್ಮನಿವೇದನ, ಸಖ್ಯ, ವಂದನ, ಪಾದಸೇವನ ಹೀಗೆ ಹೇಳ್ತಾ ಹೋಗ್ತಾರೆ. ಎಲ್ಲವೂ ಭಕ್ತಿಯೇ, ಎಲ್ಲವೂ ನಂಬಿಕೆ. ಬೇರೆಯವರಿಗದು ಏನು ಅನಿಸುತ್ತೋ ಗೊತ್ತಿಲ್ಲ. ಇಸ್ಕಾನ್ ಪಂಥದವರು ಕುಣಿತ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ದಾಸರ ಊಹಾಭೋಗ ಒಂದು ಹೇಳ್ತದೆ, ಮಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ನಾನು ನಿನಗೊಲಿತೇನೆ. ಯಾರು ನರ್ತಿಸ್ಕೊಂಡು ಪೂಜೆ ಮಾಡ್ತಾರೋ ಅವರಿಗೆ ಭಗವಂತ ತುಂಬ ಬೇಗ ಒಲಿತಾನಂತೆ. ಅದೇ ಪಂಥವನ್ನು ಚೈತನ್ಯ ಮಹಾಪ್ರಭು ಕೂಡ ಅನುಸರಿಸಿ, ಕೃಷ್ಣ ಪಂಥದವರು ಸಾಮಾನ್ಯವಾಗಿ ಅಥವಾ ಮಾಧ್ವ ಪಂಥದವರು ಸಾಮಾನ್ಯವಾಗಿ ನರ್ತಿಸುವುದು ಇದೇ ಕಾರಣಕ್ಕೆ. ಹಾಗೆ ನರ್ತನ ಅಂತ ಬಂದಾಗ ಭಾರತೀಯ ಸಂಸ್ಕೃತಿಯಲ್ಲಿ ನರ್ತಿಸುವುದು, ಹಾಡೋದು, ನಮ್ಮ ಮಗು ಜೋಗುಳ ಹಾಡಿಕೊಂಡೇ ಬೆಳೆದಂಥದ್ದು ಎಲ್ಲರ ಮಕ್ಕಳು. ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇರುವಂಥ ವಿಶೇಷ ಗುಣ ಇದು. ಇದನ್ನು ಭಕ್ತಿಯ ಲೇಪದೊಂದಿಗೆ, ಪ್ರೀತಿಯ ಲೇಪದೊಂದಿಗೆ ನಾವು ನೃತ್ಯ ಕಲಾವಿದರು ನವರಸಗಳನ್ನು ಕಲಿತೇವೆ. ನವರಸಗಳಲ್ಲಿ ಶೃಂಗಾರ ಬಹಳ ಮುಖ್ಯವಾದ ರಸ. ರಸರಾಜ ಅದು. ಯಾಕೆ? ಶೃಂಗಾರದಿಂದಲೇ ಎಲ್ಲ ಬರುತ್ತೋ. ಶೃಂಗಾರ ಅಂದರೆ ಕೇವಲ ಹೆಣ್ಣು ಗಂಡಿನ ನಡುವೆ ಇರುವಂಥ ಪ್ರೀತಿ ಅಲ್ಲ. ತಾಯಿ ತನ್ನ ಮಗುವನ್ನು ಮುದ್ದಿಸೋದು ಕೂಡ ಪ್ರೀತಿಯೇ. ಒಬ್ಬ ಗುರು ತನ್ನ ಶಿಷ್ಯನನ್ನು ಪ್ರೀತಿಸೋದು ಗೌರವ, ಅಭಿಮಾನವೇ. ಒಬ್ಬ ಕೆಲಸದವಳು, ನಮ್ಮ ಮನೆಗೆ ದಿನ ಬರುವ ಕೆಲಸದವಳು, ಅವಳಿಗೆ ಸಾವಿರಾರು ಮನೆ ಇರಬಹುದು, ಆದರೆ ಒಂದು ಮನೆಗೆ ಮಾತ್ರ ಅವಳು ಬಹಳ ನಿಷ್ಠೆಯಿಂದ ಬರಬಹುದು. ಯಾಕಂದರೆ ಅಲ್ಲಿ ಅವಳಿಗೆ ಕೊಡಬೇಕಾದ ಸ್ಥಾನಮಾನ ಯಾರು ಕೊಡ್ತಾರೆ, ಆವಾಗ ಅವಳಿಗೆ ಆ ನಿಷ್ಠೆಯ ಜೊತೆ ಪ್ರೀತಿ, ಬಾಂಧವ್ಯ ಎಲ್ಲವೂ ಬರುತ್ತೆ.
ನಾವು ಸಾಕು ಪ್ರಾಣಿಗಳನ್ನು ಸಾಕ್ತೀವಿ, ಅದು ಶೃಂಗಾರನೇ, ಪ್ರೀತಿ. ಶೃಂಗಾರ ಅಂದರೆ ನಮ್ಮ ಗುರುಗಳು ಹೇಳಿದ್ದು ಇನ್ನೂ ನೆನಪಿದೆ. ಶೃಂಗಾರ ಅನ್ನೋದು ಆಲದ ಮರ ಇದ್ದ ಹಾಗೆ, ಬಹಳಷ್ಟು ಬ್ರಾಂಚಸ್ ಅದಕ್ಕೆ. ಅದನ್ನು ಭಕ್ತಿ, ಪ್ರೀತಿ, ಶೃಂಗಾರ, ನಂಬಿಕೆ, ಆರಾಧನೆ ಏನು ಬೇಕಾದರೂ ನೀವು ಕರೀರಿ, ಆದರೆ ಮೂಲ ಸೆಲೆ ಅದು ಪ್ರೀತಿ, ಅದು ಭಕ್ತಿ. ಈ ರೀತಿ ದೈವಾರಾಧನೆ ಇರಬಹುದು, ನಾವು ಹರಿಸ್ಕೊಂಡು ಪೂಜೆ ಮಾಡೋದಿರ್ಬೋದು, ಮನೆಯಲ್ಲಿ ಯಾವುದಾದ್ರೂ ಒಳ್ಳೆಯ ಕೆಲಸ ಆದಾಗ ನಾವು ಕೋಲ ಇರಬಹುದು. ಭೂತಾರಾಧನೆ ಬಗ್ಗೆ ಹೇಗೆ ದೈವ ನರ್ತನವನ್ನು ನಾವು ಸಂಜೆಯಿಂದ ಮರುದಿನ ಬೆಳಿಗ್ಗೆ ತನಕ ನೋಡ್ತೇವೋ ಹಾಗೆ ಮಾತಾಡ್ತಾ ಹೋದರೆ ಬಹುಶಃ ಬೆಳಿಗ್ಗೆ ತನಕನೂ ಮಾತಾಡ್ಬೋದು. ಮತ್ತು ಅಂತಹ ವಿದ್ವಾಂಸರ ಜೊತೆ ಕೂತು ಮಾತಾಡುವಾಗ ಎಷ್ಟೋ ವಿಷಯಗಳು ನಮಗೆ, ನಾನು ಉಪನ್ಯಾಸ ಕೇಳಿದಾಗ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡೆ. ಅದಕ್ಕೆ ಹೇಳೋದು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ. ನಾವು ಕೇವಲ ಪುಸ್ತಕಗಳಿಂದ ಮಾತ್ರ ಅಲ್ಲ, ಸಜ್ಜನರ ಸಂಘದಿಂದ, ಸಜ್ಜನರ ಸಹವಾಸದಿಂದಲೂ ಅನೇಕ ವಿಷಯಗಳನ್ನು ತಿಳ್ಕೋಬಹುದು. ಇದು ನಾನು ಕಂಡುಕೊಂಡಂತಹ ಸತ್ಯ. ಆತ್ಮೀಯರೇ, ಈ ರೀತಿಯ ಒಂದು ಸಂಪ್ರದಾಯಗಳು ಪ್ರತಿ ಮನೆಗಳಲ್ಲಿ ನಡೆಯಲಿ. ಇದೊಂದು ಬಹಳ ಒಂದು ಒಳ್ಳೆಯ ಉದಾಹರಣೆ ನಮ್ಮ ಶಶಿಭಾವ ಪದ್ಮನಾಭ ಮರಾಠೆಯವರು ಹಾಕ್ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಭೂತದ ಕೋಲ, ಭೂತ ಆರಾಧನೆ ನಡೆಯುತ್ತೆ. ಕೇವಲ ಸಂತೋಷಕೂಟ ಮಾತ್ರ ಇರ್ತದೆ, ನಂತರದಲ್ಲಿ ದೈವಾರಾಧನೆ. ಈ ರೀತಿಯ ಉಪನ್ಯಾಸಗಳು ಇನ್ನೂ ಹೆಚ್ಚು ಆಗಬೇಕು. ಯಾಕಂದರೆ ನಾವು 50 ಜನ ಇರ್ಬೋದು, 5 ಜನ ಇರ್ಬೋದು, ಅದು 500, 5,000 ಆಗುತ್ತೆ. ನಾವು ಮಕ್ಕಳನ್ನ ನಮ್ಮನ್ನು ನೋಡಿ ಬೆಳೀತಾರಂತೆ, ಹಿರಿಯರನ್ನು ನೋಡಿ ಕಲಿತಾರಂತೆ. ಆದ್ದರಿಂದ ನಮ್ಮ ದಾರಿ ಯಾವಾಗಲೂ ಸ್ಪಷ್ಟವಾಗಿರಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ, ಇವತ್ತು ನಾನು ಸಂಜೆ ಹೊತ್ತು ದೈವಾರಾಧನೆ ಬಗ್ಗೆ ಉಪನ್ಯಾಸ ಮತ್ತು ದೈವಾರಾಧನೆ ಮಾತ್ರ ಇರುತ್ತೆ ಅಂತ ಬಂದೆ. ಆದರೆ ಇಲ್ಲಿ ಸರ್ಪ್ರೈಸಿಂಗ್, ಆಶ್ಚರ್ಯವಾಗಿತ್ತು. ಶಂಕರ ಜಯಂತಿಯ ಭಜನೆ ನಡೆಯಿತು, ಶಂಕರ ಜಯಂತಿಯ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಶ್ರೀಯುತ ರಮೇಶ್ ಕಾರಣಿಕ್ ಅವರು ಮಾತಾಡುವಾಗ, ಒಬ್ಬ ದೇಶವನ್ನು 20 ವರ್ಷಗಳ ಕಾಯ್ದ ಒಬ್ಬ ಗಡಿನಾಡ ಯೋಧ ತನ್ನ ಭಾರತದ ಬಗ್ಗೆ, ಅವರು ರಿಟೈರ್ಡ್ ಆಗಿ ಈಗಲೇ 20 ವರ್ಷ ಆಗಿದೆ, ತನ್ನ ದೇಶದ ಬಗ್ಗೆ, ತನ್ನ ಸಂಸ್ಕೃತಿಯ ಬಗ್ಗೆ ಎಷ್ಟೊಂದು ಕಳಕಳಿಯಲ್ಲಿ ಮಾತಾಡಿದರು ಅಂದರೆ, ನಾನು ಇವತ್ತು ಬಂದಿದ್ದು ಸಾರ್ಥಕ ಆಯಿತು ಅಂತ 2 ವಿಷಯಕ್ಕೆ ಅನ್ನಿಸ್ತು. ಮೇಡಮ್ ಅವರ ಉಪನ್ಯಾಸ, ರಮೇಶ್ ಕಾರಣಿಕ್ ಅವರ ಮಾತುಗಳು. ಅಂದರೆ ಇಲ್ಲಿ ನಮ್ಮ ಗುರಿ ಏನಾಗಬೇಕು, ನಮ್ಮ ಒಂದು ಕರ್ತವ್ಯ ಏನು ಅನ್ನೋದನ್ನು 2 ರೀತಿಯಿಂದ ಅವರು ಹೇಳಿದರು. ಮತ್ತೆ ನಾನು ಅದನ್ನೇ ಹೇಳ್ತೀನಿ. ಅವರವರ ಭಾವಕ್ಕೆ, ಅವರವರ ಬದುಕಿಗೆ, ನಮ್ಮ ಒಂದು ಬದುಕು, ಈ ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಿಕೊಳ್ಳದಿರ, ಹುಚ್ಚಪ್ಪಗಳಿರ, ಪ್ರತಿಯೊಬ್ಬರಿಗೂ ಜೀವನ ಇದೆ. ಪ್ರತಿಯೊಬ್ಬರಿಗೂ ಮನಸ್ಸು ಮಾಡಿದರೆ ಸಾಧನೆ ಮಾಡಲಿಕ್ಕೆ ಏನಾದರೂ ಇದೆ. ಮನೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳೋದು ಒಂದು ಸಾಧನೆ, ತನ್ನ ಸಂಸಾರವನ್ನು ತುಂಬ ಪ್ರೀತಿಯಿಂದ ನಡೆಸ್ಕೊಂಡು ಸಾಧನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ, ನಾನು ಹಾಗೂ ರಮೇಶ್ ಕಾರಣಿಕ್ ಅವರು ಒಂದು ಸ್ವಲ್ಪ ಸಮಯ ಮಾತುಗಳನ್ನು ಆಡಿದ್ವಿ. ಸಂಸ್ಕಾರ ಭಾರತೀಯ ಸದಸ್ಯಳಾಗಿ ನಾನು, ಅವರು ಕೂಡ ಶಂಕರ ಜಯಂತಿ ಯಾಕೆ ಮಾಡ್ತಾರೆ, ಇವತ್ತು ನಾವು ಒಂದು 5-10 ಜನ ಮಾತ್ರ ಇದ್ದಿದ್ದು, ಆದರೆ ಅವರು ಈ ಇಳಿ ವಯಸ್ಸಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು, ಅದು ಅವರ ಕಳಕಳಿ ನೋಡಿ ನಿಜವಾಗ್ಲೂ ನಾವು ಇನ್ನೂ ತುಂಬ ಕೆಲಸ ಮಾಡಲಿಕ್ಕೆ ಬಾಕಿ ಇದೆ. ಈ ರೀತಿಯ ಹಿರಿಯರೇ ಇಷ್ಟೊಂದು ಕೆಲಸ ಮಾಡುವಾಗ ನಾವು ಬಹಳ ಕಮ್ಮಿ ಮಾಡ್ತಾ ಇದ್ದೀವಿ ಅಂತ ನನಗಾದರೂ ಅನಿಸ್ತು. ಆತ್ಮೀಯರೇ, ಭಾರತ ಬಹಳ ವಿಶಾಲವಾದ ದೇಶ, ಸಂಸ್ಕೃತಿ ಎಲ್ಲವೂ ಚೆನ್ನಾಗಿದೆ. ಜಾನಪದ ಬೇರು ಆದರೆ ಶಾಸ್ತ್ರೀಯ ಮೇರು ಅಂತಾರೆ. ಎಲ್ಲ ಕಲೆಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ. ಒಂದಲ್ಲ ಎರಡಲ್ಲ 64 ಕಲೆಗಳು ನಮ್ಮ ಭಾರತ ದೇಶದಲ್ಲಿದೆ. ಸರಸ್ವತಿಗೆ ಕಂಠಿಹಾರ ಹಾಕಿದಂಗೆ ಒಂದೊಂದು ಕಲೆಗಳ ಪೋಣಿಸಿ, ಒಂದೊಂದು ಹೂವಿನಂತೆ ಪೋಣಿಸಿ ಅವಳ ಕೊರಳಿಗೆ ಹಾಕಿದಾಗ ಆ ಹಾರ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅದರಿಂದ ನನ್ನ ಕಳಕಳಿಯ ಮನವಿ ಅಷ್ಟೇ, ವಿದ್ಯೆಗೆ, ಕಲೆಯ ಆರಾಧನೆಗೆ, ಸಾಹಿತ್ಯಕ್ಕೆ ದಯವಿಟ್ಟು ನಮಗೆ ವಯಸ್ಸಾಯಿತು, ಇನ್ನೇನು ಮಾಡಬೇಕಾಗಿದೆ, ನಾವು ಹಳ್ಳಿಯಲ್ಲಿದ್ದೀವಿ, ಇನ್ನೇನು ಮಾಡಬೇಕಾಗಿದೆ, ಯಾರೂ ದಯಮಾಡಿ ಕೂತ್ಕೋಬೇಡಿ. ಇದು ಹಿರಿಯರಿಗೆ ಖಂಡಿತ ಅಲ್ಲ, ನನ್ನಕ್ಕಿಂತ ಕಿರಿಯರು ಯಾರಾದರೂ ಸಭೆಯಲ್ಲಿದ್ದರೆ ಅವರಿಗೆ ನಾನು ಹೇಳುವ ಕಿವಿ ಮಾತು. ಆನ್ಲೈನ್ ಮೂಲಕ ಕ್ಲಾಸಸ್ ನಡೀತಾ ಇದೆ ಅಂದರೆ ನಮ್ಮ ಸ್ವಾರ್ಥನೂ ಹೌದು ಹಾಗೂ ನಮ್ಮ ಕರ್ತವ್ಯನೂ ಹೌದು. ಸ್ವಾರ್ಥ, ನಾನು ಕಲಿಬೇಕು, ನಾನೇನಾದರೂ ಸಾಧಿಸಬೇಕು ಅನ್ನೋದು ಒಂದಿದ್ದರೆ, ನನ್ನಿಂದ ಆದಷ್ಟು
ನನ್ನಿಂದಾದಷ್ಟು ಈ ದೇಶಕ್ಕೆ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಿ ತೋರಿಸೋದು ಕೂಡ ಒಂದು ಸಾಧನೆ, ಒಂದು ಕರ್ತವ್ಯ. ಯೋಗವನ್ನು ಯಾರೋ ಒಬ್ಬ ಪರದೇಶದಿಂದ ಬಂದವರು ಮಾಡಿ ತೋರಿಸಿದಾಗ ನಾವು ಮಾಡ್ತೀವಿ, ಅಥವಾ ಪ್ರಸಿದ್ಧ ನಟಿಯೊಬ್ಬರು ಯೋಗ ಮಾಡಿದಾಗ ನಾವು ಯೋಗ ಮಾಡ್ತೀವಿ. ನಾವೇ ಯಾಕೆ ಯೋಗ ಮಾಡಲ್ಲ? ಪೌರೋಹಿತ್ಯ ಮಂತ್ರಗಳ ಉಚ್ಚಾರಣೆ ಎಲ್ಲೋ ವೇದಿಕೆಯಲ್ಲಿ ಯಾರೋ ಅಮೆರಿಕನ್ಸ್ ಹೇಳಿದಾಗ ಯೂಟ್ಯೂಬಲ್ಲಿ ಹರಿದಾಡ್ಬಿಡ್ತೀವಿ. ನಾವು ಯಾಕೆ ಕಲಿತಾ ಇಲ್ಲ? ನಮ್ಮನೆಯ ಮಗುನ ಯಾಕೆ ಕಳಿಸ್ತಾ ಇಲ್ಲ? ಅಯ್ಯೋ, ಕಲೆ ಕಲಿತ್ರೆ ಹೊಟ್ಟೆ ತುಂಬಲ್ಲ, ಮನಸ್ಸು ತುಂಬುತ್ತೆ. ಈಗಿನ ಪ್ರಪಂಚ ಏನಾಗಿದೆ, IT-BT ಕಂಪನಿಯಲ್ಲಿ ಲಕ್ಷ ಸಂಪಾದನೆ ಮಾಡುವ ಮಗು ಕೂಡ ನೆಮ್ಮದಿ ಇಲ್ಲದೆ ವಿಲವಿಲ್ಲ ಒದ್ದಾಡ್ತಾ ಇದೆ. ನಾನು IT-BT ಕಂಪನಿ ಕೆಟ್ಟದು ಅಂತ ಖಂಡಿತ ಹೇಳ್ತಾ ಇಲ್ಲ. ನೀವು ಕೂಡ ಕಲೆಯನ್ನು ಆರಾಧಿಸಿ, ನಮ್ಮ ಸಂಸ್ಕೃತಿಯನ್ನು ಉಳಿಸಿ, ನಮ್ಮ ಸಂಸ್ಕೃತಿಯಿಂದ ಗರ್ವದಿಂದ ಹೇಳಿ ಇದು ನಮ್ಮ ಸಂಸ್ಕೃತಿ ಅನ್ನೋದೊಂದು ಮಾತ್ರ ಯುವಕರಲ್ಲಿ, ನನ್ಗಿಂತ ಕಿರಿಯರಲ್ಲಿ ನನ್ನ ಮನವಿ. ಆತ್ಮೀಯರೇ, ಇವತ್ತು ಬಹಳ ನಾನು ಬೇಗ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅದರಿಂದ ನನ್ನ ಮಾತುಗಳನ್ನು ಕಡಿತ ಮಾಡಿಕೊಂಡು ಕೊನೆಯ ಭಾಗವಾಗಿ ಇವತ್ತು ಇಲ್ಲಿ ಏನು ಸನ್ಮಾನ ನಡೆದಿದೆ, ನನಗೆ ಗೊತ್ತಿರಲಿಲ್ಲ ಈ ಸನ್ಮಾನ ಇದೆ ಅಂತ. ಆದರೆ ಬಹಳ ಆಶ್ಚರ್ಯ ಆಯಿತು, ಬಹಳ ಸಂತೋಷ ಆಯಿತು, ಬಹಳ ಹೆಮ್ಮೆ ಅನ್ನಿಸ್ತು ನನಗೆ. ನಿಮ್ಮೆಲ್ಲರ ಪರವಾಗಿ ನನ್ನ ಭಾವ ಅನ್ನೋದು ಬಿಟ್ಟು ಅದು ಒಂದು ಸಂಬಂಧ. ಪದ್ಮನಾಭ ಮರಾಠೆಯವರ ಈ ಕಾರ್ಯಕ್ರಮ ನಿಜವಾಗಿಯೂ ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು. ಕಲೆಗಳಲ್ಲಿ ಭೇದ ಇಲ್ಲ. ದೇವರಿಗೆ ಯಾವ ಹೂಗಳಲ್ಲೂ ಹೇಗೆ ಭೇದ ಇಲ್ವೋ, ಕಲೆಗಳಲ್ಲಿ ವೃತ್ತಿಯಲ್ಲಿ ಭೇದ ಇಲ್ಲ ಅನ್ನೋದನ್ನು ಅವರು ಇವತ್ತು ಮಾಡಿ ತೋರಿಸಿದ್ದಾರೆ. ಅವರನ್ನು ಬಹಳ ವರ್ಷದಿಂದ ಗಮನಿಸ್ತಾ ಇದ್ದೀನಿ. ಅವರಲ್ಲಿ ಒಂದು ನಾನು ಪಾಸಿಟಿವ್ ಅಂಶ ನೋಡಿರೋದು, ತನ್ನ ವೈದಿಕ ವೃತ್ತಿ ಮಾಡುವಾಗ, ಜಪ ತಪ ಹೋಮ ಮಾಡುವಾಗ ಎಷ್ಟು ನಿಯಮ ನಿಷ್ಠೆಯಿಂದ ಅವರು ಇರ್ತಾರೋ, ಅದನ್ನು ಮುಗಿಸಿ ಹೊರಗೆ ಬಂದ ಕೂಡಲೇ ಅವರು ಬಹಳ 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 ಸಾಧಾರಣ ವ್ಯಕ್ತಿ. ಸಮಾಜದ ಎಲ್ಲರೊಂದಿಗೆ ಬೆರೆಯುವ ನಾನು ಕಂಡ ಅಪರೂಪದ ವ್ಯಕ್ತಿ ಪದ್ಮನಾಭ ಮರಾಠೆಯವರು ಅಂದರೆ ಅತಿಶಯೋಕ್ತಿ ಆಗಿಲ್ಲ. ಇದು ಹೀಗೆ ಸಂಪ್ರದಾಯ ಮುಂದುವರಿಯಲಿ. ಯಾರೋ ದೂರದಲ್ಲಿ ಏನೋ ಮಾಡಿದಾಗ ನಾವು ತುಂಬ ಹೊಗಳ್ತೀವಿ. ನಮ್ಮಲ್ಲೇ ಇದ್ದಾರೆ, ನಮ್ಮ ಒಳಗಿರುವ ಒಬ್ಬ ವ್ಯಕ್ತಿಯನ್ನು ನಾವು ಬಹಳ ಗೌರವಿಸೋಣ. ಅವರಿಗೆ ನಮ್ಮಿಂದಾದಷ್ಟು ಸಹಾಯ ಮಾಡೋಣ. ಸಹಾಯ ಬೇರೇನೂ ಬೇಕಾಗಿರಲ್ಲ, ಬೆನ್ನು ತಟ್ಟಿ ಪ್ರೋತ್ಸಾಹಿಸೋಣ. ಈ ಕಾರ್ಯಕ್ರಮ ಹೀಗೆ ಸದಾ ಯಾವಾಗಲೂ ಮುಂದುವರಿಯಲಿ ಅನ್ನುವ ಹಾರೈಕೆಯೊಂದಿಗೆ ಒಬ್ಬ ನೃತ್ಯ ಕಲಾವಿದೆಯಾಗಿ ನನ್ನ ಅಲ್ಪಮತಿಗೆ ತೋಚಿದ್ದನ್ನು ನಮ್ಮ ಮುಂದೆ ಇಟ್ಟಿದ್ದೀನಿ. ಬಹಳ ಬೇಗ ನನ್ನ ಮಾತುಗಳು ಮುಗಿಸಲೇಬೇಕು ಅನ್ನುವ ತವಕದಲ್ಲಿ ಸ್ವಲ್ಪ ಶಾರ್ಟ್ಕಟ್ ಮಾಡಿದ್ದೀನಿ, ಕ್ಷಮೆ ಇರಲಿ. ನಮಸ್ಕಾರ. ಶ್ರೀಮತಿ ಡಾಕ್ಟರ್ ಕೃಪಾ ಫಡ್ಕೆಯವರಿಗೆ ಧನ್ಯವಾದಗಳು. ಇದೀಗ ನಾನು ಕೇಳಿದೆ, ನೀನು ಹಿಂದಿಗೆ ಅನುವಾದ ಮಾಡಿಕೊಡು, ನಾವು ಹಿಂದಿಯಲ್ಲಿ ಪಬ್ಲಿಷ್ ಮಾಡುವ ಅಂತ ಹೇಳಿ. ನಾನು ಕೇಳಿದೆ, ಅವರು ಮಾಡ್ತಾರೆ ಅಂತ ನಿಜವಾಗಿ ಅಂದ್ಕೊಂಡಿರಲಿಲ್ಲ. ಅವರಿಗೆ ಆಗ್ತದೆ ಅಂತ ಕೂಡ ಅಂದಾಜು ಇರಲಿಲ್ಲ. ಯಾಕೆಂದರೆ ತುಳುವಿನಿಂದ ಕನ್ನಡಕ್ಕೆ ತರಲಿಕ್ಕೆ ನಾನು ಪೇಚಾಡಿದ್ದೇನೆ. ನಾನು ಅಧ್ಯಯನವನ್ನೇ ಮಾಡಿದವಳು. ಅವರಿಗೆ ಆ ಕ್ಷೇತ್ರದ ಪರಿಚಯವೇ ಇಲ್ಲ. ಆದರೆ ಬಹಳ ಲೀಲಾಜಾಲವಾಗಿ ಹಗಲು ರಾತ್ರಿ ಕೂತು 1 ವರ್ಷದಿಂದ ಮಾಡಿ ನನಗೆ ಪೆನ್ ಡ್ರೈವಿಗೆ ಹಿಂದಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಇಡೀ ಭಾರತಾದ್ಯಂತ ಹರಡಲಿಕ್ಕೆ ವೀಣಾ ಸರಸ್ವತಿಯ ಕೊಡುಗೆ ಭಾಳ ದೊಡ್ಡದಿದೆ. ಅದೇ ರೀತಿ ಅಶ್ವಿನಿ ಭಟ್ ಅಂತ ಹೇಳಿ ನನಗೆ ಇಂಗ್ಲೀಷಿಗೆ ಅನುವಾದ ಮಾಡಿಕೊಡ್ತಾ ಇದ್ದಾರೆ. ನನಗೆ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಬರೋದಿಲ್ಲ. ಅವರು ಮಾಡಿಕೊಟ್ಟಂದ್ರೆ ಮಾತ್ರ ನನಗೆ ಮಾಡಲಿಕ್ಕೆ ಸಾಧ್ಯ. ನಿರಪೇಕ್ಷೆಯಿಂದ ಇವರಿಬ್ಬರೂ ಮಾಡಿಕೊಟ್ಟಿದ್ದಾರೆ. ಬಹುಶಃ ನಾನು ಕಾಂತಾರ 2 ಬರುವ ಸಮಯದಲ್ಲಿ ನಾನು ಇದನ್ನು ಹಿಂದಿ ಮತ್ತು ಇಂಗ್ಲೀಷ್ ಅನುವಾದಿಸಿ ಪ್ರಕಟಿಸ್ತೇವೆ. ನನಗೆ ಆತಂಕ ಇದೆ. 12-13 ಲಕ್ಷ ಖರ್ಚಿದೆ 2 ಭಾಷೆಯಲ್ಲಿ ಪ್ರಕಟಿಸಲಿಕ್ಕೆ. ಮಾರಾಟ ಆಗೇ ಇದ್ದರೆ ನನ್ನ ಕತೆ ಏನು ಲೋನ್ ಮಾಡಿ ಕಟ್ಟಬೇಡ ಹೇಳೋ ಆತಂಕ ಇದೆ. ಆದರೆ ಇಷ್ಟು ದಿವಸ ಕೈ ಹಿಡಿದು ನಡೆಸಿದಂಥ ದೈವಗಳು ಮುಂದೆ ಕೂಡ ನನ್ನ ರಕ್ಷಣೆಗೆ ನಿಲ್ತಾರೆ. ನಿಮ್ಮಂಥ ಹಿರಿಯ ವಿದ್ವಾಂಸರು, ಕಿರಿಯರೆಲ್ಲ ನನ್ನ ಜೊತೆಗೆ ಇರ್ತೀರಿ ಅನ್ನೋ ನಂಬಿಕೆಯಲ್ಲಿ ನಾನು ಅದನ್ನು ಪ್ರಕಟಿಸ್ತೇನೆ. ಅದಕ್ಕೆ ಹಿಂದಿಯ ಅವತರಣಿಕೆಗೆ ಮುಖ್ಯ ಕಾರಣರಾಗುವವರು ವೀಣಾ ಸರಸ್ವತಿ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಥ್ಯಾಂಕ್ ಯು. ಫಡ್ಕೆಯವರು, ಅದೇ ರೀತಿ ಡಾಕ್ಟರ್ ನಂದಾ ಪೈ, ಅದೇ ರೀತಿ ಶ್ರೀಮತಿ ರೋಹಿಣಿಯವರು, ಇವರೆಲ್ಲರೂ ವೇದಿಕೆಗೆ ಬಂದು ಇವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಕ್ತಾಂಬರಧರ ಲಂಬೋದರ ರಕ್ತಾಂಬರಧರ
अम्बराधीश्वर गौरी कुमार सिन्धूरवदनारविन्द सुन्दर विघ्नदान्धकार शरश्चन्दीर धीर सिन्धूरवदनारविन्द सुन्दर विघ्नदान्धकार शरश्चन्दीर धीर लम्बोदर रक्ताम्बरधर अम्बराधीश्वर गौरी कुमार वरपाशाङ्कुशदन्तधर सुमोहक शूर्पकर्ण त्वचर. ಈ ಕಾರ್ಯಕ್ರಮವನ್ನು ನಾನು ಹೇಳಿದೆ ಆಗಲೇ ಜ್ಞಾತ್ವಾ ಪ್ರಾರಭ್ಯ ಕುರ್ವೀತ, ಅಂದರೆ ತಿಳಿದುಕೊಂಡು ಕೆಲಸವನ್ನು ಮಾಡಬೇಕು. ನಾವು ಮಾಡ್ತಾ ಇರುವಂಥ ಕೆಲಸ ಎಷ್ಟು ದೊಡ್ಡದು ಅಂತ ಅದರ ಬಗ್ಗೆ ಗೌರವ ಶ್ರದ್ಧೆಗಳನ್ನು ಇಟ್ಟುಕೊಂಡು ಈ ದೃಷ್ಟಿಯಿಂದ ದೈವಾರಾಧನೆಯ ಕುರಿತು ಹಲವು ಮಜಲುಗಳನ್ನು ಶ್ರೀಮತಿ ಲಕ್ಷ್ಮೀ ಜಿ ಪ್ರಸಾದ್ ಅವರು ತಮಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಭಾವಿಸಿದ್ದೇನೆ. ಇಂತಹ ದೂರದ ಹಳ್ಳಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ, ಮರಾಠೆ ಬಂಧುಗಳ ಪರವಾಗಿ ಹಾಗೂ ತಮ್ಮ ಎಲ್ಲ ಸಭಾಸದರ ಪರವಾಗಿ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿಗೆ ಧನ್ಯೋಕ್ತಿಗಳನ್ನು, ಕರ್ತಜ್ಞ ಕುಸುಮಾಂಜಲಿಗಳನ್ನು, ಇತೋಪ್ಯತಿಶಯವಾದಂತಹ ಶ್ರೇಯಸ್ಸು ಮುಂದೆ ಆ ದೈವಾರಾಧನೆಯ ಅಧ್ಯಯನ ಕ್ಷೇತ್ರದಲ್ಲಿ ಅವರಿಗೆ ಸಿಗಲಿ ಅಂತ ಹಾರೈಸ್ತಾ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿದುಷಿ ಡಾಕ್ಟರ್ ಕೃಪಾ ಫಡ್ಕೆಯವರು ಸಮಯೋಚಿತವಾಗಿ ಮಾತನಾಡಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಊರ ಆತ್ಮೀಯರು, ಬಂಧು ಬಾಂಧವರು, ಆಪ್ತೇಷ್ಟರು ಹಲವರು ತಾವೆಲ್ಲ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಒಂದೇ ಮಾತಿನಿಂದ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎನ್ನುವಂತಹ ಮಾತಿನೊಂದಿಗೆ ಕಲವು ಅನ್ನಗತಾಹ ಪ್ರಾಣಾಹ, ಆದ್ದರಿಂದ ಭೋಜನ ಸಿದ್ಧವಾಗಿದೆ. ಎಲ್ಲರೂ ಭೋಜನವನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ದೈವಗಳ ನರ್ತನ ಸೇವೆ ಇದೆ, ಆ ಕಡೆಗೆ ನಡೀತದೆ. ಅದರಲ್ಲೂ ಪಾಲ್ಗೊಂಡು ನಾವು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ತಾವು ಬಂದದ್ದಕ್ಕೆ ಮಗದೊಮ್ಮೆ ತಮಗೆಲ್ಲರಿಗೂ ಕರ್ತಜ್ಞ ಭಾವದಿಂದ ಕರ್ತಜ್ಞ ಕುಸುಮಾಂಜಲಿಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಲಂ.